ಗಾಹ ಸತ್ತಸಯ್ಯ 4ನೇ ದಿವಸದ ಈ ಭಾಷಣದಂದು 3ನೆಯ ಶತಕದ ಪದ್ಯಗಳನ್ನು ಮತ್ತೆ ಒಂದು ಸ್ವಲ್ಪ ನೋಡಿ ಮುಂದಿನ ಶತಕಕ್ಕೆ ಹೋಗಬಹುದು. ಶತಕ 100 ಪದ್ಯಗಳ ಒಂದು ಸಂಗ್ರಹ, 700 ಪದ್ಯಗಳ ಸಂಪುಟ. ಇದು ಪ್ರತಿ ಪದ್ಯದಲ್ಲಿಯೂ ಒಂದಲ್ಲ ಒಂದು ಸ್ವಾರಸ್ಯ ಇದ್ದೇ ಇರುತ್ತದೆ ಅಂತ ಹೇಳಿದೆ. ಅದಕ್ಕೆ ಕಾರಣ ಅನೇಕ ಕವಿಗಳ ಸಮೃದ್ಧವಾದ ಸಾಹಿತ್ಯವನ್ನು ಕಂಡು ಈ ಮಹಾರಾಜ ಮತ್ತು ಮಹಾಕವಿ ರಸಿಕ ಸಂಗ್ರಹ ಮಾಡಿದ್ದು ಅಂತ. ತಮಿಳಿನಲ್ಲಿ ಕೂಡ ಸಂಗಮ್ ಯುಗದ ಕಾವ್ಯ ಅಂತ ಯಾವುದಿದೆ ಅಲ್ಲಿ ಅನೇಕ ಕವಿಗಳ ಸಂಗ್ರಹ ಕಾಣಿಸುತ್ತದೆ. ವಿಶೇಷತಃ ಅಲ್ಲಿ ಐಂಗುರುನೂರು ಅಂತ ಒಂದು ಉಂಟು, ಆಮೇಲೆ ಕುರುಂತೊಗೈ ಅಂತ ಒಂದು ಕಾವ್ಯ ಉಂಟು. ಅವೆರಡು ಸಂಗ್ರಹಗಳು. ಆ ಥರ ಇನ್ನೂ ಇವೆ. ನರ್ರಿಣೈ ಅಂತ ಒಂದಿದೆ, ಮತ್ತು ಅಘನಾನೂರು ಅಂತ ಹೇಳಿಬಿಟ್ಟಿದ್ರೂ ಒಂದು ಉಂಟು, ಕಲಿತೊಗೈ ಅಂತ ಒಂದು ಉಂಟು. ಇವೆಲ್ಲ ಒಳ್ಳೆಯ ರಮಣೀಯವಾದ ಶೃಂಗಾರದ ಜೀವದ್ರವ್ಯದ ಸಂಕಲನಗಳು. ಅದರೊಳಗೆ ಕುರುಂತೊಗೈ ತುಂಬ ಉತ್ಕೃಷ್ಟವಾದದ್ದು ಅಂತ, ಅಲ್ಲಿರುವ ಒಂದೊಂದು ಪದ್ಯವೂ ರಸಮಯವಾದದ್ದು ಅಂತ ವಿಮರ್ಶಕರ ಅಭಿಪ್ರಾಯ. ಅದನ್ನು ವು ವೆ ಸ್ವಾಮಿನಾಥಯ್ಯರವರು ಮೊದಲಿಗೆ ನಮ್ಮ ಪಾಲಿಗೆ ಉಳಿಸಿಕೊಟ್ಟಂಥವರು. ಹಸ್ತಪ್ರತಿಗಳಲ್ಲಿ, ತಾಳೆ ಓಲೆಗಳಲ್ಲಿ ಕಳೆದು ಹೋಗ್ತಾ ಇದ್ದದನ್ನು ತಂದುಕೊಟ್ಟವರು. ಆದರೆ ಈ ನರಿಣೆಯಾಗಲಿ, ವಿಶೇಷತಃ ಐಂಗುರುನೂರು, ಅದರಲ್ಲಿ ನೋಡಿದ್ರೆ 500 ಪದ್ಯಗಳನ್ನು 5 ಕವಿಗಳು ಬರೆದಿದ್ದಾರೆ, 100 ಪದ್ಯಗಳನ್ನು ಒಬ್ಬೊಬ್ಬ ಕವಿ. ಅಲ್ಲಿ ಒಂದು ವಿಶಿಷ್ಟವಾದ ಸಂಪ್ರದಾಯ ಉಂಟು ತಮಿಳು ಕಾವ್ಯಗಳಲ್ಲಿ. ಕುರಿಂಜಿ ಬೆಟ್ಟದ ತಪ್ಪಲಿನಲ್ಲಿ ಆಗುವಂಥ ಪ್ರಣಯಾರಂಭದ ಒಂದು ಹಂತವನ್ನು ತೋರ್ಪಡಿಸುವುದು. ಅದಾದ ಮೇಲೆ ಮರುದಂ ಮತ್ತು ನೈದಿಲ್ ಅಂತ ಅವುಗಳು ಕ್ರಮವಾಗಿ ನದಿ ತೀರದಲ್ಲಿ, ಹುಲ್ಲುಗಾವಲಿನಲ್ಲಿ ಅಲ್ಲಿ ಬೆಳೆಯುವಂತಹ ಪ್ರೀತಿ, ವಿವಾಹ ಇತ್ಯಾದಿಯಾಗಿ, ಮತ್ತು ಸಮುದ್ರ ತೀರದಲ್ಲಿ ಬರತಕ್ಕಂಥದ್ದು ನೈದಲ್, ಆ ಒಂದು ಘಟಕ. ಕಟ್ಟಕಡೆಗೆ ವಿರಹ ತೀವ್ರತೆಯ ಬೇಗೆ, ಮೋಸ ಇತ್ಯಾದಿಗಳ ಒಂದು ಸಂಕಟವನ್ನು ತೋರ್ಪಡಿಸತಕ್ಕಂಥದ್ದು ಪಾಲೈ ಅಂತ. ಆ 5 ತಿಣೈ ಅಂತ ಕರೀತಾರೆ ವಿಭಾಗ ಕ್ರಮಗಳು. ಅವುಗಳಿಗೆ 5 ಜನ ಕವಿಗಳು 500 ಪದ್ಯಗಳನ್ನು ಬರೆದದ್ದು. ಅದು ಹತ್ತತ್ತಾಗಿ ದಶಕವಾಗಿ ವಿಭಾಗ ಮಾಡಿದ್ದು. ಅಲ್ಲಿ ಅಂಥ ಸ್ವಾರಸ್ಯ ಇಲ್ಲ ಅಂತ ಅನೇಕ ವಿದ್ವಾಂಸರ ವಿಮರ್ಶಕರ ಅಭಿಪ್ರಾಯ. ಏಕೆಂದರೆ ಕವಿಯೊಬ್ಬ ಈ ವಿಷಯದ ಮೇಲೆ ಇಷ್ಟು ಪದ್ಯ ಬರೀಲೇಬೇಕು ಅಂತ ಹಠಕಟ್ಟಿ ಕೂತಿ ಬರೆದದ್ದು. ಆದರೆ ಕುರುಂತೊಗೆಯಲ್ಲಿ ಹಾಗಲ್ಲ, ನರಿಣೆಯಲ್ಲಿ ಹಾಗಲ್ಲ, ಮತ್ತು ಬೇರೆಯ ಕೆಲವು ಸಂಕಲನಗಳಲ್ಲಿ ಹಾಗಿಲ್ಲ. ಉದಾಹರಣೆಗೆ ಕಲಿತೊಗೆಯಲ್ಲಿ. ಕಾರಣ ಅನೇಕ ಕವಿಗಳ ಕೆಲವು ಪದ್ಯಗಳು ಯಾವುದು ಚೆನ್ನವೋ ಅದನ್ನು ಹುಡುಕಿ ಆಯ್ಕೆ ಮಾಡಿಕೊಂಡದ್ದು. ಹಾಗೆಯೇ ಈ ಗಾಹ ಸತ್ತಸೈಯಲ್ಲಿ ಕೂಡ ಒಬ್ಬೊಬ್ಬ ಕವಿಯದು ಒಂದೊಂದು ಒಳ್ಳೆಯ ಪದ್ಯವನ್ನು ಆಯ್ಕೆ ಮಾಡಿಕೊಂಡದ್ದು. ಅದರಿಂದ ಅಂದ, ಚಂದ, ಆಕರ್ಷಣೆಗಳು ವಿಶಿಷ್ಟವಾಗಿ ಕಾಣುತ್ತವೆ. ಜೊತೆಗೆ ಇಲ್ಲಿ ಸಾಮಾನ್ಯವಾಗಿ ಯಾವ ಪದ್ಯವೂ ಕವಿ ತಾನಾಗಿ ನುಡಿಯುವಂಥದ್ದಲ್ಲ. ತಮಿಳಿನ ಈ ಸಂಗಮ್ ಕಾಲದ ಕಾವ್ಯವನ್ನು ಬಹಳ ವಿಶಿಷ್ಟ ಅಂತ ಇತ್ತೀಚೆಗೆ ವಿಮರ್ಶಕರು ತುಂಬ ಅದನ್ನು ತಲೆ ಮೇಲೆ ಇಟ್ಟುಕೊಂಡು ಬೆರೀತಾ ಇದ್ದಾರೆ. ಯಾಕೆಂದರೆ ತಮಿಳ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಆಗಿದೆ, ಅಭಿಜಾತ ಭಾಷೆ ಅಂತ ಅನಿಸಿಕೊಂಡಿದ್ದೆ, ದ್ರಾವಿಡ ಸಂಸ್ಕೃತಿ ಇದೆ, ಅದು ಆರ್ಯ ಸಂಸ್ಕೃತಿಗೆ ವಿರುದ್ಧವಾದದ್ದು, ಅದನ್ನು ಮುಂದೆ ಎತ್ತಬೇಕು, ಆಗಲೇ ನಮಗೆ ಈ ವೈದಿಕ ಸಂಸ್ಕೃತಿಯ ಬಿರುಗಾಳಿಯ ಮುಂದೆ, ಈ ಯಜಮಾನ ಸಂಸ್ಕೃತಿಯ ಅಟ್ಟಹಾಸದ ಮುಂದೆ ತಲೆ ಎತ್ತಿ ನಿಲ್ಲೋದಕ್ಕೆ ಸಾಧ್ಯ, ಅಧೀನ ಸಂಸ್ಕೃತಿ ತನ್ನ ಧ್ವಜವನ್ನು, ಪತಾಕೆಯನ್ನು ಹಾರಿಸಬಹುದು ಅಂತೆಲ್ಲ. ಆದರೆ ಎರಡನ್ನೂ ಇಟ್ಟುಕೊಂಡು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎರಡೂ ಏಕಮೂಲೀಯ ಅಂತ ಹೇಳಿಬಿಟ್ಟು. ಅದು ಮಾತ್ರವಲ್ಲ, ಅಚ್ಚಳಿಸಿದಂತೆ ಒಂದಕ್ಕೆ ಒಂದು ಪೂರಕವಾಗಿ ತೋರ್ಪಡಿಸುವಂಥದ್ದು ಕಾಣುತ್ತದೆ. ತಮಿಳಿನ ಸಂಗಮ್ ಕಾಲದ ಎಲ್ಲ ಪದ್ಯಗಳು ಕೂಡ ನಿರಪವಾದವಾಗಿ ಕವಿ ಹೇಳದೆ ಪಾತ್ರಗಳೇ ಹೇಳುವಂಥದ್ದಾಗಿದೆ. ಆ ಪಾತ್ರಗಳ ಹೆಸರನ್ನು ಹೇಳೋಲ್ಲ. ನಾಯಕ, ನಾಯಕಿ ಈ ಥರ ಅವು ಸೂಚ್ಯವಾಗಿ ಬರ್ತವೆ. ಸಖಿ ಮತ್ತು ನಾಯಕಿಯ ತಾಯಿ, ವಿಶೇಷವಾಗಿ ಸವತಿ ತಾಯೋ, ಚಿಕ್ಕ ತಾಯೋ, ಬಂಧುವಾದಂಥ ಅತ್ತೆಯೋ ಅಥವಾ ಸೋದರತ್ತೆಯೋ ಇಂಥವ್ರು ಇರ್ತಾರೆ. ಇಲ್ಲ ಗೆಳತಿ, ಗೆಳೆಯ, ಹೀಗಿರ್ತಕ್ಕಂಥವ್ರು ಬರ್ತಾರೆ. ಮತ್ತು ಯಾವ ವ್ಯಕ್ತಿಯ ನಾಮಧೇಯವನ್ನು ಹೇಳೋದಿಲ್ಲ. ಅಲ್ಲಿ ಸಾಂಕೇತಿಕವಾದ ಹೆಸರುಗಳು, ಅಂದರೆ ನಾಯಕನ್ನಂತ, ಕಣವನ್ನಂತ, ಕಾದಲನ್ನಂತ ಈ ರೀತಿಯಾಗಿ ಬರುತ್ತದೆ. ತೋಳಿ, ಸಖಿ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು. ಅಂದರೆ ಜನರಲ್ ನೇಮ್, ಆದರೆ ನೌನಲ್ಲ, ಪ್ರನೌನ್ ಬರತಕ್ಕಂಥದ್ದು ಅಂತ ಅನ್ಬೋದು. ಸರ್ವನಾಮ ಬರುತ್ತೆ. ಮತ್ತು ಸಂಸ್ಕೃತದ ವಿಶೇಷತಃ ಈ ಗಾಹ ಸತ್ತಸೆಯಲ್ಲಿ ನೋಡಿದ್ರೆ ಅಲ್ಲಿ ಅದೇ ಥರನೇ
ಮಾಮಿ ಅನ್ನುವ ಶಬ್ದ ಬರುತ್ತದೆ ಅಂತ ಹೇಳಿದೆ, ಅತ್ತ ಅನ್ನುವ ಶಬ್ದ ಬರ್ತದೆ ಅಂತಂದೆ. ಗರವಯಿ ಅಂತ ಹೇಳ್ಬಿಟ್ಟು, ಅಥವಾ ಗಹವಯಿ ಅಂದರೆ ಗೃಹಪತಿ ಅಂತ ಆ ಥರ ಬರ್ತಾನೆ. ಇಲ್ಲದೇ ಇದ್ದರೆ ಯಜಮಾನರ ಮಗ, ಮನೆ ಯಜಮಾನರ ಮಗ ಬರ್ಬೋದು, ಅಥವಾ ಶ್ವಶ್ರು ಅತ್ತೆ, ಅಥವಾ ಸೊಸೆ. ಹೀಗೆ ಈ ರೀತಿಯಾದ ಜನರಲ್ ನೇಮ್ಸೇನೆ ಇಲ್ಲೂ ಬರುತ್ತವೆ. ಮತ್ತು ಯಾವುದು ಕವಿ ತಾನಾಗಿ ಹೇಳುವುದಿಲ್ಲ ಅಂತ ನಾನು ತಿಳಿಸಿದೆ, ಅದನ್ನು ಸಂಸ್ಕೃತದ ಆಲಂಕಾರಿಕ ಭಾಷೆಯಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಕವಿ ಪ್ರೌಢೋಕ್ತಿ ಅಂತ ಕರೀತಾರೆ. ಕವಿಯೇ ತಾನು ನಿಂತು ನುಡಿದರೆ. ಹಾಗಲ್ಲದೆ ಪಾತ್ರದ ಮೂಲಕ ಹೇಳಿಸಿದ್ರೆ ಕವಿ ನಿಬದ್ಧ ಪ್ರೌಢೋಕ್ತಿ ಅಂತ. ಆನಂದವರ್ಧನ ಧ್ವನ್ಯಾಲೋಕದಲ್ಲಿ ಹೇಳ್ತಾನೆ, ಕವಿ ಪ್ರೌಢೋಕ್ತಿಗಿಂತ ಕವಿ ನಿಬದ್ಧ ಪ್ರೌಢೋಕ್ತಿ ಹೆಚ್ಚು ರಸಮಯ ಅಂತ. ತಾನು ಸ್ಟೇಟ್ಮೆಂಟ್ಸನ್ನು ಮಾಡೋದಕ್ಕೆ ಬದಲಾಗಿ ಪಾತ್ರ ಮಾಡಿದರೆ ಆ ಸಂಸ್ಕಾರ, ಸಂಸ್ಕೃತಿ ಅವೆಲ್ಲ ಮತ್ತು ಅದರ ಗುಣದೋಷವೂ ಸಾಪೇಕ್ಷವಾಗುತ್ತದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ಸಂಸ್ಕೃತ ನಾಟಕಗಳಲ್ಲಿ, ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಎಲ್ಲ ಬರುವಂಥ ಎಷ್ಟೋ ಮಾತುಗಳು ಕವಿಯದಲ್ಲ. ಕವಿಯಾಗಿ ಹಾಗೆ ತಾನಾಗಿ ಹೇಳೋದಿಲ್ಲ, ಪಾತ್ರದ ಮೂಲಕ ಹೇಳಿಸ್ತಾನೆ. ಪಾತ್ರದ ಮೂಲಕ ಹೇಳಿಸುವುದರಿಂದ ಆ ಮಾತಿನ ಸರಿಯೋ ತಪ್ಪೋ ಪಾತ್ರ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದೇ ಹೊರತು ಕವಿ ಸಂಸ್ಕೃತಿ ಇದು ಅಲ್ಲ. ಇದು ಒಂದು ಸ್ವಾರಸ್ಯ. ಆದರೆ ಅದಕ್ಕೆ ಪಾತ್ರಗಳ ಸ್ವಭಾವ, ಅವನು ಯಾರ ಬಾಯಲ್ಲಿ ಆಡಿಸ್ತಾನೋ ಅವುಗಳ ಶೀಲ ಸೌಂದರ್ಯಾದಿಗಳು ತುಂಬ ಸ್ಪಷ್ಟವಾಗಿರಬೇಕಾಗುತ್ತದೆ. ಇದು ತಮಿಳು ಕವಿಗಳು ಕೂಡ ಒಂದು ಸ್ವಲ್ಪವೂ ವ್ಯತ್ಯಾಸವಿಲ್ಲದಂತೆ ಪರಿಪಾಲಿಸಿದ್ದಾರೆ. ಗಾಹ ಸತ್ತಸೈಯಲ್ಲಿ ಕೂಡ ನೋಡ್ತೀವಿ, ಜೈವಲ್ಲಭನ ವಜ್ಜಾಲಕದಲ್ಲಿ ನೋಡ್ತೀವಿ. ಇನ್ನು ಬೇಕಾದಷ್ಟು ಜನ, ವಸುಕಲ್ಪ ಇರಬಹುದು, ಅಭಿನಂದ ಇರಬಹುದು, ಯೋಗೇಶ್ವರ ಇರಬಹುದು, ಚಿತ್ತಪ್ಪ ಇರಬಹುದು, ಬೇಕಾದಷ್ಟು ಜನ ಸಂಸ್ಕೃತ ಕವಿಗಳಿದ್ದಾರೆ. ಅವರುಗಳಲ್ಲಿ ಕಾಣಿಸುತ್ತೆ. ಅಂದರೆ ತಮಿಳು ಬೇರೆ ಸಂಸ್ಕೃತ ಬೇರೆ, ಎರಡಕ್ಕೂ ಬೇರೆ ಬೇರೆಯೇ ಮೂಲ ಅಂತನ್ನೋರು ಈ ವಿವರಗಳನ್ನು ನೋಡೋದಿಲ್ಲ. ಇಲ್ಲಿ ನಾನು ನೋಡ್ತಾ ಪ್ರತಿಯೊಂದು ಪದ್ಯವನ್ನು ಪರಿಚಯ ಮಾಡಿಸ್ತಾ ಇದ್ದಂತೆ ನಿಮಗೆ ಗೊತ್ತಾಗುತ್ತದೆ ಆಯಾ ಪಾತ್ರವೇ ಹೇಳ್ತಾ ಇದೆ ಅಂತ. ಇದು ಬಹಳ ಸ್ವಾರಸ್ಯಕಾರಿಯಾದದ್ದು. ಮತ್ತು ಇಲ್ಲಿ ಕೂಡ ಯಾರು ವ್ಯಕ್ತಿಗತವಾಗಿ ಬರುವಂಥದ್ದಲ್ಲ. ಮತ್ತು ಸಂಕೇತದ ಪ್ರಪಂಚಗಳು ಇರುತ್ತವೆ. ತಮಿಳಿನಲ್ಲಿ ಕೂಡ ಸಂಕೇತದ ಪ್ರಪಂಚ ಇರ್ತದೆ. ಅಂದರೆ ಕುರಿಂಜಿ ಹೂಗಳು ಅಂತ ಹೇಳಿದ ತಕ್ಷಣವೇ ಪ್ರಣಯದ ಆರಂಭ. ಇದನ್ನು ಸಂಸ್ಕೃತ ಕಾವ್ಯಗಳಲ್ಲಿ ಕೂಡ ಪ್ರಣಯದ ಆರಂಭ ಅನ್ನುವಂಥ ಒಂದು ಘಟ್ಟ ಇದೆ. ಅದನ್ನು ಅನುರಾಗದ ಆರಂಭ ಅಂತ ಕಾವ್ಯಗಳಲ್ಲಿ ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ಅದೇ ರೀತಿಯಾಗಿ ನೈದಿಲ್ ಒಂದು ಪರಿಸರದ ಆ ವರ್ಣನೆ ಬಂದ ತಕ್ಷಣ ಅದು ಸಮುದ್ರ ತೀರಕ್ಕೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗುತ್ತದೆ. ಹಾಗಲ್ಲದೆ ಕಳ್ಳಿ ಮೊದಲಾದಂಥ ಗಿಡಗಳು, ಅವುಗಳ ಬಗ್ಗೆ ಬಂದಾಗ ವಿರಹ ಅಂತ ಗೊತ್ತಾಗುತ್ತದೆ. ಹೀಗೆ ತಮಿಳು ಕಾವ್ಯ ಹೋಗುತ್ತದೆ. ಗಾಹ ಸತ್ತಸೈಯಲ್ಲಿ ಆ ಥರದ್ದು ಬೇಕಾದಷ್ಟಿದೆ. ಉದಾಹರಣೆಗೆ ವೇಂಗಿ ಮರಗಳು ಹೂ ಬಿಡುತ್ತವೆ ಅಂತ ತಮಿಳು ಕಾವ್ಯದಲ್ಲಿ ಬಂದರೆ ಅದು ಮಳೆಗಾಲದ ಸಂದರ್ಭ ಅಂತ ಗೊತ್ತಾಗುತ್ತೆ. ಇಲ್ಲಿ ಅದೇ ತರಹ ಕದಂಬ ವೃಕ್ಷಗಳು ಪುಷ್ಪ ಬಿಡುತ್ತವೆ ಅಂತಂದರೆ ಮಳೆಗಾಲದ ಸಂದರ್ಭ ಅಂತ ಗೊತ್ತಾಗುತ್ತದೆ. ಅಂದರೆ ಆ ವಾತಾವರಣವನ್ನು ಕ್ರಿಯೇಟ್ ಮಾಡೋದಕ್ಕೆ ಒಂದು ಹೂವು, ಒಂದು ಪ್ರಾಣಿ, ಒಂದು ಪಕ್ಷಿ, ಇವೆಲ್ಲ ತಮಿಳಿನಲ್ಲಿ ಹೇಗೆ ಬರುತ್ತೋ ಸಂಸ್ಕೃತದಲ್ಲಿಯೂ ಹಾಗೆ ಬರುತ್ತೆ. ಅಂದರೆ ಇದು ಅಖಿಲ ಭಾರತೀಯ ಸಂವೇದನೆಯ ಹೊರತು ಯಾವುದೋ ಒಂದು ಪ್ರಾದೇಶಿಕವಾದ ತಮಿಳಿಗೇ ವಿಶಿಷ್ಟವಾದದ್ದು ಅಂತಲ್ಲ, ಸಂಸ್ಕೃತಕ್ಕೆ ವಿಶಿಷ್ಟವಾದದ್ದು ಅಂತಲ್ಲ, ಸಮಗ್ರ ಭಾರತಕ್ಕೆ ವಿಶಿಷ್ಟವಾದಂಥ ಒಂದು ಭಾವ. ಇನ್ನೂ ವಿಸ್ತರಿಸಿ ಹೇಳುವುದಿದ್ದರೆ ಆ ಭಾವ ಪ್ರಪಂಚ ಮಾನವ ಜನಾಂಗಕ್ಕೆಲ್ಲ ಸರ್ವಸಾಮಾನ್ಯವಾದದ್ದು. ಆದರೆ ಕೆಲವೊಂದು ಮರ, ಕೆಲವೊಂದು ಗಿಡ ಆಯಾ ಪ್ರಾಂತಕ್ಕೆ ವಿಶಿಷ್ಟ. ಆದರೆ ಒಂದು ಮರ ಹೂ ಬಿಟ್ಟಾಗ ಕಾಲ ಏನು? ಆ ಕಾಲದಲ್ಲಿ ವಿಯೋಗವೇ, ಸಂಯೋಗವೇ, ದುಃಖವೇ, ಸುಖವೇ, ಇದು ವಿಶಿಷ್ಟವಾಗಿ ತೋರಿಕೊಳ್ಳುತ್ತದೆ. ತನ್ಮೂಲಕ ವ್ಯಕ್ತೀಕೃತವಾಗುವ ಭಾವ ಮಾತ್ರ ಸಾರ್ವಜನೀನ, ರಸ ಅಂತೂ ವಿಶ್ವಜನೀನ ಅಂತ ಗೊತ್ತಾಗುತ್ತದೆ. ಯಾಕೆ ನಾನು ಇದನ್ನು ಶಾಖಾಚಂಕ್ರಮಣವಾಗಿ ಅಡ್ಡದಾರಿ ಹಿಡಿದು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ವೇದೀಕರಣ ಬುದ್ಧಿ ಅಂತ ಡಿವೈಡ್ ಆ್ಯಂಡ್ ರೂಲ್ ಮಾಡಿಕೊಂಡು ಎಲ್ಲಕ್ಕೂ ಪ್ರತ್ಯೇಕತೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ ಕನ್ನಡಿಗರದೇ ಒಂದು ವಿಶಿಷ್ಟವಾದ ಪ್ರಜ್ಞೆ ಇದೆ, ಇನ್ಯಾರಿಗೂ ಇಲ್ಲದ್ದು ಅಂತ. ಅದು ಕನ್ನಡ ಬಿಟ್ಟು ಬೇರೆ ಏನು ಓದದೇ ಇದ್ದವರಿಗೆ ಮಾತ್ರ ಹೌದು ಅನಿಸುತ್ತೆ. ಇನ್ನು ಒಂದು 4 ಭಾಷೆಗಳನ್ನು ನೋಡಿದವರಿಗೆ ಆ ಅನನ್ಯತೆ ಎಷ್ಟು ಮಾತ್ರ ಸತ್ಯ ಅಂತ ಗೊತ್ತಾಗುತ್ತದೆ. ದೊಡ್ಡ ವಿಮರ್ಶಕರು, ಪ್ರಸಿದ್ಧ ನಾಟಕ ಪ್ರಯೋಗಕರ್ತರು ಅಂತ ಮ್ಯಾಗ್ಸೆಸೆ ಪ್ರಶಸ್ತಿಯೆಲ್ಲ ಪಡೆದ KV ಸುಬ್ಬಣ್ಣನವರು ತಮ್ಮ ಕವಿರಾಜ ಮಾರ್ಗ ಕಂಡ ಕನ್ನಡ ಜಗತ್ತು ಅನ್ನುವ ಪುಸ್ತಕದಲ್ಲಿ ಕಾವೇರಿಯಿಂದ ಮಾ ಗೋದಾವರಿಯ ವರಂ ಅನ್ನುವ ಪದ್ಯ ತೋರಿಸ್ತಾ ಕವಿರಾಜ ಮಾರ್ಗದ್ದು ಆ ಪದ್ಯವನ್ನು ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಈ ತರಹ 2 ನದಿಗಳನ್ನು ಮೇರೆಯಾಗಿಟ್ಟುಕೊಂಡು ಯಾವ ಸಂಸ್ಕೃತಿಯೂ ಬೆಳೆದಿಲ್ಲ ಅಂತ. ಆದರೆ ತುಂಬ ದೂರದ ಅಸೀರಿಯಾ, ಬ್ಯಾಬಿಲೋನಿಯಾ ಸಂಸ್ಕೃತಿ ಯೂಫ್ರಟೀಸ್ ಮತ್ತು ಟ್ರೈಗ್ರೀಸ್ ನದಿಗಳ ಮಧ್ಯದಲ್ಲಿ ಬೆಳೆದದ್ದು.
ಅಂತ ನಮಗೆ ಗೊತ್ತಾಗುತ್ತದೆ. ಅದೇ ತರಹ ವೈದಿಕ ಸಂಸ್ಕೃತಿಯ ತವರು ಅಂತ ಹೇಳುವಂಥ ಬ್ರಹ್ಮಾವೃತ ಸರಸ್ವತಿ ದೃಷದ್ವತಿ ದೇವನದ್ಯೋರ್ ಮಧ್ಯೆ ತನ್ ದೇವ ನಿರ್ಮಿತಂ ದೇಶಂ ಬ್ರಹ್ಮಾವೃತಂ ಪ್ರಚಕ್ಷತೆ ಅಂತ ಮನು ಹೇಳ್ತಾನೆ. ಅದು ಎರಡೂ ಹಾಗೆ ಬಂದದ್ದು. ನಾನು ಅವರ ಪುಸ್ತಕವನ್ನು ಅವರೇ ಪಾಪ ನನ್ನ ಕಳಿಸ್ಕೊಟ್ಟಿದ್ರು. ಫೋನ್ನಲ್ಲಿ ಹೇಳಿದೆ, ಸರ್ ನೀವು ಈ ತರಹ ಮಾಡ್ತಾ ಇದ್ದೀರಾ ಅನನ್ಯತೆ ಅಂತ. ಇದು ಅಜ್ಞಾನವನ್ನು ಅಥವಾ ಅವಿವೇಕವನ್ನು ಯಾವುದನ್ನೋ ತೋರ್ಪಡಿಸಬೇಕಾಗುತ್ತದಲ್ವ. ನೀವು ಮನುಸ್ಮೃತಿಯನ್ನು ನೋಡದೆ ಹೇಳ್ತಾ ಇದ್ದೀರಾ ಅಂದರೆ ಅದು ಅಜ್ಞಾನವಾಯಿತು, ನೋಡಿ ಹೇಳ್ತಿದ್ದೀರಾ ಅಂದರೆ ಅದು ಅವಿವೇಕ ಆಗುತ್ತದೆ. ಏನಂತ ಮಾಡೋದಕ್ಕೆ ಸಾಧ್ಯ? ಈ ಥರ ಟಾಲ್ ಕ್ಲೇಮ್ಸನ್ನು ದಯವಿಟ್ಟು ಮಾಡಬಾರ್ದಲ್ವ ಅಂತಂದೆ. ಅಯ್ಯೋ ಅಚಾತುರ್ಯವಾಯ್ತಪ್ಪ, ಏನಾದರೂ ಮುಂದಿನ ಆವೃತ್ತಿ ಬಂದರೆ ತಿದ್ದುಕೊಳ್ಳೋಣ ಅಂತಂದರು. ಅದೇನಾಗಿದೆಯೋ ಗೊತ್ತಿಲ್ಲ. ಅವರೇ ಪರಂಧಾಮ ಸೇರಿದರು. ಅಂದರೆ ಹೀಗೆ ಹೇಳಿಬಿಡ್ತಾರೆ ದೊಡ್ಡವರು ಅಂತ ಅನಿಸ್ಕೊಂಡವರು. ಅಲ್ಲಿ ಎಷ್ಟೆಷ್ಟು ವಿಪರ್ಯಾಸಗಳಾಗುತ್ತವೆ. ಇನ್ನೊಂದು ಕಡೆಗೆ ಹೇಳ್ತಾರೆ, ಕನ್ನಡದ್ದು ಒಂದು ವಿಶೇಷತೆ ನೋಡಿ, ಪಂಪನ ಆದಿಪುರಾಣದ ಮೊದಲ ಪದ್ಯವನ್ನು ನೋಡಿ, ಎಲ್ಲಿಯೂ ನಿಲ್ಲದೆ ಧಾರಾಕಾರವಾಗಿ ಹೋಗುತ್ತದೆ. ಅದೇ ಛಂದಸ್ನಲ್ಲಿರ್ತಕ್ಕಂಥ ಕಾಳಿದಾಸನ ಶಾಕುಂತಲದ ಮೊದಲನೇ ಪದ್ಯ ನೋಡಿ, ಅದು ನಿಂತು ನಿಂತು ಹೋಗುತ್ತದೆ. ಕನ್ನಡ ಒಂದು ಓಘ ವೇಗದಲ್ಲಿ ಇರ್ತಕ್ಕಂಥದ್ದು, ಸಂಸ್ಕೃತ ನಿಂತು ನಿಂತು ತಡವಿ ಹೋಗತಕ್ಕಂಥದ್ದು ಅಂತ. ವಸ್ತುತಃ ಅದೆರಡೂ ಒಂದೇ ಛಂದಸ್ಸಲ್ಲ. ಆದಿಪುರಾಣದ ಮೊದಲನೇ ಪದ್ಯದ ಛಂದಸ್ಸು ಶಾರ್ದೂಲ ವಿಕ್ರೀಡಿತ, ಇಲ್ಲಿ ಬರತಕ್ಕಂಥ ಶಾಕುಂತಲದ ಛಂದಸ್ಸು ಸ್ರಗ್ಧರ. ಸ್ರಗ್ಧರಕ್ಕೆ 3 ಕಡೆ ಯತಿಸ್ಥಾನ ಬರಲೇಬೇಕು, ಅದು ನಿಲ್ಲಲೇಬೇಕು. ಯತಿ ದುರ್ಬಲವಾದಂಥ ಛಂದಸ್ಸು ಶಾರ್ದೂಲ ವಿಕ್ರೀಡಿತ. ಅದು ಸಂಸ್ಕೃತದಲ್ಲಿಯೂ ಓಟವಾಗಿ ಓಡುತ್ತದೆ, ಒಂದು ಕಡೆ ನಿಂತಂತೆ ತೋರುತ್ತದೆ ಅಷ್ಟೇ ಹೊರತುನುವೆ ಅದು ಯತಿ ಪ್ರಬಲ ಛಂದಸ್ಸಲ್ಲ. ಇದನ್ನೆಲ್ಲ ನಾನು ಹೇಳಿದೆ. ಇದನ್ನು ನೀವು ಒಂದೇ ಛಂದಸ್ಸು ಅಂತ ಕಮಿಟ್ ಮಾಡಿಕೊಂಡಿದ್ದೀರಾ ಅಂದರೆ ಛಂದಸ್ಸಿನ ಜ್ಞಾನ ಇಲ್ಲ ಅಂತ ಗೊತ್ತಾಗುತ್ತದೆ. ಹೀಗೆ ನಿಮ್ಮ ಅಸ್ಥಿಭಾರವೇ ದುರ್ಬಲವಾಗಿದ್ದು ಹೇಗೆ ನಡೆಸ್ತೀರಾ ಅಂತ ಹೇಳಿಬಿಟ್ಟು. ಯಾಕೆ ಇವೆಲ್ಲ ಅಂತಂದರೆ, ನಾವು ಹಮಾರ ಕುತ್ತ ಹಮಾರ ಗಲ್ಲಿ ಮೇಶೇರ್ ಅಂತ ಒಂದು ಹಿಂದಿ ಗಾದೆ ಇದೆಯಲ್ಲ, ಹಾಗೆ ನಮ್ಮ ಮಟ್ಟಿಗೆ ಅನನ್ಯ ಅಂತ ಅಂದುಕೊಂಡ್ರೆ ಏನು ಪ್ರಯೋಜನ ಬರುವಂಥದ್ದಲ್ಲ. ಜಾಗತಿಕವಾದ ಮಟ್ಟದಲ್ಲಿ ಸಾಬೀತು ಮಾಡಿ ತೋರಿಸಬೇಕು. ಹಾಗೆ ನೋಡಿದರೆ ಸ್ಥೂಲವಾಗಿ ಭಾರತೀಯ ಸಂವೇದನೆ ಅಂತ ಕಾಣಿಸುತ್ತಿದೆಯೇ ಹೊರತುನುವೆ ಕನ್ನಡ ಸಂವೇದನೆ, ದಕ್ಷಿಣ ಕನ್ನಡ ಸಂವೇದನೆ, ಉತ್ತರ ಕನ್ನಡ ಸಂವೇದನೆ, ಶಿರಸಿ ಸಂವೇದನೆ, ಸಿದ್ದಾಪುರದ ಸಂವೇದನೆ, ಮಾಗೋಡ ಸಂವೇದನೆ, ಯಲ್ಲಾಪುರದ ಸಂವೇದನೆ ಅಂತ ಎಲ್ಲ ಬರುವಂಥದ್ದಲ್ಲ. ಒಂದು ಭಾರತದ್ದು ಅಂತ ಕಾಣಿಸಿಕೊಳ್ಳುತ್ತದೆ. ಅದನ್ನು ಮತ್ತೂ ವಿಶಿಷ್ಟವಾಗಿ ಯಾತಕ್ಕೆ ಹೇಳಬೇಕಾಗಿದೆ ಅಂದರೆ, ತುಂಬ ಪ್ರಬಲವಾಗಿ ಅದು ವಿಶ್ವವನ್ನೆಲ್ಲ ಪರಿಣಮಿಸಿದೆ. ಈ ಮಿಕ್ಕ ಭಾರತದ ಒಳಗಿರ್ತಕ್ಕಂಥವಕ್ಕೆ ಆ ರೀತಿ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಪ್ರಾಕೃತವನ್ನು ಸಂಸ್ಕೃತವನ್ನು ಗಮನಿಸಿದಾಗ ಪ್ರಯೋಜನ ಉಂಟು. ಈಗ ನೋಡಿ, ನೀತಿ ಪದ್ಯಗಳು ಗಾಹ ಸತ್ತಸೈಯಲ್ಲಿ ಬರ್ತದೆ. ಆ ಥರ ತಮಿಳಿನಲ್ಲಿ ಇಲ್ಲ ಅಂತ ಕೆಲವರು ಅನ್ಬಹುದು. ಖಂಡಿತ ತಪ್ಪು. ಅಲ್ಲಿ ಪುರಂ ಅಂತ ಒಂದು ವಿಭಾಗ ಉಂಟು. ಅಹಂ ಅನ್ನುವುದು ಶುದ್ಧವಾಗಿ ಶೃಂಗಾರ ಕೌಟುಂಬಿಕ ವಿಷಯಗಳಾದರೆ, ಪ್ರಕೃತಿ ಶೃಂಗಾರ ಕೌಟುಂಬಿಕ ವಿಷಯಗಳು. ಪುರಂನಲ್ಲಿ ವೀರ ಪರಾಕ್ರಮ, ಉದಾರತೆ, ದಾನಪರಾಯಣತೆ ಹಾಗೂ ನೀತಿ ಮೊದಲಾದಂಥವನ್ನು ಒಳಗೊಂಡಿರುವಂಥದ್ದು. ಇವು ಎರಡೂ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ, ಕವಿಯೊಬ್ಬ ತಾನು ರಾಜ ಪರಂಪರೆಯನ್ನು ಲೋಕ ಪರಂಪರೆಯನ್ನು ಎರಡನ್ನೂ ಗೌರವಿಸುವಂಥ ರೀತಿ ಏನಿದೆ ಅನ್ನುವಂಥದ್ದು. ಮತ್ತೊಂದು ಸ್ವಾರಸ್ಯ ಗಮನಿಸಬೇಕಾದ್ದೇನೆಂದರೆ, ಸಂಸ್ಕೃತದ ಸುಭಾಷಿತ ಸಂಗ್ರಹಗಳು ಅಂತ 16 ಇವೆ. ಅತ್ಯಂತ ಪ್ರಾಚೀನ ಸಂಗ್ರಹ ಅಂತ ನಮಗೆ ಇವತ್ತು ಸಿಗತಕ್ಕಂಥದ್ದು ವಿದ್ಯಾಕರನ ಸುಭಾಷಿತ ರತ್ನಕೋಶ. ಸುಭಾಷಿತ ರತ್ನಕೋಶದಲ್ಲಿ ಅತ್ಯಂತ ರಮಣೀಯವಾದಂಥ ಇದೇ ರೀತಿಯಾದ ಪದ್ಯಗಳು ಕಾಣಿಸುತ್ತವೆ. ಆಮೇಲೆ ಶ್ರೀಧರದಾಸನ ಸದುಕ್ತಿ ಕರ್ಣಾಮೃತ, ಅದು ಬಹಳ ಸೊಗಸಾದಂಥ ಒಂದು ಸಂಕಲನ. ಕಾಶ್ಮೀರದ ವಲ್ಲಭದೇವನ ಸುಭಾಷಿತಾವಳಿ ಇದೆ. ಅಲ್ಲಿಯವನೇ ಆದಂಥ ಜಲ್ಹಣನ ಸೂಕ್ತಿ ಮುಕ್ತಾವಳಿ ಉಂಟು. ಕನ್ನಡಿಗರೇ ಆದಂಥ ಸಾಯಣಾಚಾರ್ಯರ ಸುಭಾಷಿತ ಸುಧಾನಿಧಿ ಉಂಟು. ಮತ್ತು ಶಾರ್ಗಧರ ಪದ್ಧತಿ ಉಂಟು. ಹೀಗೆ 16 ಉಂಟು. ಇವುಗಳೆಲ್ಲದರೊಳಗೂ ಹೀಗೇ ಕಾಣಿಸುತ್ತದೆ. ಬೇರೆ ಬೇರೆ ವಿಭಾಗ ಮಾಡಿಕೊಂಡು ನೀತಿಯನ್ನು, ಶೃಂಗಾರವನ್ನು, ವೈರಾಗ್ಯವನ್ನು, ಪ್ರಕೃತಿಯನ್ನು ಬೋಧಿಸ್ತಕ್ಕಂಥದ್ದು. ಈ ಪರಂಪರೆಯೇ ತಮಿಳಲ್ಲಿ ಕಾಣಿಸಿರ್ತಕ್ಕಂಥದ್ದು, ಬೇರೆ ಯಾವುದೂ ಅಲ್ಲ ಅಂತ. ಗಾಹ ಸಪ್ತಸೈ ಪ್ರಾಯಶಃ ಇವುಗಳಿಗೆಲ್ಲರಿಗೂ ಕೂಡ ಆಚಾರ್ಯ ಸ್ಥಾನದಲ್ಲಿರುವಂಥದ್ದು ಮೊತ್ತ ಮೊದಲ ಸಂಕಲನ ಅಂತ ಗೊತ್ತಾಗುತ್ತದೆ. ಅಲ್ಲಿ ನೀತಿಯ ಒಂದು ಪದ್ಯ ಬಂದಿದೆ. ಅದಕ್ಕಾಗಿ ಇಷ್ಟು ಪೀಠಿಕೆ ವಿಸ್ತರಿಸಬೇಕಾಯಿತು. ನಮ್ಮಲ್ಲಿ ಆ ನೀತಿಯನ್ನು ಎಷ್ಟು ಆಕರ್ಷಕವಾಗಿ ಹೇಳ್ತಾರೆ ಅಂತ ಒಂದು ಸುಂದರವಾದ ದೃಷ್ಟಾಂತದಿಂದಲೋ ಅಥವಾ ನಿದರ್ಶನದಿಂದಲೋ ಇಲ್ಲದೇ ಇದ್ದರೆ ಬಿಂಬ ಪ್ರತಿಬಿಂಬ ಭಾವದಿಂದ ಒಂದು ವಿಲಕ್ಷಣವಾದ ಅನ್ವಯದಿಂದ ಮಾಡಿಕೊಡ್ತಾರೆ. ಅಂಥ ಒಂದು ಪದ್ಯ ಇಲ್ಲಿ ಕಾಣಿಸುತ್ತದೆ ನೋಡಿ.
ಯಾವುದು ಏನು ಅಂತ ಹೇಳುವಂಥದ್ದು. ಸೋ ಅಥೋ ಜೋ ಹತ್ತೇ ತಂ ಮಿತ್ತಂ ಜಂ ನಿರಂತರಂ ವಸಣೆ ತಂ ರೂವಂ ಜತ್ಥ ಗುಣ ತಂ ವಿಣ್ಣಾಣಂ ಜಯಿಂಧಮ್ಮೋ. ಪರಮೇಶ್ವರ ಭಟ್ರ ಅನುವಾದ ನೋಡಿ. ಆಪತ್ತಿಗಾದವನಾತನೇ ಬಂಧುವು, ಕೈಯೊಳಗಿರುವುದೇ ಹಣವು, ಧರ್ಮದಿಂದೊಡಗೂಡಿ ದರಿವೇ ವಿಜ್ಞಾನವು, ಗುಣವಿರುವಾತನೇ ಚೆಲುವು. ಆಪತ್ತಿಗಾದವನಾತನೇ ಬಂಧುವು, ಸೋರ್ಥೋ ಯೋ ಹಸ್ತೆ ತನ್ಮಿತ್ರಂ ನಿರಂತರಂ ವ್ಯಸನೆ. ಆಪತ್ತಿಗೆ ಆದವನಲ್ಲದೆ ಬೇರೆಯವನು ನಂಟ ಅಂತ ಅನಿಸ್ಕೊಳ್ಳಲ್ಲ. ಕೈಯಲ್ಲಿರುವುದೇ ದುಡ್ಡು, ಕೈಯಲ್ಲಿ ಇಲ್ತೇ ಇರ್ತಕ್ಕಂಥದ್ದಲ್ಲ ಅಂತ. ಪುಸ್ತಕಸ್ಥಾತು ಯಾವಿದ್ಯಾ ಪರಹಸ್ತಗತಂ ಧನಂ, ನಮಗೆ ಗೊತ್ತಿರುವಂಥದ್ದು. ಕಾರ್ಯಕಾಲೇ ಸಮುತ್ಪನ್ನೆ ನ ಸಾ ವಿದ್ಯಾ ನ ತದ್ಧನಂ. ಪುಸ್ತಕದಲ್ಲಿರುವಂಥ ವಿದ್ಯೆಯಲ್ಲ, ಪರರ ಕೈಯಲ್ಲಿರ್ತಕ್ಕಂಥ ಹಣವಲ್ಲ ಅಂತ. ವಾಚೋ ವಿಧೇಯವಾಗಿರಬೇಕು. ಈಗ ನನ್ನಂತೆ 4-6 ಪುಸ್ತಕಗಳನ್ನು ಮುಂದೆ ಇಟ್ಟುಕೊಂಡಿದ್ದರೆ ಅವರು ಕೋಶವಾನ್ ಅಷ್ಟೇ ಹೊರತುನುವೆ ವಿದ್ಯಾವಾನ್ ಅಲ್ಲ. ಕೋಶವಾನ್ ಖಲು ಪಂಡಿತ ಅಂತ ಒಂದು ಸೂಕ್ತಿ ಕೂಡ ಸಂಸ್ಕೃತದಲ್ಲಿದೆ. ಪುಸ್ತಕ ಇಟ್ಟುಕೊಂಡ್ರೆ ಪಂಡಿತರು ಅಂತ. ಅದು ಅಜ್ಞೇಭ್ಯೋ ಗ್ರಂಥಿನ ಶ್ರೇಷ್ಠ ಅಂತ ಮನುವಿನ ಮಾತು. ಪೆದ್ದರಿಗಿಂತ ಪುಸ್ತಕ ಇಟ್ಟುಕೊಂಡವರು ಮೇಲು. ಆ ಮಟ್ಟದ್ದು ನನ್ನ ಪಾಂಡಿತ್ಯ. ಎಲ್ಲ ವಾಚೋ ವಿಧೇಯವಾಗಿ ಇರಬೇಕು. ಆಗ ತಾನೇ ತಾನಾಗಿ ಅದನ್ನು ಯಾವಾಗಂದರೆ ಆವಾಗ, ಯಾವ ತರಹ ಡೆಬಿಟ್ ಕಾರ್ಡ್ ಇಟ್ಕೊಂಡವರು ಎಲ್ಲಂದರೆ ಅಲ್ಲಿ ಹೋಗ್ಬಿಟ್ಟಿದ್ರೂ ಯಾವುದೇ ಒಂದು UTMನಲ್ಲಿ ಕೂಡ ಆಪರೇಟ್ ಮಾಡ್ತಾರಲ್ಲ, ATMನಲ್ಲಿ, ಆ ರೀತಿಯಾಗಿ. ಹಾಗೆ ಇಲ್ಲಿ ಆಪತ್ತಿಗಾದವನು ಬಂಧು, ಕೈಯೊಳಗಿರ್ತಕ್ಕಂಥದ್ದೇ ಹಣ, ಧರ್ಮದಿಂದ ಒಡಗೂಡಿದ ಅರಿವೇ ವಿಜ್ಞಾನ ಅಂತ. ಅದು ಯಾವುದು? ತದ್ವಿಜ್ಞಾನಂ ಎತ್ತರ ಧರ್ಮ. ಧರ್ಮ ಇಲ್ಲದ್ದು ವಿಜ್ಞಾನವಾಗುವುದಿಲ್ಲ ಅಂತ. ವಿಜ್ಞಾನ ಅಂತಂದರೆ ಸೈನ್ಸ್ ಅನ್ನುವ ಅರ್ಥದಲ್ಲಿ ಅಲ್ಲ, ಅನುಭವಜನ್ಯವಾದ ಜ್ಞಾನ ಅಂತ. ಶಂಕರ ಭಾಷ್ಯದಲ್ಲಿ ಕೂಡ ಗೀತೆಯ ಜ್ಞಾನಂ ವಿಜ್ಞಾನ ಸಹಿತಂ ಅನ್ನುವ ವಾಕ್ಯದ ವಿವರಣೆಯಲ್ಲಿ ಈ ಮಾತು ಬರುತ್ತದೆ. ಧರ್ಮ ಇಲ್ಲದ ಅನುಭವ ಜ್ಞಾನಕ್ಕೆ ಅಂಥ ಪ್ರಯೋಜನ ಆಗೋಲ್ಲ. ಧರ್ಮ ಧಾರಣಶೀಲತೆಯನ್ನು ಉಳ್ಳದ್ದು ಅಂತ. ಮತ್ತು ತದ್ರೂಪಂ ಯತ್ರ ಗುಣ, ಗುಣ ಇದ್ದಲ್ಲಿ ರೂಪ, ಗುಣಂ ಪೃಚ್ಛಸ್ವ ಮಾರೂಪಂ ಅನ್ನುವುದಕ್ಕೆ ಸಂವಾದವಾಗಿ ನೋಡಬಹುದು. ಹೀಗೆ ನೀತಿಯನ್ನು ಹೇಳುವಾಗಲೂ ಅದು ಹೀಗಿರಬೇಕು, ಇದು ಹಾಗಿರಬೇಕು ಅನ್ನುವಲ್ಲಿ ಅದಕ್ಕೆ ಒಂದು ಹೊಸ ಲಕ್ಷಣ, ಡೆಫಿನೇಷನನ್ನು ಕೊಡುವಂಥದ್ದು ನಮಗೆ ತೋರುತ್ತೆ. ಮತ್ತು ಇನ್ನೊಂದು ಶ್ಲೇಷ ಮೂಲವಾದ ಚಮತ್ಕಾರ ನೋಡಿ, ಅದು ನೀತಿಗೆ, ಲೋಕ ಪರಿಜ್ಞಾನಕ್ಕೆ ಸಂಕೇತವಾಗಿ ಬರುತ್ತದೆ. ಅವಲೀಣೋ ದೋಮುಹವೋ ತಾಮಹುರೋ ಬೋಯಣಂ ಮುಹೇ ಜಾವ ಮುರವೋ ವ ಖಲೋ ಜಿಣ್ಣಮ್ಮಿ ಓ ಬೋಯಣೆ ವಿರಸ ಮಾರಸಯಿ. ಅನ್ನವು ಇರುವನ್ನ ಮೊರೆವನು ಸವಿಯನು ದ್ವಿಮುಖನು ಅಳಿಕೂಲ ಭವನು ಕರಗಿದರನ್ನವು ವಿರಸವ ನುಡಿವನು ಮುರಜದ ಓಲಂತೆ ಖಳನು. ದುಷ್ಟ ಹೇಗೆ ಅಂದರೆ ಮದ್ದಳೆ ಇದ್ದಂತೆ ಅಂತ. ಮೃದಂಗ ಏನು ಮಾಡುತ್ತೆ, ಅದರ ಬಾಯಿಗೆ ಬೋನವನ್ನು ಬಳಿಯುವಾಗ ಮಾತ್ರ ಒಳ್ಳೆಯ ಶಬ್ದ ಮಾಡುತ್ತದೆ. ಮದ್ದಳೆ ನುಡಿಸುವವರಿಗೆ ಗೊತ್ತು, ಬೋನವನ್ನು ಬಳಿಯಬೇಕು, ಅದಕ್ಕೆ ಅನ್ನ ಪ್ರಯೋಜನಕ್ಕೆ ಬರುವಂಥದ್ದು. ಮೃದಂಗ ನುಡಿಸುವವರೆಲ್ಲ ಈಚೆಗೆ ರವೆಯನ್ನು, ಇನ್ನಿನ್ನೂ ಈಚೆಗೆ ಒಂದು ವಿಶಿಷ್ಟವಾದಂಥ ಟಾಯ್ ಕ್ಲೇ ಅಂತ ಕರೀತಾರೆ, ಮಕ್ಕಳು ಆಟಕ್ಕೆಲ್ಲ ಬಳಸ್ತಕ್ಕಂಥ ಒಂದು ಆಮದಾದಂತಹ ಒಂದು ಜೇಡಿ ಮಣ್ಣು ಸಿಗ್ತಾ ಇದೆ, ವಿದೇಶಿ ಜೇಡಿ ಮಣ್ಣು. ಅದನ್ನು ಯಾವಾಗಂದರೆ ಅವಾಗ ಬಳದು ಕೆರೆದು ತೆಗೆದುಕೊಂಡು ಬಿಡ್ಬೋದು. ಹಾಗೆ ಮಾಡ್ತಾ ಇದ್ದಾರೆ. ಪಾಪ ಈಗ ಮದ್ದಳೆಗೂ ಅನ್ನ ಸಿಗ್ತಾ ಇಲ್ಲ, ಮಣ್ಣು ಸಿಗ್ತಾ ಇದೆ ಅಷ್ಟೇ. ಆದರೆ ಮುಂಚೆ ಎಲ್ಲ ಬೋನ ಅಂಥೇಳಿ ಅನ್ನವನ್ನು ಬೂದಿಯ ಜೊತೆಗೆ ಬೆರೆಸಿ ಮಾಡುವುದು ಈಗಲೂ ಯಕ್ಷಗಾನ ಪರಂಪರೆಯಲ್ಲಿ ಉಂಟು. ಈಚೆಗೆ ನಮ್ಮ ದಕ್ಷಿಣಾದಿ ಮೃದಂಗವಾದಕರು ಎಲ್ಲರೂ ಕೂಡ ರವೆಗೆ ನೀರನ್ನು ಸೇರಿಸಿ ಅದನ್ನು ಬಳಿತಾರೆ ಬೋನವಾಗಿ. ಹೀಗೆ ಉಂಟು. ಒಟ್ಟಿನಲ್ಲಿ ಅದರ ಶ್ರುತಿ ವ್ಯತ್ಯಾಸ ಮಾಡಿಕೊಳ್ಳೋದಕ್ಕೆ ಕರ್ಣ ಅಂತ ಏನು ಹೇಳ್ತಾರೆ, ಅದನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಒಂದು ಕಡೆಗೆ ಸಿದ್ಧವಾದಂಥ ಸದಾಕಾಲ ಇರ್ತಕ್ಕಂಥ ಕರ್ಣ ಅಂತ ಕಪ್ಪು ಇರ್ತಕ್ಕಂಥದ್ದೊಂದು ಇರುತ್ತೆ, ಅದು ಎಡ. ಬಲಗಡೆಗೆ ಈ ರೀತಿಯಾದಂಥ ಬೋನ ಇರುತ್ತೆ, ಅದನ್ನು ಬಳಕೊಳ್ತಾರೆ. ಅದು ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕಾಗುತ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಫೈನರ್ ಟ್ಯೂನಿಂಗ್ಸ್ಗೆ. ಈ ತಂಬೂರಿಯಲ್ಲೆಲ್ಲ ಜೀವ ಅಂತ ಹೇಳಿಬಿಟ್ಟಿದ್ರೂ ಕರೀತಾರೆ ಶಾಸ್ತ್ರದಲ್ಲಿ. ನೂಲನ್ನು ಸಿಕ್ಕಿಸಿರ್ತಾರೆ ತಂತಿಯ ಕೆಳಗೆ. ಆ ಜೀವ ಇಲ್ಲದೆ ಇದ್ದರೆ ತಂತಿ ಝಂಕಾರದ ನಾದವನ್ನು ಮಾಡೋದಿಲ್ಲ. ಹಾಗೆಯೇ ಬೋನ ಅನ್ನೋದು ಇರಬೇಕಾಗುತ್ತದೆ. ಅದು ಒಂದು ವಿಶೇಷವಾದ ಟೆಕ್ನಿಕ್ಕು. ಲೋಡೆಡ್ ಮೆಂಬ್ರೇನ್,
ಆ ಲೋಡೆಡ್ ಮೆಮ್ಬ್ರೇನಿಂದ ಬರ್ತಕ್ಕಂಥ ಒಂದು ಕಾಂಪ್ಲೆಕ್ಸಿಟಿ ಆಫ್ ಸೌಂಡ್ ಪ್ಯಾಟ್ರನ್ಸ್, ಇದು ಬಹಳ ವಿಶೇಷ. ಸಿ ವಿ ರಾಮನ್ ಅವರು ಇದರ ಬಗ್ಗೆ ಅನೇಕ ಸಂಶೋಧನೆಯನ್ನು ಮಾಡಿ ಒಳ್ಳೆಯ ಸಂಶೋಧನೆಯ ಪ್ರಬಂಧಗಳನ್ನು ಕೂಡ ತಂದಿದ್ದಾರೆ. ಅಲ್ಲಿ ಗೊತ್ತಾಗುತ್ತದೆ ನಮ್ಮ ಭಾರತೀಯ ಮೃದಂಗಾದಿಗಳಿಗಿರುವ ವೈಶಿಷ್ಟ್ಯ ಪ್ರಪಂಚದ ಬೇರೆ ವಾದ್ಯಗಳಿಗೆ ಇಲ್ಲ ಅಂತ ಹೇಳಿಬಿಟ್ಟು. ಆ ಸಂಕೀರ್ಣವಾದ ಲಯವಿನ್ಯಾಸ ಅದರ ಸೌಭಾಗ್ಯ. ಇಲ್ಲಿ ಅದನ್ನು ಬಳಸಿಕೊಂಡು ಮುಖಕ್ಕೆ ಅನ್ನ ಹಾಕಿದಾಗ ಮಾತ್ರ ಒಳ್ಳೆ ಮಾತಾಡ್ತಾನೆ ದುಷ್ಟ, ಮದ್ದಳೆ ಇದ್ದಂತೆ, ಅನ್ನ ಕರಗೋದ ಮೇಲೆ ಅಪಸ್ವರವೇ ಹೌದು ಅಂತ. ಇದು ನಮಗೆ ಗೊತ್ತಾಗುತ್ತೆ. ಭರ್ತೃಹರಿ ಪ್ರಾಯಶಃ ಈ ಪದ್ಯದ ಭಾವವನ್ನೇ ತೆಗೆದುಕೊಂಡು ಕೋನಯಾತಿ ವಶೋಲೋಕೆ ಮುಖೇ ಪಿಂಡೇನ ಪೂರಿತಃ ಮೃದಂಗೋ ಮುಖಲೇಪೇನ ಕರೋತಿ ಮಧುರಧ್ವನಿಂ ಅನ್ನುವುದನ್ನು ಹೇಳ್ತಾನೆ. ಇಲ್ಲಿ ನಮಗೆ ಗೊತ್ತಾಗುತ್ತದೆ ಹೇಗೆ ಪೂರ್ವ ಕವಿಗಳ ಭಾವವನ್ನು ತೆಗೆದುಕೊಳ್ತಾರೆ ಅಂತ. ಪಾದೋಪಜೀವಿ, ಪದಕೋಪಜೀವಿ, ಛಾಯೋಪಜೀವಿ, ಚರಣೋಪಜೀವಿ, ಭಾವೋಪಜೀವಿ, ಭುವನೋಪಜೀವಿ ಅಂತ ಕವಿಗಳು ಅನೇಕ ಬಗೆ ಅಂತ ಕ್ಷೇಮೇಂದ್ರ ಹೇಳ್ತಾನೆ. ಒಂದು ಪಾದವನ್ನು ಮಾತ್ರ ಕೆಲವರು ತೆಗೆದುಕೋತಾರೆ, ಕೆಲವರು ಒಂದು ಪದವನ್ನು ತೆಗೆದುಕೋತಾರೆ, ಕೆಲವರು ಒಂದು ಪೂರ್ವಾರ್ಧವನ್ನು ತೆಗೆದುಕೊಳ್ತಾರೆ, ಇನ್ನು ಕೆಲವರು ಉತ್ತರಾರ್ಧವನ್ನು, ಇನ್ನು ಕೆಲವರು ಬರೀ ಭಾವವನ್ನು ತೆಗೆದುಕೊಳ್ತಾರೆ, ಇನ್ನು ಕೆಲವರು ಇಡೀ ಕಾವ್ಯವನ್ನೇ ತೆಗೆದುಕೋತಾರೆ. ಭುವನೋಪಜೀವಿಗಳು ಭಗವಾನ್ ವೇದವ್ಯಾಸರು ಅಂತ ಅವನು ಹೇಳ್ತಾನೆ. ಹೀಗೆ ಇಲ್ಲಿ ಗಾಹ ಸಪ್ತಸಯಿ ಮುಂದಿನ ಕವಿಗಳಿಗೆ ಎಷ್ಟಕ್ಕೂ ಒಂದು ಸ್ಫೂರ್ತಿ ಸ್ಥಾನವಾಗಿ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಇನ್ನೀಗ ಒಂದು ಹೃದಯಂಗಮವಾದ ವಿರಹಿಣಿಯ ಚಿತ್ರ ನೋಡಿ. ಸಾತುಯೇ ಕಯೇಣ ಬಾಲಯ ಅಣಿಸಂ ದರದಾರ ತೋರಣಣ್ಣಿಮಸಣ್ಣ ಓಸಸಯಿ ವಂದಣ ಮಾಲಿವವ್ವ ದಿವಂ ವ್ಯವರಾಯಿ. ತೋರಣ ಮಾಲೆಯ ತೆರೆದೋಳು ಮನೆಯೋಳು ಬಾಗಿಲ ಬಳಿಯೋಳೆ ಕುಳಿತು ಆ ದೀನ ನಾಯಿಕೆ ಬಾಲನೆ ನೋವಳು ಸತತವು ನಿನ್ನನೆ ಓತು. ಒಬ್ಬ ವಿರಹಿಣಿ ಬಾಗಿಲಲ್ಲೇ ನಿಂತಿದ್ದಾಳೆ ಪ್ರಿಯಕರ ಬರಲಿ ಅಂತ. ಹೇಗಿದ್ದಾಳೆ ಅಂದರೆ ತೋರಣಮಾಲೆಯ ತೆರೆದೋಳು, ತೋರಣಮಾಲೆಯ ಹಾಗಿದ್ದಾಳೆ. ಅವನು ಬರ್ತಾನೆ ಅಂತ ಕುತೂಹಲದಿಂದ ತನ್ನ ಕನ್ನೈದಲೆಯ ಕಣ್ಣುಗಳ ನೋಟವನ್ನೇ ತೋರಣವಾಗಿ ಕಟ್ಟಿಕೊಂಡಿದ್ದಾಳೆ. ಪಾಪ ಕಾಯ್ತಾ ಇದ್ದಾಳೆ, ಅವನು ಬರ್ತಾ ಇಲ್ಲ. ಬರಲಿಲ್ಲ ಅಂದರೆ ತೋರಣಮಾಲೆ ಬಾಡಿ ಹೋಗುತ್ತೆ. ನಮ್ಮ ಕಡೆ ಎಲ್ಲ ಹೇಳ್ತಾರೆ ಕಾದು ಕಾದು ತೋರಣದ ಎಲೆ ಹಾಗೆ ಒಣಗೋಗ್ಬಿಟ್ಟಿದ್ದಾರೆ ಅಂತ. ಉತ್ತರ ಕರ್ನಾಟಕದಲ್ಲೆಲ್ಲ ಇನ್ನೂ ವಿಶೇಷವಾಗಿ ಉಂಟು, ವಚನಗಳಲ್ಲಿ ಕೂಡ ಬರುವಂಥದ್ದುಂಟು. ಕಾದು ಕಾದು ನಾ ತೋರಣದ ಎಲೆಯಾದ ನವ್ವ ಅಂತ ಹೇಳ್ತಕ್ಕಂಥದ್ದು. ತೋರಣದ ಎಲೆ ಕಿತ್ತು ಬಿಸಾಡೋದಿಲ್ಲ, ಮತ್ತೊಂದು ಯುಗಾದಿ ಬಂದಾಗಲೇ ಅದನ್ನು ಕಿತ್ತು ಬಿಸಾಡೋದು. ಸಾಮಾನ್ಯವಾಗಿ ಪೂರ್ವಕ್ಕೋ ಪಶ್ಚಿಮಕ್ಕೋ ಗೃಹದ್ವಾರ ಇದ್ದರೆ ಸೂರ್ಯನ ಬಿಸಿಲು ಉದಯ ಕಾಲದಲ್ಲೋ ಅಸ್ತಕಾಲದಲ್ಲೋ ಬಿದ್ದು ಬಿದ್ದು ಸೀದು ಕಾದು ಹಪ್ಪಳದಂತೆ ಆಗಿರುತ್ತೆ. ಹಾಗೆ ಅವಳು ನವೆದು ಹೋಗಿದ್ದಾಳೆ ಎನ್ನುವುದನ್ನು ಅದೆಷ್ಟು ಸೊಗಸಾಗಿ ಹೇಳ್ತಕ್ಕಂಥದ್ದು. ಇಲ್ಲಿ ಅಪ್ಪಟ ಕನ್ನಡದ ಪ್ರತಿಭೆ ಯಾವುದು, ಅಪ್ಪಟ ಸಂಸ್ಕೃತದ ಪ್ರತಿಭೆ ಯಾವುದು? ಡಿ ಆರ್ ನಾಗರಾಜ್ ಅವರು ಅಲ್ಲಮಪ್ರಭುವಿನ ಶೈವ ಪ್ರತಿಭೆ ಅಂತ, ಅದಕ್ಕೆ ಕೆಲವರು ವಿಮರ್ಶಕರು ಚುಡಾಯಿಸಿದ್ದಾರೆ. ಶೈವ ಪ್ರತಿಭೆ, ವೈಷ್ಣವ ಪ್ರತಿಭೆ, ಶಾಕ್ತ ಪ್ರತಿಭೆ ಅಂತ ಪ್ರತಿಭೆಯೊಳಗೂ ತರತರಾವರಿಯಾಗಿ ಇದೆ ಅಂತನ್ನೋದು ಇವರದೇ ಸಂಶೋಧನೆ ಅಂತ. ತಾವು ಎಷ್ಟು ಬೇಕಾದರೂ ಜಾತಿ ಮೂಲವಾದ ವಿಭಾಗಗಳನ್ನು ಮಾಡಬಹುದು, ಅದು ಎಲ್ಲ ಅವಿಭಾಗ, ಪರಮಾದ್ವೈತ. ಆದರೆ ಬೇರೆಯವರು ಅನುಕೂಲಕ್ಕೆ ಮಾಡಿಕೊಂಡಂಥ ಭೇದಗಳು ಮಹಾಪಾತಕ ಅಂತ ಆಗುತ್ತದೆ. ಇದು ಅತ್ತೆ ಒಡೆದ ಜಾಡಿಗೆ ಬೆಲೆ ಇಲ್ಲ ಅಂತ ಒಂದು ಗಾದೆ, ಆ ರೀತಿಯಾದದ್ದು. ಇನ್ನೊಂದು ಪ್ರಕೃತಿ ಚಿತ್ರಣ ನೋಡಿ ಎಷ್ಟು ಚೆನ್ನಾಗಿದೆ. ಹಸಿಯೋಂ ಸಹತ್ತ ತಾಲಂ ಮುಖವಡಂ ಉವಗಯೈ ಪಡಿಯೇಯಿಂ ಪತ್ತಯ ಫಲಾಳ ಸರಿಸೇ ಉಡ್ಡೀಣೆ ಸೂವವಿಂದಮ್ಮಿ. ಒಂದು ಪ್ರಕೃತಿಯ ಸೌಂದರ್ಯ ಇಲ್ಲಿ ಎಷ್ಟು ಚೆನ್ನಾಗಿ ತೋರುತ್ತೆ, ಮತ್ತು ಭ್ರಾಂತಿಮದ ಅಲಂಕಾರ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸಿಕೊಳ್ಳುತ್ತದೆ. ಒಣಗಿದ ಆಲವನೈದಿದ ಪತಿಕರು ನಕ್ಕರು ಚಪ್ಪಾಳೆ ತಟ್ಟಿ ಹಣ್ಣುಗಲ್ ಎಲೆಗಳ ತೆರೆನಿದ್ದ ಗಿಣಿಗಳು ಬುರ್ರೆಂದು ಹಾರಿ ಹೋದಂದು. ಪಥಿಕರು ದಾರಿ ಹೋಕರು ನಡೀತಾ ಇದ್ದಾರೆ. ಅಲ್ಲಿ ಒಂದು ಆಲದ ಮರ ಕಾಣಿಸ್ತಾ ಇದೆ. ಅದರ ಹತ್ತಿರಕ್ಕೆ ಹೋದರೂ ಹಣ್ಣಿದೆ, ಎಲೆ ಇದೆ ಅಂತ ಭಾವಿಸಿ ಹೋದ ತಕ್ಷಣ ಯಾರೋ ಆಹಾ ಎಷ್ಟು ಚೆನ್ನಾಗಿದೆ ಮರ, ಹಣ್ಣು ಎಲ್ಲ ತುಂಬಿಕೊಂಡು ಅಂತ ಚಪ್ಪಾಳೆ ತಟ್ಟದ. ಭರ್ರನೆ ಅಲ್ಲಿದ್ದ ಗಿಳಿಗಳು ಹಾರಿ ಹೋದವು ಅಂತ. ಗಿಣಿಗಳೇ ಆ ಆಲದ ಮರಕ್ಕೆ ಎಲೆಗಳಾಗಿ, ಆ ಕೊಕ್ಕುಗಳು ಆ ಹತ್ತಿಯ ಹಣ್ಣುಗಳಾಗಿ ಇದ್ದುವು ಅಂತ. ಇದನ್ನು ಅನುಭವಿಸಿದರೆ ಮಾತ್ರ ಗೊತ್ತಾಗುವಂಥದ್ದು. ಇಡೀ ಮರ ತುಂಬಿಕೊಂಡು ಗಿಳಿಗಳು ಇದ್ದ ಚಿತ್ರಣವನ್ನು ನಾವು ಮಾಡಿಕೊಳ್ಬೇಕು. ಒಮ್ಮೆ ಮೈಸೂರಿನಲ್ಲಿ ನಾನು ಬೆಳಗಿನ ಜಾವ ಇದೇ ರೀತಿ ಧನುರ್ಮಾಸ ಮಾರ್ಗಶೀರ್ಷ ಮಾಸದಲ್ಲಿ
ಟ್ರೈನ್ ಹತ್ತಿ ಬರಬೇಕಿತ್ತು. ಹಿಂದಿನ ದಿವಸ ಕಾರ್ಯಕ್ರಮ ಕೊಟ್ಟಿದ್ದವನು ದಾಸ್ ಪ್ರಕಾಶ್ ಹೋಟೆಲ್ನಿಂದ ರೈಲ್ವೆ ಸ್ಟೇಷನ್ಗೆ ನಡೆದು ಹೋದೆ. ಸುಮಾರು 5:45 6 ಗಂಟೆ ಒಳಗಿನ ಸಮಯ, ಸೂರ್ಯೋದಯವಿನ್ನೂ ಆಗಿರಲಿಲ್ಲ. ಆಗ ಸಯ್ಯಾಜಿರಾವ್ ರಸ್ತೆಯ ಹಲವು ಮರಗಳ ತುಂಬ ದಟ್ಟವಾಗಿ ಗಿಳಿಗಳು ಮುಕುರಿಕೊಂಡು ಮಲಗಿದ್ದವು. ರೆಕ್ಕೆಯೊಳಗೆ ತಲೆಯನ್ನು ಹುದುಗಿಸಿ ಮಲಗಿದ್ದವು. ಕೊಕ್ಕು ಕಾಣಿಸ್ತಿರಲಿಲ್ಲ, ರೆಕ್ಕೆ ಮಾತ್ರ ತೋರ್ತಾ ಇತ್ತು. ಎಲ್ಲ ಬೋಳು ಮರಗಳು. ಹೇಮಂತ ಬಂದ ಕಾರಣ ಎಲೆ ಇಲ್ಲ. ಆದರೆ ಮರದ ತುಂಬ ಇವುಗಳೇ ಎಲೆಯಾಗಿವೆಯಾ ಅಂತ ಬಾಣಭಟ್ಟ ಕಾದಂಬರಿಯಲ್ಲಿ ಶಾಲ್ಮಲಿ ವೃಕ್ಷದ ವರ್ಣನೆ ಮಾಡುವಾಗ ಹೇಳ್ತಾನೆ, ವೃದ್ಧಾಪ್ಯದ ಕಾರಣ ಆ ಮರ ಮುಪ್ಪಾಗಿತ್ತು, ಎಲೆ ಉದುರಿತ್ತು. ಆದರೆ ಬೇರೆ ಬೇರೆ ವಯಸ್ಸಿನ ಗಿಳಿಗಳ ಕಾರಣದಿಂದ ಎಳೆ ಚಿಗುರಿನಂತೆ ಕೆಂಪಾದಂತಹ ಇನ್ನೂ ರೆಕ್ಕೆ ಸರಿಯಾಗಿ ಮೂಡದ ಗಿಳಿಗಳಿಂದ ಅದು ಚಿಗುರಾಗಿ ತೋರ್ತಾ ಇತ್ತು. ಪ್ರೌಢವಾದ ಗಿಳಿಗಳಿಂದ ಹಸುರಾಗಿ ತೋರ್ತಾ ಹಸುರೆಲೆಗಳಿರುವಂತೆ ಕಾಣಿಸ್ತಾ ಇತ್ತು ಅಂತ ಬಗೆಬಗೆಯ ಹಂತಗಳ ಗಿಳಿಗಳ ಮೂಲಕ ಬಗೆಬಗೆಯ ಹಂತದ ಎಲೆಗಳು ಕೂಡಿಕೊಂಡ ಮರದಂತೆ ತೋರ್ತಿತ್ತು ಅಂತಾನೆ. ಆ ರೀತಿಯಾಗಿ ಇದು ಏನು ಸೌಂದರ್ಯ ಅಂದರೆ ಆ ಪ್ರಕೃತಿಯ ನಿರೀಕ್ಷಣೆಯೇ ಇಲ್ಲಿ ಸೌಂದರ್ಯ. ಅದಕ್ಕಿಂತ ಮಿಗಿಲಾದದ್ದು ಇನ್ಯಾವುದೂ ಅಲ್ಲ. ಮತ್ತೊಂದು, ಒಬ್ಬ ಖಂಡಿತ ನಾಯಿಕೆ ತನ್ನ ಅನುಭವವನ್ನು ಹೇಳ್ಕೊಳ್ತಕ್ಕಂಥದ್ದು. ಅಜ್ಜಮ್ಮಿ ಹಾಸಿಯ ಮಾಮಿತೇಣ ಪಾಯೇಸುತಃ ಪಡಂತೇಣ ತೀಯೇವಿ ಜಲಂತಿಂ ದೀವವತ್ತಿ ಮಬ್ಬುಣ್ಣ ಅಂತೀಯೇ. ಆತನು ಆ ರೀತಿ ಕಾಲಿಗೆ ಬಿದ್ದನು, ಅತ್ತನು ಗೋಳಾಡಿಬೇಡಿ. ದೀಪವ ದೊಡ್ಡದು ಮಾಡಿ ನಕ್ಕೇನು, ಬೆಳಕಿನೊಳವನನು ನೋಡಿ. ಗಂಡ ಬರಲಿಲ್ಲ. ಕೋಪಗೊಂಡು ಅವಳು ಮನೆ ಒಳಗೆ ಹೋಗಿದ್ದಾಳೆ. ದೀಪ ಸಣ್ಣದು ಮಾಡಿದ್ದಾಳೆ. ಆಗ ಅವನು ಬರ್ತಾನೆ, ಬಂದು ಅನುನಯಿಸ್ತಾನೆ. ಅನುನಯಿಸುವಾಗ ಹಿಂದೆಯೇ ನಾನು ಹೇಳಿದ್ದೆ, ನಮ್ಮ ಸಂಸ್ಕೃತ ಕಾವ್ಯದ ನಾಯಕರು ಹೆಂಡತಿಯ ಕಾಲಿಗೆ ಬೀಳುವುದನ್ನು ಅಪಮಾನ ಅಂತ ಭಾವಿಸ್ತಿರಲಿಲ್ಲ. ಶ್ರೀಕೃಷ್ಣನಿಂದ ದುಷ್ಯಂತನವರೆಗೆ ಯಥೇಷ್ಟವಾಗಿ ಇವುಗಳು ಕಂಡಿವೆ. ಹಾಗೆ ಕಾಲಿಗೆ ಬಿದ್ದ, ಬೇಡಿಕೊಂಡ. ಆಗ ದೀಪವ ದೊಡ್ಡದು ಮಾಡಿ ನಕ್ಕೆನು, ಬೆಳಕಿನೋಳು ಅವನನ್ನು ನೋಡಿ. ದೀಪವನ್ನು ದೊಡ್ಡದು ಮಾಡಿ, ಆಹಾ, ನಿನ್ನ ಮುಖದ ಪಶ್ಚಾತ್ತಾಪ ನಿಜವಾಗಲೂ ಪಶ್ಚಾತ್ತಾಪವಾ, ಕಣ್ಣೀರ ಅಥವಾ ಧ್ವನಿಯ ಮಾಡ್ಯುಲೇಷನ್ ಮಾತ್ರವಾ ಅನ್ನೋದಿಕ್ಕೋ ಏನೋ, ಇದನ್ನು ಕವಿ ಹೇಳೋದಿಲ್ಲ. ಆದರೆ ಆ ಸೊಗಸು ನೋಡಿ, ನೀನು ಏನು ಅಪರಾಧ ಮಾಡಿಕೊಂಡು ಬಂದಿದ್ದೀಯಾ, ಮುಖದಲ್ಲಿ ಯಾವ ತಿಲಕ ಅಂಟಿಸಿಕೊಂಡಿದ್ದೀಯೋ, ಯಾವ ಕಾಡಿಗೆ ಲೇಪ ಅಲ್ಲಿ ಉಂಟೋ, ಯಾವ ಹೂವಿನ ಒಂದು ಎಸಳು ಮುಡಿಯಲ್ಲಿ ಸಿಕ್ಕಾಕೊಂಡಿದೆಯೋ, ಏನೋ ನೋಡೋಣ ಅಂತಲೋ, ಯಾವುದೂ ನಮಗೆ ಗೊತ್ತಾಗೋಲ್ಲ. ಆದರೆ ಅಷ್ಟೆಲ್ಲ ಆಲೋಚನೆ ಮಾಡೋದಕ್ಕೆ ಅಲ್ಲಿ ಅವಕಾಶ ಇದೆ. ಒಳ್ಳೆಯ ಕಾವ್ಯ ಹಾಗೆ, ಇಟ್ ಹಸ್ ಟು ಗಿವ್ ಸಫಿಷಿಯಂಟ್ ಸ್ಪೇಸ್. ಒಳ್ಳೆಯ ಸಂಗೀತವೂ ಹಾಗೆ. ಒಂದು ಸಂಗತಿಯನ್ನು ಕೊಟ್ಟರೆ ಆ ಸಂಗತಿಯ ಮೇಲೆ 10 ಸಂಗತಿಗಳನ್ನು ಬೆಳೆಸುವಂತೆ ಅದಕ್ಕೊಂದು ಅಕಾಮಡೇಷನ್, ವ್ಯಾಪ್ತಿ ಇರಬೇಕಾಗುತ್ತದೆ. ಹಾಗಲ್ಲದೆ ಎಲ್ಲವನ್ನೂ ನಾವು ಅಲ್ಲಿ ಇಡಿಕಿರಿದು ಬಿಟ್ಟರೆ, ಉದಾಹರಣೆಗೆ ಮುದ್ದುಸ್ವಾಮಿ ದೀಕ್ಷಿತರ ಕೃತಿಗಳಲ್ಲಿ ಇಟ್ಸ್ ಎ ಬ್ಯೂಟಿಫುಲ್ ಮ್ಯೂಸಿಯಂ ಆರ್ ಸ್ಟೋರ್ ಹೌಸ್ ಆಫ್ ಎ ರಾಗ. ರಾಗಗಳ ಒಂದು ಉಗ್ರಾಣದಂತೆ ಇರ್ತದೆ, ಆದರೆ ರಾಗಗಳ ನೃತ್ಯದಂತೆ ಇರೋದಿಲ್ಲ. ಅದೇ ತ್ಯಾಗರಾಜರ ಕೃತಿಗಳಲ್ಲಿ 10 ಸಂಗತಿಗಳಿಗೆ ಇನ್ನು 15 ಸಂಗತಿಯನ್ನು ಪೋಣಿಸುವಂಥ ರೀತಿಯಲ್ಲಿ ಅವಕಾಶ ಇರುತ್ತದೆ. ಕಲಾವಿದನ ಔದಾರ್ಯ ಕೂಡ ಅಲ್ಲಿ ಕಾಣಿಸುತ್ತದೆ. ನನ್ನ ಕಲ್ಪನೆಯನ್ನು ನೀನು ಬೆಳೆಸಯ್ಯ, ನೀನು ಮುಂದುವರೆಸಯ್ಯ, ನೋಡಿಕೊಳ್ತೀನಿ, ಪರವಾಗಿಲ್ಲ ಅಂತನ್ನುವಂಥದ್ದು. ಈಗ ಕಾಳಿದಾಸನ ಮೇಘದೂತದಲ್ಲಿ ಎಷ್ಟು ಬೇಕಾದರೂ ಪ್ರಕ್ಷೇಪ ಮಾಡಬಹುದು ಅಂಥ ಒಂದು ಅವಕಾಶ ಇದೆ. ವ್ಯಾಸ ವಾಲ್ಮೀಕಿಗಳ ಕಾವ್ಯದಲ್ಲಿ ಪ್ರಕ್ಷೇಪ ಮಾಡುವುದಕ್ಕೆ ಅಂಥ ಅವಕಾಶ ಇದೆ. ಬಿಕ್ಕಟ್ಟಾಗಿ ಇನ್ಯಾರಿಗೂ ಅವಕಾಶವೇ ಕೊಡೋದಿಲ್ಲ ಅಂತ ಮಾಡಿದ್ರೆ ಅದು ಒಂದು ರೀತಿಯಾದ ಕಾವ್ಯ, ತಪ್ಪಲ್ಲ. ಆದರೆ ಅವಕಾಶ ಕೊಟ್ಟು ನನ್ನ ಪ್ರತಿಭೆ ನಿನಗಿಂತ ಉತ್ತಮವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸುವಂಥ ಒಂದು ಮಹಾ ಆತ್ಮವಿಶ್ವಾಸ. ಈ ಗಾಹ ಸತ್ತಸೈಯಲ್ಲೇ ನಿನ್ನೆ ಒಂದು ಪದ್ಯ ನೋಡಿದ್ವಿ. ಆ ಪದ್ಯದಲ್ಲಿ ನಾಯಕಿ ಹೇಳ್ಕೊತಾಳಲ್ಲ, ದೇವರೇ, ನನ್ನ ಗಂಡನಿಗೆ ಬೇರೆಯ ಹೆಣ್ಣಿನ ಕಡೆಗೆ ಹೋಗುವಂಥ ಬುದ್ಧಿಯನ್ನು ಕೊಡು, ಹಾಗಾದರೂ ಅವನಿಗೆ ಯೋಗ್ಯ ಯಾವುದು ಅಯೋಗ್ಯ ಯಾವುದು ಅನ್ನೋ ವ್ಯತ್ಯಾಸ ಗೊತ್ತಾಗುತ್ತೆ ಅಂತ. ಎಂಥ ಆತ್ಮವಿಶ್ವಾಸ ಅವಳದು. ಆ ರೀತಿ ಹೀಗೆ ಇದು ಒಂದು ಕಾವ್ಯದ ಸೊಗಸು. ಇದನ್ನು ನಾವು ಇಲ್ಲಿ ಕಾಣಬಹುದು. ಅನೇಕ ಧ್ವನಿ ಪರಂಪರೆಗಳಿಗೆ ಅವಕಾಶ ಇರುತ್ತದೆ, ಅನೌಚಿತ್ಯ ಮಾತ್ರ ಅಲ್ಲಿ ಬರಬಾರದು. ಹಾಗಿರುವಂಥದ್ದು. ಮತ್ತೊಂದು ಎಚ್ಚರಿಕೆ. ಆ ಎಚ್ಚರಿಕೆ ಒಳಗೆ ಸೌಂದರ್ಯ ಧ್ವನಿತವಾಗುವ ರೀತಿ ನೋಡಿ. ಸುವಣುವಾಣಂ ಚಿವಂತಂ ಸೂರಮ್ಮ ಸಾವುಲೀಯೇ ವರಾಯಿ ಯೇ ಅಸ್ಯ ಪಂಕಸ್ಯ ಅಜಾಯುಣು ಕಾರಂ ಸುಹಪ್ಪರಸಂ
ಸೆರಗನು ಬೀಸಿ ವಾರಿಸದಿರು ಮುಖವನು ಸೋಂಕುವ ರವಿಯನು ಸುತನು ಮುಖವನು ಮೇಣಬ್ಜವನು ಸೋಂಕಿ ತಿಳಿವನು ಮೃದು ಕಠಿಣಗಳಂತರವನು. ಒಬ್ಬಳು ಮಾಗಿಯ ಬಿಸಿಲಿಗೆ ಝಳಕ್ಕೆ ಸೆರಗನ್ನು ಅಡ್ಡ ಇಟ್ಟಿದ್ದಾಳೆ. ಅದಕ್ಕೆ ಸಖಿ ಹೇಳ್ತಾ ಇದ್ದಾಳೆ, ಸೆರಗನ್ನು ಅಡ್ಡ ಇಟ್ಟು ಸೂರ್ಯನ ಬಿಸಿಲಿಗೆ ನೀನು ತಡೆ ಮಾಡಬೇಡ. ಸೂರ್ಯ ತನ್ನ ಕಿರಣಗಳಿಂದ ಮುಟ್ಟಿ ತಿಳ್ಕೊಳ್ಬೇಕು ಕಮಲ ಯಾವುದು ಮುಖ ಯಾವುದು ಅಂತ. ಪಾಪ ಅವನಿಗೆ ಸ್ವಲ್ಪ ತೊಡಕಾಗ್ತಾ ಇದೆ ಅಂತ. ಇಲ್ಲಿ ನಿನ್ನ ಮುಖ ಕಮಲದಂತೆ ಇದೆ ಎನ್ನುವುದನ್ನು ಅದೆಷ್ಟು ಸೂಕ್ಷ್ಮ ಮನೋಹರವಾಗಿ ಹೇಳಿರ್ತಕ್ಕಂಥದ್ದು. ಅಲ್ಲಿ ನಮಗೆ ಸ್ವಾರಸ್ಯಗಳು ಗೊತ್ತಾಗುವಂಥದ್ದು. ಮುಖ ಕಮಲದಂತೆ ಇದೆ ಅಂತ ಹೇಳಿಬಿಟ್ರೆ ಅಲ್ಲಿ ಏನು ವಿಶೇಷ ಇಲ್ಲ. ಆದರೆ ಅದನ್ನು ಪರ್ಯಾಯವಾಗಿ ಹೇಳತಕ್ಕಂಥದ್ದು. ಅಲಂಕಾರ ಪ್ರಪಂಚದ ಸ್ವಾರಸ್ಯವೇ ಇದು. ಪರ್ಯಾಯೋಕ್ತ ಅನ್ನುವುದು ಅತಿಶಯವಾದಂಥ ಒಂದು ಅಲಂಕಾರ. ಸೂರ್ಯ ಪಾಪ ಕನ್ಫ್ಯೂಸ್ ಮಾಡಿಕೊಂಡಿದ್ದಾನೆ. ಜಗನ್ನಾಥ ಪಂಡಿತರಾಜ ತನ್ನ ಭಾಮಿನಿ ವಿಲಾಸದಲ್ಲಿ ಒಂದು ಪದ್ಯ ಬರೀತಾನೆ. ತೀರೇ ತರುಣ್ಯ ವದನಂ ಸಹಾಸಂ ನೀರೇ ಸರೋಜಸ್ಯ ಮಿಲದ್ವಿಕಾಸಂ ಆಲೋಕ್ಯ ಧಾವತ್ಯುಭಯತ್ರ ಮುಗ್ಧ ಮರಂದ ಲುಬ್ಧಾಲಿ ಕಿಶೋರಮಾಲಾ ಅಂತ. ಸರೋವರದ ತೀರದಲ್ಲಿ ಒಬ್ಬ ತರುಣಿಯ ಮಂದಹಾಸದ ಮುಖ ಮೆರೀತಾ ಇದೆ. ಸರೋವರದ ನೀರಿನಲ್ಲಿ ಒಂದು ಕಮಲದ ವಿಕಸಿತವಾದ ಸ್ವರೂಪ ಇದೆ. ಇದನ್ನು ಕಂಡು ಮಕರಂದ ಲೋಲುಪತೆಯಿಂದ ಬರುವ ಭ್ರಮರಗಳು ಅದು ಭ್ರಮರ ಕಿಶೋರಗಳು. ಹಾಗಾಗಿ ಅವುಗಳಿಗೆ ಪಾಪ ಅನುಭವ ಅಷ್ಟಾಗಿ ಇಲ್ಲ. ಮರಂದ ಲುಬ್ಧಾಲಿ ಕಿಶೋರಮಾಲಾ ಅಂತ ಹೇಳಿದ್ದಾನೆ. ಅಲ್ಲಿ ಹೋಗಬೇಕೆ ಇಲ್ಲಿ ಹೋಗಬೇಕೆ ಅಂತ ಗೊತ್ತಿಲ್ಲದೆ ಅಲ್ಲಿಂದ ಇಲ್ಲಿಗೆ ಲಾಳಿ ಹೊಡಿತಾ ಇವೆ, ಠಳಾಯಿಸ್ತಾ ಇವೆ ಅಂತ. ಅದನ್ನು ಮುಖ ಕಮಲದಂತೆ ಇದೆ ಎನ್ನುವ ತಾತನ ಕಾಲದ ಓರ್ನೌಟ್ ಇಮೇಜರಿ, ಡೆಡ್ ಮೆಟಫಾರ್ ಅಂತ ಕರೀತಾರೆ, ಮೃತರೂಪಕ ಅಂತ ಹೇಳ್ಬೋದು. ಆ ಸವಕಲ ನಾಣ್ಯವನ್ನು ಕವಿ ತನ್ನ ಪ್ರತಿಭಾಬಲದಿಂದ ಹೇಗೆ ಹೊಸದಾಗಿ ಮಾಡಿದ್ದಾನೆ, ಹೇಗೆ ಹೊಸ ರೀತಿಯಲ್ಲಿ ಚಲಾವಣೆಗೆ ತಂದಿದ್ದಾನೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಪದ್ಯ ರಚನೆ ಇದು ಬಂದು ಉಪಜಾತಿ ಎನ್ನುವ ಛಂದಸ್ಸು. ಈ ಛಂದಸ್ಸಿಗೆ ಒಂದು ವಿಶಿಷ್ಟವಾದಂತಹ ನಾದ ಸಂವೇದನೆ ಇದೆ, ನಾದ ಬಂಧುರತೆ ಇದೆ, ಸೌಂದರ್ಯ ಇದೆ. ಅದಕ್ಕೆ ಸಮಾನವಾದ ಪದಶ್ರುತಿಯನ್ನು ತರ್ತಾನೆ ನೋಡಿ. ತೀರೇ ತರುಣ್ಯ ವದನಂ ಸಹಾಸಂ ನೀರೇ ಸರೋಜಸ್ಯ ಮಿಲದ್ವಿಕಾಸಂ. ತೀರೇ ನೀರೇ, ವಿಕಾಸಂ ವಿಹಾಸಂ. ಆ ಥರ ಹೇಳುವ ಮೂಲಕ ಪದಸಾಮ್ಯದಿಂದ ಆ ಒಂದು ಕಮಲದ ಮುಖದ ವರ್ಣಸಾಮ್ಯ, ಸೌರಭ ಸಾಮ್ಯ, ಸೌಕುಮಾರ ಸಾಮ್ಯ, ಮಾಧುರ್ಯ ಸಾಮ್ಯ, ಎಷ್ಟು ಸಾಮ್ಯಗಳು ಕೂಡ ಧ್ವನಿತವಾಗ್ತಾ ಇದೆ. ಅಷ್ಟನ್ನು ಟಿ.ಎಸ್. ಎಲಿಯಟ್ ಹೇಳುವಂತೆ ಆಡಿಟರಿ ಇಮ್ಯಾಜಿನೇಷನ್, ಶ್ರಾವಣ ಪ್ರತಿಭೆಯಿಂದ ತೋರ್ಪಡಿಸ್ತಾ ಇದ್ದಾನೆ. ನಮ್ಮ ಪ್ರಾಚೀನ ಕವಿಗಳ ಮಾರ್ಗ ಇಂಥದ್ದು. ಇವತ್ತು ಹನಿಗವನಗಳು, ಮಿನಿಗವನಗಳು, ಕೆನೆಕವನಗಳು, ಎಲ್ಲ ಕವನಗಳು ಬರ್ತಾ ಇವೆ. ಆದರೆ ಅಲ್ಲಿ ಚಮತ್ಕಾರ ಇರಬಹುದು, ಈ ನಾದ ಸೌಂದರ್ಯ ಇಲ್ಲ, ಛಂದೋ ಬಂಧುರತೆ ಇಲ್ಲ. ಅವು ಇಲ್ಲದೆ ಇದ್ದರೆ ಅಷ್ಟರ ಮಟ್ಟಿಗೆ ಕೊರತೆ ಆಗುತ್ತವೆ. ಗೋಡಂಬಿ ದ್ರಾಕ್ಷಿ ಹಾಕದೇ ಇರತಕ್ಕಂಥ ಕೇಸರಿ ಬಾತು ಏನೋ ಮನುಷ್ಯರು ತಿನ್ನಬಹುದು, ರಸಿಕರು ತಿನ್ನೋಕ್ಕಾಗೋದಿಲ್ಲ. ಅಥವಾ ಕುಂಕುಮ ಕೇಸರಿಯೋ ಏಲಕ್ಕಿಯೋ ಹಾಕದೇ ಇರತಕ್ಕಂಥ ಪಾನಕ, ಅದು ಬಾಯಾರದವರು ಕುಡಿಬಹುದೇ ಹೊರತುನುವೆ ರಸಜ್ಞರು ಕುಡಿಯುವಂಥದ್ದಲ್ಲ. ರಸಿಕತೆಗೆ ಆ ಘಮಲು, ಆ ಮಾಧುರ್ಯ, ಆ ರುಚಿ ಸ್ವಾರಸ್ಯ ಅವೆಲ್ಲ ಬೇಕು. ಅದಿಲ್ಲದೆ ಇದ್ದರೆ ಏನು ಪ್ರಯೋಜನ? ಹಾಗೆ ಛಂದಸ್ಸು ಇವುಗಳೆಲ್ಲ ಇದ್ದರೆ ತುಂಬ ಸೊಗಸಾಗುತ್ತವೆ. ಅದರಿಂದ ಅನುಭವದ ಅತಿಶಯತೆ ಹೆಚ್ಚಾಗುತ್ತದೆ. ಈ ದೃಷ್ಟಿಯಿಂದ ನೋಡಬೇಕಾಗುತ್ತದೆ ನಾವು. ಇಲ್ಲೆಲ್ಲ ಪ್ರತಿಯೊಂದು ಕೂಡ ಅಂಥ ಒಂದು ಸೌಂದರ್ಯವನ್ನು ಒಳಗೊಳ್ಳುವಂತೆ ಕಾಣುತ್ತದೆ. ಮತ್ತೊಂದು ಗೃಹಛಿದ್ರವನ್ನು ಮುಚ್ಚಿಡುವ ಹವಣು, ಇದು ನಮ್ಮ ಬದುಕಿನಲ್ಲಿ ಎದ್ದು ಕಾಣಿಸುವಂತೆ ಬರುವಂಥದ್ದು. ಹೀಯಚ್ಚೇಯ ವಿಲೀಣೋ ನ ಸಾಯಿವೋ ಜಾಣಿವೂಣ ಧರಸಾರಂ ಘರಸಾರಂ ಬಾಂಧವ ದುವ್ವಾಣಂ ವ್ಯ ದೋಹಲವೋ ದುಗ್ಗ ಅವಹೂಯೇ. ನಂಟರು ಆಡಿದ ಅಳಿನುಡಿನಂತೆಯೇ ಮನದೋಳು ಬೈತಿಡುವಂತೆ ಮನದೊಳೆ ಬಯಕೆಯ ಬಡವಿ ಬೈತಿಟ್ಟಳು ಮನೆಯ ದುಸ್ಥಿತಿಯ ಬಲ್ಲವಳು. ನಂಟರು ಆಡಿದ ಅಳಿನುಡಿಯಂತೆಯೇ, ಒಬ್ಬಳು ಇಷ್ಟಪಟ್ಟು ಬಡವನನ್ನು ಮದುವೆ ಆದಳು. ಆ ಮಾತು ಹಿಂದೆಯೂ ಒಂದು ಗಾಹ ಸಪ್ತಸಿ ಪದ್ಯದಲ್ಲಿ ಬಂದಿತ್ತು. ಬಡವನನ್ನು ಮದುವೆ ಆದವಳು ತನ್ನ ಬಂಧುಗಳ ಎದುರಿಗೆ ಅವನನ್ನು ಉಳಿಸಿಕೊಳ್ಳಬೇಕು ಅಂತ ಶ್ರೀಮಂತಿಕೆ ಡೌಲಿಂದ ಬಂದ ನಂಟರಿಗೆ ಸ್ವಲ್ಪ ಅಬ್ಬರ ಕಡಿಮೆ ಮಾಡಿ ನಿಮ್ಮಂತೆ ನೀವು ಬನ್ನಿ ಮನೆಗೆ ಅಂತ ದಬಾಯಿಸಿದಳು ಅನ್ನುವಂಥ ಭಾವದ ಪದ್ಯ. ಇಲ್ಲಿ ಅವಳಿಗೆ ತವರಿನ ತನ್ನ
ತಾಯಿ ಮನೆ ಕಡೆಯವರ ಆಕ್ಷೇಪಗಳನ್ನು, ಕಟುಕ್ತಿಗಳನ್ನು, ವ್ಯಂಗ್ಯೋಕ್ತಿಗಳನ್ನು ಕಷ್ಟಪಟ್ಟು ನುಂಗುಕೋತಾ ಇದ್ದಾಳೆ, ತಾಳ್ಕೊಳ್ತಾ ಇದ್ದಾಳೆ. ನಂಟರು ಆಡಿದ ಅಳಿನುಡಿ, ಕೆಟ್ಟ ನುಡಿಗಳಂತೆ ಅದನ್ನು ಮನಸ್ಸಿನಲ್ಲೇ ಬಚ್ಚಿಟ್ಕೋತಾಳೆ. ಬೇಸರವಾದಾಗ ನಮ್ಮ ಆತ್ಮೀಯರ ಹತ್ರ ಹೇಳ್ಕೊಳ್ಬೇಕು, ಬಂದು ಗಂಡನ ಹತ್ರ ಹೇಳ್ಕೊಂಡ್ರೆ ಮತ್ತಷ್ಟು ದುಃಖವಾಗುತ್ತದೆ. ಆ ಥರ ಹೇಳ್ಕೊಳ್ತಕ್ಕಂಥದ್ದಲ್ಲ. ಅಲ್ಲಿ ಆದ ಸಂಕಟವನ್ನು ಇಲ್ಲಿ ಬಂದು ಹೇಳಿಕೊಂಡ್ರೆ ಅವನಿಗೆ ದುಃಖ ಜಾಸ್ತಿ, ಅದಕ್ಕೆ ಮನದಲ್ಲೇ ಹೂತು ಬಿಡ್ತಾಳೆ. ಹಾಗೆಯೇ ಬಯಕೆಯನ್ನು ಕೂಡ ಮನದಲ್ಲಿ ಹೂತಿಟ್ಟಳು ಅಂತ. ಮನೆಯ ಸ್ಥಿತಿಯನ್ನು ಬಲ್ಲವಳು, ಹಾಗಾಗಿ ಬಯಕೆಯನ್ನು ಬೇಡಲಿಲ್ಲ ಅಂತ. ಮತ್ತೊಂದು ಗಾಹೆ ಬರುತ್ತದೆ ಮುಂದೆ. ಅಲ್ಲಿ ಗರ್ಭಿಣಿಯೊಬ್ಬಳಿಗೆ ನಿನ್ನ ಬಯಕೆ ಏನು ಅಂತ ಕೇಳಿದ್ರೆ, ಏನಿಲ್ಲ, ನೀರು ಕುಡಿಬೇಕಷ್ಟೇ, ನನಗೇನೂ ಆಗ್ತಾ ಇಲ್ಲ ಬಯಕೆ ಅಂತಾಳೆ. ಬಡತನ ಗೊತ್ತು, ಗಂಡನಿಗಿರ್ತಕ್ಕಂಥ ಒಂದು ಅಕಿಂಚನತೆ, ದಾರಿದ್ರ್ಯ ಅವಳಿಗೆ ಗೊತ್ತು. ಮತ್ತೊಬ್ಬ ಮುಗ್ಧೆಯಾದ ಗರ್ಭಿಣಿಯನ್ನು ನಾವು ನೋಡಿದ್ವಿ. ಅವಳಿಗೆ ಬಯಕೆ ಏನು ಅಂತ ಕೇಳಿದ್ರೆ ಗಂಡನ್ನೇ ನೋಡ್ತಾ ಇದ್ದು ಬಿಟ್ಲು ಅಂತ. ಅವನೇ ಬಯಕೆ ಅಂತಲೋ, ಅವನಲ್ಲದೆ ನನಗಿನ್ನೆಲ್ಲಿಯ ಬಯಕೆ ಅಂತಲೋ, ಈ ಥರ ಏನನ್ನು ಬೇಕಾದರೂ ಅರ್ಥ ಮಾಡಿಕೊಳ್ಳಬಹುದು. ಕಾವ್ಯದ ಅದ್ಭುತ ಸ್ವಾರಸ್ಯ ಅಲ್ಲಿ ಕಾಣುವಂಥದ್ದು. ಮತ್ತೆ ಈ ಅರೇಂಜ್ಡ್ ಮ್ಯಾರೇಜ್ ಅಂತ ಅಂತೀವಲ್ಲ, ಅದನ್ನು ತುಂಬ ನಮ್ಮ ಪರಂಪರೆ ಬ್ರಾಹ್ಮ ವಿವಾಹವನ್ನು ಮೆಚ್ಚಿದೆ. ಆದರೆ ಅದಕ್ಕೆ ಅದರದೇ ಆದಂಥ ಮಿತಿಗಳೂ ಇವೆ. ಅದನ್ನು ತಿಳ್ಕೊಂಡೇ 8 ವಿಧವಾದ ವಿವಾಹಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿವೆ. ನಮ್ಮ ಸಮಾಜ ತುಂಬ ಕಟ್ಟುನಿಟ್ಟುಗಳಿಂದ ಒಳ್ಳೆ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಂತೀವಲ್ಲ, ಆ ತರಹ ಇತ್ತು ಅಂತ ಕೆಲವರು ಆಕ್ಷೇಪ ಮಾಡ್ತಾ ಇರ್ತಾರೆ. ಅವರಿಗೆ ಸಂಸ್ಕೃತ ಕಾವ್ಯ ಪರಂಪರೆ ಒಂದು ಸ್ವಲ್ಪವೂ ಗೊತ್ತಿಲ್ಲ. ಅದು ಗೊತ್ತಾಗಿಬಿಟ್ರೆ ಇವರಿಗೆ ಮಾನವಿಲ್ಲ, ಮರ್ಯಾದೆ ಇಲ್ಲ, ಕಟ್ಟಿಲ್ಲ, ನಿಟ್ಟಿಲ್ಲ ಅಂತ ಮತ್ತೊಂದು ರೀತಿ ದೂರೋದಕ್ಕೂ ಆರಂಭ ಮಾಡ್ತಾರೆ. ಹಾಗಾಗಿ ಅವರಿಗೆ ಅದನ್ನು ಹೇಳಬೇಕಾ ಬೇಡವಾ ಅಂತ ನನಗೆ ಎಷ್ಟೋ ಸರ್ತಿ ಸಂದಿಗ್ಧತೆ ಕಾಡುತ್ತದೆ. ಆದರೆ ನಮ್ಮಲ್ಲಿ ಎರಡೂ ಇದೆ. ಇದನ್ನು ಗೌರವಿಸಿದ್ದೀವಿ, ಆದರೆ ಇದನ್ನು ಗುರುತಿಸಿದ್ದೀವಿ. ವಿ ಹ್ಯಾವ್ ರೆವಿಯರ್ಡ್ ಅಂಡ್ ರೆಸ್ಪೆಕ್ಟೆಡ್ ಕ್ಯಾರೆಕ್ಟರ್ ಅಂಡ್ ಕಾಂಡಕ್ಟ್. At the same time, we have noticed, without ignoring, all the deviations from the mainstream, all the deviations from law. ಇದು ದೊಡ್ಡದು. ಒಂದು ದೊಡ್ಡ ಪರಂಪರೆಗೆ ಎರಡೂ ಇರಬೇಕು. ದೊಡ್ಡ ಆದರ್ಶವೂ ಗೊತ್ತಾಗಬೇಕು, ವ್ಯವಹಾರದ ಸ್ಖಾಲಿತ್ಯ ಏನು ಅನ್ನೋದು ಗೊತ್ತಾಗಬೇಕು. ರಾಮಾಯಣ ಮಹಾಭಾರತಗಳನ್ನು ಕಂಡಾಗ ಅಲ್ಲಿ ಎರಡನ್ನೂ ಗಮನಿಸಿದ್ದಾರೆ. ಪಾಂಡವರನ್ನ ಸತ್ಯವಾದಿಗಳು, ಸತ್ಯಪರಾಕ್ರಮಿಗಳು ಅಂತ ಹೇಳುವಂತೇನೆ ಅವರು ಕೆಲವೊಂದು ಕಡೆ ಹಳಿ ತಪ್ಪಿದ್ದಾರೆ, ಹಾದಿ ತಪ್ಪಿದ್ದಾರೆ. ಆದರೆ ಅದನ್ನು ವ್ಯಾಸರು ಮುಚ್ಚುವ ಪ್ರಯತ್ನ ಮಾಡಿಲ್ಲ, ತೋರ್ಪಡಿಸಿದ್ದಾರೆ. ರಾಮನೂ ಅಷ್ಟೇನೆ. ರಾಮೋದ್ವಿರ್ನಾಭಿಭಾಷತೆ, ರಾಮ ಸತ್ಯ ಪರಾಕ್ರಮ ಎಲ್ಲ ಹೌದು. ಕೆಲವೊಂದು ಕಡೆ ರಾಮನೂ ಕೂಡ ಬೇರೆಯ ಅರ್ವಾಚೀನ ಕವಿಗಳು, ತುಳಸಿದಾಸರೋ ಕಂಬರೋ ಇವರುಗಳೆಲ್ಲ ಹೇಳಿರುವಂತೆ ಈ ಧರ್ಮಯಂತ್ರದಂತೆ ವರ್ತಿಸದೆ ಕೈಕೇಯನ್ನು ಒಂದು ಕಡೆ ಬೈಕೋತಾನೆ, ದಶರಥನ ಒಂದು ಕಡೆ ಬೇಸರಿಸ್ಕೊಳ್ತಾನೆ, ಸೀತೆಯನ್ನು ಹಲವು ಕಡೆ ಬೈತಾನೆ. ಇವೆಲ್ಲ ಉಂಟು. ಅದು ಏನು ಅಂತಂದರೆ ಈ ಡಿವಿಯೇಷನ್ನು ಆಗಂತುಕವಾಗಿ ಬಂದದ್ದು. ಅದು ವ್ಯಭಿಚಾರಿ ಭಾವ. ಇಟ್ಸ್ ಎ ಪಾಸಿಂಗ್ ಫೇಸ್, ಫ್ಲೀಟಿಂಗ್ ಮೂವ್ಮೆಂಟ್ ಆಫ್ ಎಮೋಷನ್. ಸ್ಥಾಯಿ ಭಾವವಾದದ್ದು ಯಾವುದು ಅಂತ. ಹಾಗೆ ಅಸತಿ ಚಾರಿತ್ರ್ಯ ಕೂಡ ನಮ್ಮ ಕಾವ್ಯಗಳಲ್ಲಿ ಒಂದು ಮುಖ್ಯವಾದದ್ದು. ಶೀಲವತಿಯಲ್ಲದ ಸ್ತ್ರೀಯ ಬದುಕು. ಇದೇನು ಹೆಂಗಸರನ್ನೇ ಬೈಯೋದಕ್ಕೆ ಹೊರಟಿದ್ದಾರಾ ಅಂದರೆ, ಒಬ್ಬ ಹೆಣ್ಣು ಶೀಲವತಿಯಲ್ಲ ಅಂದರೆ ಇನ್ನೊಬ್ಬ ಗಂಡು ಶೀಲವಂತ ಅಲ್ಲ ಅಂತ ತಾನಾಗಿ ಗೊತ್ತಾಗುತ್ತದೆ. ನಮ್ಮಲ್ಲಿ ಲಾಘವ ಬೇಕು. ಅದಕ್ಕೋಸ್ಕರವಾಗಿ ಒಂದು ಹೇಳಿದ್ರೆ ಸಾಕು, ಮತ್ತೊಂದು ಗೊತ್ತಾಗುತ್ತದೆ. ಅಂಥ ಒಂದು ಸಂದರ್ಭ ಇಲ್ಲಿ ಕಾಣಸಿಗುತ್ತದೆ. ಗಹವಯಿ ಗಹೋಮ್ಮ ಸರಣಂ ರಕ್ಕಸು ಯೇ ಅಂತಿ ಅಡ ಅಣ ಭಣಿರಿ ಸಹಸಾಗರಸ್ಯ ತುರಿಯಂ ಪೈಣೋವ್ಯ ಜಾರಮಪ್ಪೇಯಿ. ಬೇಡಿ ಬಂದಿರುವರು ನಮ್ಮ ಆಶ್ರಯವನೇ, ಕೊಡಿರವರಿಗೆ ಒಂದು ವಸತಿ ಎಂದು ಹಠಾತ್ತನೆ ಬಂದೇರೆ ಎನಿಗೆಯೇ ಜಾರನ ನಿತ್ತಳು ಅಸತಿ. ಅಯ್ಯೋ ನೋಡಿ, ಇವ್ರ ಪಾಪ ಯಾರೋ ದಿಕ್ಕಿಲ್ಲದವರು, ಹಾದಿ ಹೋಕರು ಬಂದಿದ್ದಾರೆ, ರಾತ್ರಿ ಉಳಿಯೋದಿಕ್ಕೆ ಏನೂ ವ್ಯವಸ್ಥೆ ಇಲ್ಲ ಅಂತ ಹೇಳಿ ತನ್ನ ಪ್ರಿಯಕರನನ್ನೇ ಮನೆ ಯಜಮಾನಿಗೆ ಪರಿಚಯ ಮಾಡಿಕೊಡ್ತಾಳೆ. ಇವ್ರನ್ನ ಪಾಪ ಉಳಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂತ. ಇದು ಉಂಟು. ಒಂದು ಕನ್ನಡದ ಜನಪದ ಗೀತ ಇಲ್ಲಿ ನೆನಪಾಗುತ್ತೆ. ಗೋನಹಳ್ಳಿ ಅಮ್ಮನೆ ಗೊಂಬೆ ತೇರಿನವಳೆ, ದಂಡಿಗೆ ಹೋದ್ ಮಿಂಡ ಸುಖವಾಗಿ, ದಂಡಿಗೆ ಹೋದ್ ನನ್ನ ಮಿಂಡ ಸುಖವಾಗಿ ಬಂದರೆ ಗಂಡನ ಆಹುತಿ ಕೊಡುವೇನು ಅಂತ. ಎಷ್ಟು ಘೋರವಾದದ್ದು. ತನ್ನ
ಪ್ರಿಯಕರ ಯುದ್ಧಕ್ಕೆ ಹೋದವನು ಆರೋಗ್ಯವಾಗಿ ಕ್ಷೇಮವಾಗಿ ಅಕ್ಷತಗಾತ್ರನಾಗಿ ಬಂದರೆ ದೇವಿ ಗೋನಹಳ್ಳಿಯ ಅಮ್ಮ ಚಾಮುಂಡೇಶ್ವರಿ ಅಥವಾ ಗೊರವನಹಳ್ಳಿ ಆದರೆ ಲಕ್ಷ್ಮೀದೇವಿ ಗಂಡನನ್ನು ಬಲಿ ಕೊಟ್ಬಿಡ್ತೀನಿ ಅಂತ. ಇದು ಒಂದು ಜೋಕ್ ನನಗೆ ನೆನಪಾಗುತ್ತದೆ. ಬೀಚಿಯವರ ಕಾದಂಬರಿಯಲ್ಲಿ ಬರುತ್ತದೆ. ಒಬ್ಬ ವ್ಯಾಪಾರಸ್ಥ ಗಂಡ ರಾಮಶೇಷಯ್ಯ ಅಂತ, ಅವನು ಹೆಂಡತಿ ಕೂಡ ಅಷ್ಟೇ ವ್ಯಾಪಾರದ ಬುದ್ಧಿ ಉಳ್ಳವಳು. ಈ ಕಿತ್ತ ಮಾಕು ಲಾಭಂ ವಚ್ಚೇಸ್ತೆ ಏನು చేస్తామే ಅಂತ ಹೇಳ್ಬಿಟ್ಟಿದ್ನು ಅವಳಿಗೆ ಕೇಳ್ತಾಳೆ. ಅವಳನ್ನು ಕೇಳ್ತಾನೆ, ಅಂದರೆ ಈ ಸರ್ತಿ ನಮಗೆ ಲಾಭ ಬಂದರೆ ಏನು ಮಾಡೋದು ಅಂತ. ಆಗ ಅವಳು ಹೇಳ್ತಾಳೆ, ಫೋಟಲ್ ಬೇರೆ ಇಟ್ಟಿರ್ತಾರೆ, ತುಂಬ ವಡೆ ಕರೆದು 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 ತುಂಬ ಕರಿಯಲಾಗದಂತೆ ಮರಕೆಣ್ಣೆ ಉಳಿದಿದೆ, ಅದರೊಳಗೆ ಒಕ್ಕ ದೀಪಂ ಪೇಟೆಸ್ತಾಮೋ ದೇವಣಿಕಿ ಅಂತ. ಆದರೆ ಗಂಡ ಅಷ್ಟಕ್ಕೆ ಬಿಡೋದಿಲ್ಲ. నీకేమైనా బుద్ధుందేమే, జగత్తంతా వెలిగించే ఆమెకు మేమేమే దీపాన్ని పెట్టేది, ಜಗತ್ತನ್ನೇ ಬೆಳಗಿಸೋಳಿಗೆ ನಾವೇನು ದೀಪ ಇಡೋದು, ನಿನಗೇನು ಬುದ್ಧಿ ಇದೆಯಾ? ಆ ದೇವಿ ಹೆಸರಿನಲ್ಲಿ ನಾವಿಬ್ಬರು ಉಪವಾಸ ಮಾಡಿಬಿಡೋಣ, ನನಗಾಗದೇ ಇದ್ರೆ ನೀನು ಮಾಡಿಬಿಡು, ನಿನಗೋಸ್ಕರ ಅಂತ ಹರಕೆ ಹೊತ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಂತಾನೆ. ಹೀಗೆ ಈ ರೀತಿ ಮಾಡುವಂಥದ್ದು ಉಂಟು. ಇವಳು ಹಾಗೆ ಅವನು ಚೆನ್ನಾಗಿ ಬಂದರೆ ಇವನನ್ನು ಆಹುತಿ ಕೊಡ್ತೀನಿ ಅಂತ ಕೇಳ್ತಾಳೆ ಅಂತ. ಒಮ್ಮೆ ನಾನು ಈ ಪದ್ಯವನ್ನು ಅರಾಮಿತ್ರ ಅವರು ಹೇಳಿದಾಗ, ಇದೇನು ಸರ್ ಇಷ್ಟು ಬರ್ಬರವಾಗಿದೆಯಲ್ಲ ಅಂದರೆ, ಇನ್ನೊಂದು ದೃಷ್ಟಿಯಿಂದಲೂ ನೋಡಿ ಅವಳಿಗೆ ಅರೇಂಜ್ಡ್ ಮ್ಯಾರೇಜ್ನ ಸಮಸ್ಯೆ ಏನಾಗಿದೆ ಅಂತ. ಇಷ್ಟವಿಲ್ಲದ ಮದುವೆ, ಒತ್ತಾಯದ ಮದುವೆ ಆಗಿಬಿಟ್ಟಿದೆಯಲ್ಲ. ಮಧುರವಾಣಿ ಅಂತ ಒಬ್ಬ ಕವಿಯತ್ರಿ ಒಂದು ವ್ಯಂಗ್ಯದ ಪದ್ಯವನ್ನು ಹೇಳುವುದು, ಅದರ ತಾತ್ಪರ್ಯ ನನಗೆ ನೆನಪಾಗುತ್ತೆ. ತಂಜಾವೂರಿನ ರಘುನಾಥ ನಾಯಕನ ಆಸ್ಥಾನದಲ್ಲಿದ್ದ ಶತಾವಧಾನಿನಿ ಆಕೆ 6 ಭಾಷೆಗಳಲ್ಲಿ ಅವಧಾನ ಮಾಡ್ತಾ ಇದ್ದಳು. 12 ನಿಮಿಷಕ್ಕೆ 100 ಪದ್ಯ ರಚನೆ ಮಾಡ್ತಾ ಇದ್ದಳು. ವೀಣಾವಾದನ ಮಾಡಿಕೊಂಡು ಶತಾವಧಾನ ಮಾಡ್ತಾ ಇದ್ದಳು. ಅಂಥವಳು ಅವಳು ಹೇಳ್ತಾಳೆ, ನನ್ನ ಗಂಡ ನೋಟದಲ್ಲಿ ನವಿಲಷ್ಟೇ ಚೆನ್ನಾಗಿರ್ತಾನೆ, ಮಾತಿನಲ್ಲಿ ಗಿಳಿಯಷ್ಟು ಚೆನ್ನ, ಹಾಡಿನಲ್ಲಿ ಕೋಗಿಲೆಯನ್ನು ಮೀರಿಸ್ತಾನೆ, ನಡೆಯಲ್ಲಿ ಹಂಸದಂತೆ ಶುದ್ಧ ಮತ್ತು ಸ್ಪಷ್ಟ, ಇನ್ನು ಲಲ್ಲೆಗೆರೆಯುವುದರೊಳಗೆ ಪಾರಿವಾಳವನ್ನು ಮರೆಯಿಸ್ತಾನೆ, ಆತ್ಮೀಯತೆಯಲ್ಲಿ ಚಕ್ರವಾಕವನ್ನು ಮೀರಿಸ್ತಾನೆ. ಆದರೂ ಅವನ ಗಂಡ ಅನ್ನೋದೇ ಒಂದು ದೊಡ್ಡ ಡಿಫಿಷಿಯನ್ಸಿ ಅಂತ. ಅಂದರೆ ನಮ್ಮ ಪ್ರಾಚೀನ ಕವಯಿತ್ರಿಯರಿಗೆ ದಾಕ್ಷಿಣ್ಯ ಕಾಡಿಲ್ಲ ತಮಗೆ ಹೇಳಿದ್ದನ್ನು, ತಮಗೆ ಅನಿಸಿದ್ದನ್ನು ಹೇಳುವುದಕ್ಕೆ. ಹಾಗಂತ ಹೇಳಿ ಪ್ರಾಚೀನ ಭಾರತವೆಲ್ಲ ಹದಗೆಟ್ಟಿದ್ದು ಅಂತ ಅರ್ಥ ಅಲ್ಲ. ನೋಡಿ, ಇದು ಎಷ್ಟು ಅಪಸ್ವರವನ್ನು ಎತ್ತಲೇಬೇಕು ಅಂತಿದ್ದವರಿಗೆ ಹಾಗೂ ಹೇಳುವುದು ಹೀಗೂ ಹೇಳುವುದಾಗುತ್ತದೆ. ಕಥಾಸರಿತ್ಸಾಗರವನ್ನು ಓದಿದರೆ ಭಾರತೀಯ ಸಮಾಜದ ಸಹಜವಾದ ಸ್ಥಿತಿ ಏನು ಅಂತ ಗೊತ್ತಾಗುತ್ತದೆ. ಅದೇ ಸಂದರ್ಭದಲ್ಲಿ ಮೃಚ್ಛಕಟಿಸಿದಂಥ ಕಾವ್ಯವನ್ನು ನೋಡಿದಾಗ, ದೃಶ್ಯ ಕಾವ್ಯವನ್ನು ನೋಡಿದಾಗ ಎರಡೂ ಗೊತ್ತಾಗುತ್ತೆ. ಆದರ್ಶ ಏನು, ಪತನ ಏನು, ಎರಡೂ ಗೊತ್ತಾಗುತ್ತದೆ. ಇದು ಗಮನಿಸಿ ನೋಡಬೇಕು. ಉದಾರವಾದ ರುಜುವಾದ ದೃಷ್ಟಿ ಬೇಕಾಗುತ್ತದೆ. ಇದನ್ನು ಕೂಡ ಗಾಥಾ ಸಪ್ತಶತಿ ಹೇಳುತ್ತದೆ. ನಾವು ಮೊನ್ನೆ ದಿವಸ ನೋಡಿದ್ವಿ, ಒಬ್ಬ ಬಡವಿ ತನ್ನ ಶೀಲವನ್ನು ಹೇಗೆ ಕಾಪಾಡಿಕೊಂಡ್ಳು ಅಂತ. ಮತ್ತೊಬ್ಬ ಶ್ರೀಮಂತ ಕುಟುಂಬದ ಹೆಣ್ಣು ಬೇರೆಯ ಹೆಣ್ಣು ಮಕ್ಕಳಿಗೆ ಕಣ್ಣು ಕುಕ್ಕೀತು, ಅವರು ಹಾದಿಗೆಟ್ಟಾರು ಅಂತ ತಾನು ಒಡವೆಗಳನ್ನು ಅಲಂಕಾರ ಮಾಡಿಕೊಳ್ಳದೆ ಉಳಿದದ್ದು. ಈ ಸಂವೇದನೆಯನ್ನು ಹೇಳ್ತಾ ಇಂಥದ್ದನ್ನು ತೋರ್ಪಡಿಸುತ್ತದೆ. ಗಾಥಾ ಸಪ್ತಶತಿಯ ದೊಡ್ಡತನ ಇರೋದು ಅದರೊಳಗೇನೆ. ಗ್ರೇಟ್ ವರ್ಕ್ ವಿಲ್ ನೆವರ್ ಬಿ ಬ್ಲೈಂಡ್ ಟು ವಿಕೆಡಿಟಿ ಆರ್ ಈವಿಲ್ ಇನ್ ದಿ ಸೊಸೈಟಿ. ಅಟ್ ದ ಸೇಮ್ ಟೈಮ್ ಇಟ್ ವಿಲ್ ನಾಟ್ ಗ್ಲೋರಿಫೈ ದಟ್. ಅದನ್ನು ಕೊಂಡಾಡಿ ತಲೆ ಮೇಲೆ ಏರಿಸೋದಿಲ್ಲ. ಇನ್ನು 4ನೇ ಶತಕಕ್ಕೆ ನಾವು ಹೋದರೆ ಮೊದಲನೇ ಪದ್ಯ ಈ ರೀತಿಯಾದದ್ದೇನೆ. ತೌರಿನ ನಂಟರು ಅಂತ ಹೇಳಿ ತನ್ನ ಪ್ರೀಕರನನ್ನು ತೋರಿಸಿದಳು ಅಂತ. ಆದರೆ ಅದಕ್ಕಿಂತ ಮಿಗಿಲಾಗಿ ಒಂದು ಸುಂದರವಾದ ಪದ್ಯ 7ನೇದು ಕಾಣಿಸುತ್ತದೆ. ಅಲ್ಲಿ ಒಬ್ಬ ಪ್ರಾಮಾಣಿಕವಾದಂಥ ಪ್ರೀತಿಯ ಪೂರವನ್ನು ಹರಿಸುವ ಮಹಿಳೆಯ ಆತ್ಮೀಯತೆ. ಹತ್ತೇಸು ಅಪಾಯೇಸು ಆ ಅಂಗುಲಿ ಗಣ್ಣಯ್ಯೇ ಐಗಯ್ಯಾದಿಯ ಎಣ್ಹಿಂ ಗುಣಕೇಣ ಗಣಿಚ್ಚವು ತಿಬಣಿವು ರುಗೈ ಮುದ್ದ. ಕೈ ಬೆರಳುಗಳನ್ನು ಕಾಲ್ಬೆರಳುಗಳನ್ನು ಒಂದೊಂದ ನೆನೆಸೂತ ಮುಗುದೆ, ಇದಕ್ಕೆ ಮೀರಿದ ಗಡುವಿನ ದಿವಸಗಳನ್ನು ಅಳುವುದೆಂತೆಣಿಸುವುದೆಂದೆ. ಒಬ್ಬ ಮುಗ್ಧೆ ಕೈ ಬೆರಳು ಮತ್ತು ಕಾಲ್ಬೆರಳುಗಳ ಒಟ್ಟು 20 ಸಂಖ್ಯೆ ಎಣಿಸೋದಕ್ಕೆ ಇವೆ. ಇದಕ್ಕೂ ಮಿಗಿಲಾಗಿ ಎಣಿಸುವಂಥದ್ದು ಸ್ಥಿತಿ ಬಂದರೆ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಅಳ್ತಾ ಇದ್ದಾಳೆ ಅಂತ. ಅವಳು ಮುಗ್ಧೆ, ಪಾಪ ಎಣಿಕೆ ಬರೋಲ್ಲ. ಕೈ ಬೆರಳು ಮಡಚಿ ಎಣಿಸಬೇಕು, ಕಾಲು ಬೆರಳು ನೋಡಿ ಎಣಿಸಬೇಕು. ಈ ಥರ ಸ್ಥಿತಿ ಇದೆ.
ಅವನು ಹೋಗಿಬಿಟ್ರೆ ಎಣಿಸುವುದು ಹೇಗೆ ಅಂತ. ಆ ಎಣಿಕೆ ಕ್ರಮದ ಬಗ್ಗೆ ಕೂಡ ಮೊನ್ನೆ ನೋಡಿದ್ವಿ, ಮಸಿಯ ಗುರುತುಗಳನ್ನು ಗೋಡೆಯ ಮೇಲೆ ಮಾಡತಕ್ಕಂಥದ್ದೆಲ್ಲ. ಹೀಗೆ ಈ ಥರದ ಪ್ರಾಮಾಣಿಕವಾದ ಮುಗ್ಧತೆ ಕೂಡ ನಮಗೆ ಕಾಣಿಸುವಂಥದ್ದುಂಟು. ಆ ಮುಗ್ಧತೆಯ ವಿನೋದ ವಿಡಂಬನೆಗಳನ್ನು ಕೂಡ ಮಾಡಿರೋದು ಉಂಟು, ಅದನ್ನು ಕೂಡ ನಾವು ನೋಡಿದ್ದೀವಿ. ಹೀಗೆ ಸಮಾಜದ ಬಹುಮುಖಿಯಾದ ಚಿತ್ರಣವನ್ನು ಕೊಡುತ್ತೆ. ಮತ್ತೊಂದು ಪದ್ಯ ಅದರ ಪ್ರಕೃತಿ ಚಿತ್ರಣಕ್ಕಾಗಿಯೇ ಗಮನೀಯವಾದದ್ದು. ಕೀರಮುಹ ಸಚ್ಚೇಹೇಹಿಂ ರೇಯೈ ವಸುಹ ಪಲಾಸ ಕುಸುಮೇಹಿಂ ಬುದ್ಧಸ್ಸ ಚಲಣ ವಂದಣ ಪಡಿಯೇದಿವ ಭಿಕ್ಕು ಸಂಗೇಹಿಂ. ಗಿಣಿಮೂತಿ ಗೆಣೆಯಾದ ಮುತ್ತುಗದ ಹೂಗಳು ಉದುರಿ ಬಿದ್ದಿವೆ ನೆಲದ ಮೇಲೆ. ಗಿಣಿಮೂತಿ ಗೆಣೆಯಾದ ಮುತ್ತುಗದ ಹೂಗಳು ಉದುರಿ ಬಿದ್ದಿವೆ ನೆಲದ ಮೇಲೆ. ಬುದ್ಧ ದೇವನ ಪಾದ ವಂದನೆಗೆಂದೆರಗೈದ ಭಿಕ್ಷು ಸಂಘದ ಓಲೆ. ಗಿಣಿಮೂತಿಯ ಒಂದು ಬಣ್ಣ, ಅಂದರೆ ಗಿಣಿಯ ಕೊಕ್ಕಿನ ಬಣ್ಣಕ್ಕೆ ಹೋಲಿಕೆಯಾದಂಥ ಮುತ್ತುಗದ ಹೂವುಗಳು ನೆಲದ ಮೇಲೆ ಉದುರಿ ಬಿದ್ದಿವೆ. ಅವು ಹೇಗಿವೆ ಅಂತಂದರೆ ಬುದ್ಧನಿಗೆ ವಂದನೆ ಮಾಡ್ತಾ ಇರತಕ್ಕಂಥ ಭಿಕ್ಷುಗಳ ಹಾಗಿವೆ ಅಂತ. ಈ ಮುತ್ತುಗದ ಅಂದರೆ ಕಿಂಶುಕ ಅಥವಾ ಪಲಾಶ, ಆ ಪಲಾಶ ಪುಷ್ಪವನ್ನು ಕಂಡವರಿಗೆ ಗೊತ್ತಾಗುತ್ತದೆ. ಬಾಲೇಂದು ವಕ್ರಾಣ್ಯ ವಿಕಾಸಿ ಭಾವಾತ್ ಅಂತ ಕಾಳಿದಾಸ ಕುಮಾರ ಸಂಭವದಲ್ಲಿ ವರ್ಣಿಸಿದ್ದಾನಲ್ಲ, ಆ ತರಹ ಅವು ಅರ್ಧಚಂದ್ರಾಕಾರದಲ್ಲಿ ಇರುತ್ತವೆ. ನೆಲಕ್ಕೆ ಬಿದ್ದಾಗ ಯಾರೋ ಒಬ್ಬರು ಕಾಲು ಮಡಚಿ ನಮಸ್ಕಾರ ಮಾಡ್ತಾ ಇರುವಂತೆ, ಅಂದರೆ ಪಂಚಾಂಗ ನಮಸ್ಕಾರವನ್ನು ಮಾಡ್ತಾ ಇರುವಂತೆ ತೋರುತ್ತದೆ. ಅದು ಹೇಗೆ ಕಾಷಾಯ ಉಟ್ಟವರು, ಚೀವರ ಕಾಷಾಯವನ್ನು ಉಟ್ಟುಕೊಂಡಂಥವರು ತಲೆ ಬಗ್ಗಿಸಿ ನಮಸ್ಕಾರ ಮಾಡಿದಾಗ ಹೇಗೆ ಕಾಣಿಸುತ್ತೋ ಹಾಗೆ ಇರುತ್ತದೆ ಈ ಒಂದು ಕಿಂಶುಕ ಅಥವಾ ಪಲಾಶ ಪುಷ್ಪ ಕೆಳಕ್ಕೆ ಬಿದ್ದಾಗ. ಅದನ್ನು ವರ್ಣಿಸ್ತಾ ಇದ್ದಾನೆ ಕವಿ. ಗಾಥಾ ಸಪ್ತಶತಿಯಲ್ಲಿ ಅನೇಕ ದೇವತೆಗಳ ಮತ್ತು ಬೇರೆ ಬೇರೆ ಶ್ರದ್ಧಾ ವಿಶ್ವಾಸಗಳ ಪರಾಮರ್ಶೆ ಅಲ್ಲಲ್ಲಿ ಬರುತ್ತದೆ. ಗಣಪತಿಯನ್ನು ಅಲ್ಲಲ್ಲಿ ಉಲ್ಲೇಖ ಮಾಡುವುದು ಕಾಣಿಸುತ್ತದೆ. ಕೃಷ್ಣನ ಉಲ್ಲೇಖವಂತೂ ಹಲವು ಕಡೆ ಬರ್ತದೆ. ಶಿವನ ಉಲ್ಲೇಖ ಉಂಟು. ಇವರಿಗೆ ಈ ದೇವರು ಬೇಕು, ಆ ದೇವರು ಬೇಡ ಅಂತ ಇಲ್ಲ. ಸಮಾಜದಲ್ಲಿ ಎಲ್ಲ ದೇವರುಗಳು ಸಲ್ಲುತ್ತಾ ಇರ್ತಾರೆ. ಒಂದು ಆರೋಗ್ಯಕರ ಸಮಾಜದಲ್ಲಿ ಆ ತರಹ ದೈವ ಸಂಬಂಧಿಯಾದಂಥ ತಕರಾರುಗಳು ಹೆಚ್ಚಾಗಿರುವುದಿಲ್ಲ. ಅನುಗ್ರಹ ಮಾಡುವವನು ಯಾವ ದೇವರಾದರೂ ಸರಿ ಅಂತ ಅನ್ನುವುದಿರುತ್ತೆ. ಇನ್ನು ಕೆಲವರು ಇದನ್ನೇ ಇಟ್ಟುಕೊಂಡು ಇಲ್ಲಿ ಬುದ್ಧನ ಬಗ್ಗೆ ಗೌರವ ಇದೆ, ಬೇರೆ ಕಡೆ ಈ ಥರದ್ದು ಕಾಣಿಸೋದಿಲ್ಲ ಅಂತ ಹೇಳಿದ್ದಾರೆ. ಅದು ಅಲ್ಲವೇ ಅಲ್ಲ. ಬುದ್ಧ ಸನಾತನ ಧರ್ಮದ ಪ್ರೇರಣೆಯಿಂದಲೇ ಬಂದಂಥವನು. ಈಸ್ ಓನ್ಲಿ ಎನ್ ಇಂಟರ್ನಲ್ ರಿಯಾಕ್ಷನ್ರಿ ಎನ್ನುವುದನ್ನು ನಾವು ಎಷ್ಟೋ ಸ್ಪಷ್ಟಪಡಿಸಿದ್ದಾಗಿದೆ. ಇರಲಿ. ಮತ್ತು ಗಣಪತಿಯ ಉಲ್ಲೇಖ ಬರುತ್ತದೆ. ಕೆಲವರು ಗಣಪತಿ ವೈದಿಕ ದೇವತೆ ಅಲ್ಲ, ಆಮೇಲೆ ಬಂದದ್ದು ಅಂತೆಲ್ಲ ಹೇಳ್ತಾರೆ. ಅರೆ, ಸುಮಾರು 2000 ವರ್ಷಗಳ ಹಿಂದೆಯೇ ಈ ಎಲ್ಲ ಕವಿಗಳ ನಿರ್ಮಾಣ ಆಗ್ತಾ ಬಂದದ್ದು. ಅದು ಇನ್ನೂ 200-300 ವರ್ಷ ಈಚೆಗೂ ಕೂಡ ಬೆಳೀತಾ ಬಂದದ್ದು. ಗಾಹ ಕೋಸ ಬಂದು ಗಾಹ ಸತ್ತ ಸಹಿ ಅಂತ ಆದದ್ದು ಅಂತ ಮೊದಲ ದಿವಸ ಗಮನಿಸಿದ್ವಿ. ಹಾಗೆಂತ ನೋಡಿದಾಗ ಗಣಪತಿ ನಮ್ಮ ವೈದಿಕ ಪರಂಪರೆಗೂ ಸಲ್ಲತಕ್ಕಂಥ ದೇವರೇ ಹೊರತು ಬೇರೆ ಏನೂ ಅಲ್ಲ ಅಂತ ಗೊತ್ತಾಗುವಂತೆ ತೋರುತ್ತದೆ. ಬೇರೆ ತಮಿಳು ಇತ್ಯಾದಿ ಕಾವ್ಯಗಳಲ್ಲಿ ಗಣಪತಿಯ ಉಲ್ಲೇಖ ಅಷ್ಟಾಗಿ ಕಾಣಿಸೋದಿಲ್ಲ. ಹಾಗೆ ನೋಡಿದರೆ ಸಂಸ್ಕೃತದಲ್ಲಿಯೇ ಕಾಣಿಸುವುದು ಅನ್ನೋದನ್ನು ಗಮನಿಸಿಕೊಳ್ಳಬಹುದು. ಮತ್ತೊಂದು ತುಂಬ ಸುಂದರವಾದ ಪದ್ಯ. ಅಚ್ಚಿಯೇ ತಾ ಥೈಸ್ಸಂದೋಯ್ ವಿ ಹತ್ತೇಹಿಂ ವಿ ತಸ್ಸಿ ದಿಟ್ಟೆ ಅಂಗಂ ಕಲಂಬ ಕುಸುಮಂವು ಪುಡಿಸಿಯೇ ಕಹು ನ ಧಕ್ಕಿಸ್ಸಂ. ನಲ್ಲನು ಕಂಡಾಗ ಕಣ್ಣುಗಳೆರಡನು ಮುಚ್ಚುವೆ ಕೈಯೆರಡರಿಂದೆ ಕಡವಾದ ತರುವರಳಿದ ತೆರ ನವಿರೇಳು ವೀಮಯ್ಯ ಮುಚ್ಚುವೆ ನಿಂತು. ಒಬ್ಬ ಸುಂದರಿಗೆ ಬಂದ ಪ್ರಶ್ನೆ. ನಲ್ಲ ಬಂದಾಗ ಅವನನ್ನು ಕಂಡು ನಾಚಿ ನಾನು 2 ಕಣ್ಣುಗಳನ್ನು 2 ಕೈಯಿಂದ ಮುಚ್ಚಿಕೊಳ್ತೀನಿ. ಅಂದರೆ ಕಣ್ಣಲ್ಲಿ ಬೇಗ ಲಜ್ಜೆಯೋ ಪ್ರೀತಿಯೋ ತೋರಿಕೊಂಡು ಬಿಡುತ್ತೆ. ಕಣ್ಣುಗಳು ಭಾವನೆಯ ಮಹಾಪೂರ ತೋರಿಸ್ತಕ್ಕಂಥ ಕಿಟಕಿಗಳು ಅಂತ ನಮಗೆ ಗೊತ್ತಿವೆ. ಆದರೆ ಮೈಯೆಲ್ಲ ಕದಂಬ ಕುಸುಮದಂತೆ ಅಂಗಂ ಕಳಂಬ ಕುಸುಮಂವು ಪುಲಯಿಯಂ ಕಹಣ್ಣು ಠಕ್ಕಿಸ್ಸಂ. ಠಕ್ಕಿಸ್ಸಂ ಅನ್ನುವಂಥದ್ದು ನೋಡಿ, ಠಕ್ಕು ಅಂತ ಕನ್ನಡದ ಯಾವ ಶಬ್ದ ಇದೆ ಆ ರೀತಿಯಾದ್ದು ಹೋಲ್ತಕ್ಕಂಥದ್ದು. ಅಂತಂದರೆ ಕನ್ನಡ ಪ್ರಾಕೃತ ಮೊದಲಾದವುಗಳಿಗೆ ಎಲ್ಲಿಂದ ಸಂಬಂಧ ಬರುತ್ತದೆ ಅಂತ ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಿದರೆ ಗೊತ್ತಾಗುತ್ತದೆ. ಪ್ರಾಯಶಃ ದಾಕ್ಷಿಣಾತ್ಯ ಭಾಷೆಗಳೆಲ್ಲವೂ ಕೂಡ ದಾಕ್ಷಿಣಾತ್ಯ ಪ್ರಾಕೃತ ಅಂತ ಒಂದು ಪ್ರಾಕೃತ ಪ್ರಭೇದದಿಂದ ಬಂತು ಅಂತ ನಾಟ್ಯಶಾಸ್ತ್ರ ಹೇಳುವುದು ಸತ್ಯ ಅಂತ ಹೇಳಿಬಿಟ್ಟಿದ್ದು.
ದಾಕ್ಷಿಣಾತ್ಯ ಅನ್ನುವಂಥ ಒಂದು ನೃತ್ಯ ಪ್ರಭೇದ, ನೃತ್ಯದ ವೃತ್ತಿ ಪ್ರಭೇದವೂ ಇತ್ತು ಅಂತ ಗೊತ್ತಾಗುತ್ತೆ. ಪ್ರವೃತ್ತಿ ಪ್ರಭೇದ ನಾಟ್ಯಶಾಸ್ತ್ರದಲ್ಲಿ ಅದು ಹಾಗೆ ಇತ್ತು ಅಂತ. ಪ್ರಾಚೀನ ವ್ಯಾಕರಣ ವಿದ್ವಾಂಸರು, ಕನ್ನಡ ನಾಡಿಗೆ ಸೇರಿದಂಥವರು ಕೂಡ ಸಂಸ್ಕೃತ, ಪ್ರಾಕೃತ, ದೇಶ್ಯ ಮೊದಲಾದಂಥವು ಅಂತ ಹೇಳ್ತಾ ಆ ಪ್ರಾಕೃತ ವಿಭಾಗಗಳಲ್ಲಿ ದಾಕ್ಷಿಣಾತ್ಯ ಪ್ರಾಕೃತವನ್ನು ಹೇಳ್ತಾರೆ. ಇರಲಿ, ಈ ಥರದ್ದು ಎಷ್ಟೋ ಶಬ್ದಗಳು ಕನ್ನಡದಂತೆ ತೋರುವು ಪ್ರಾಕೃತ ಮೂಲವಾಗಿ ಬಂದದ್ದು ನಮಗೆ ಸಿಗುತ್ತವೆ ಅಂತ ಈ 3 ದಿವಸಗಳಲ್ಲಿಯೇ ನಾನು ಆಗಾಗ ಹೇಳಿದ್ದೆ. ಇಲ್ಲಿ ಅವಳ ಪ್ರಶ್ನೆ ಏನು, ಅವನು ಎದುರಿಗೆ ಕಂಡಾಗ ಕಣ್ಣು ಮುಚ್ತೀನಿ, ಆದರೆ ಮೈಯ ರೋಮಾಂಚನವನ್ನು ಹೇಗೆ ಮುಚ್ಚಲಿ ಅಂತ. ಆ ಮೈಯ ರೋಮಾಂಚನಕ್ಕೆ ಅವಳು ಕೊಡತಕ್ಕಂಥ ಉದಾಹರಣೆ ಕದಂಬ ಪುಷ್ಪ. ಕದಂಬ ಮಳೆಗಾಲದಲ್ಲಿ ಅರಳತಕ್ಕಂಥ ಹೂವನ್ನು ಉಳ್ಳ ಇದು. ಅಂದರೆ ಮಳೆಗಾಲದ ಆ ಆಗಮನದಲ್ಲಿ ನಾಯಕರು ಬರ್ತಾರೆ, ಪಾಂಥರು ಪ್ರಯಾಣಕ್ಕೆ ಹೋದವರು ಅವರು ಬರ್ತಾರೆ. ಮೋಡದ ಗುಡುಗಿನಿಂದ ನಲ್ಲೆಯರ ಎದೆ ಸೀಳುವ ಮುನ್ನವೇ ಅವರು ಬರ್ತಾರೆ ಅಂತ ಸಂಸ್ಕೃತ ಕಾವ್ಯಗಳ ಸಮಯ. ಅದು ಬರೀ ಸಂಸ್ಕೃತ ಕಾವ್ಯಗಳಿಗೆ ಮಾತ್ರವಲ್ಲ, ತಮಿಳು ಕಾವ್ಯಕ್ಕೂ ಉಂಟು ಅಂತ. ಒಂದು ತಮಿಳು ಕಾವ್ಯದ ಉಲ್ಲೇಖವನ್ನು ನಾನೀಗ ಮಾಡಿಯೇ ತೋರಿಸಬಹುದು. ಬಹಳ ಸೊಗಸಾಗಿರ್ತಕ್ಕಂಥ ಮುಲ್ಲೈ ಅನ್ನುವಂಥ ಒಂದು ತಿಣಿ ಪ್ರಭೇದದಲ್ಲಿ ಬರ್ತಕ್ಕಂಥದ್ದು ಆ ಒಂದು ಕವಿತೆ. ಅಲ್ಲಿ ನಾವು ನೋಡಬಹುದು ಎಷ್ಟು ಸ್ಪಷ್ಟವಾಗಿ ಈ ರೀತಿಯಾದ ಸಂವಾದ ನಮಗೆ ತಾನೇ ತಾನಾಗಿ ಗೋಚರವಾಗುತ್ತದೆ ಅನ್ನುವುದಕ್ಕೆ ಒಂದು ಉದಾಹರಣೆ. ಮಡಬ ವಾಳಿ ಮೈಂಗೈ ಮಾಯಿನಂ ಕಾಲಂ ಮಾರಿ ಪೆಯ್ದನ ಅತನ್ ಎದಿರ್ ಆಲಲುಂ ಅಲಿನ ಪಿಡவும் புத்தன காரன்று இகுனை தீர்க்க நின் படரை கழிந்த மாறிக்கும் ஒழிந்த பழி நீர் புது நீர் கோழிய உகுத்தரும் நொದುಮಲ್ ವಾನತ್ತುಂ ಒಳಂಗು ಕುರಲ್ ಕೆಟ್ಟೈ ಕೊನ್ನಿನೀಯ. ಅಂದರೆ ಇದನ್ನು ಕನ್ನಡದಲ್ಲಿ ಸಾಂಗತ್ಯದಲ್ಲೇ ಅನುವಾದ ಮಾಡಿದ್ದೀನಿ. ಕಳೆದ ವರ್ಷದ ನೀರನ್ನು ನೀ ಮೋಡ ಚೆಲ್ಲಿದೆ, ತಿಳಿಯದೆ ಕುಣಿದಿದೆ ನವಿಲು, ಬೆಳಿವುವನಂತೆಯೇ ತಳೆದಿದೆ ತರುವೇದು, ಅಳದಿರೋ ಕಾರಿಲ್ಲವಿನ್ನು. ಕೆಲವು ಹೂಗಳು ಮಳೆಗಾಲದಲ್ಲಿ ಬಿಡುತ್ತವೆ, ಅಂಥದ್ದು ಒಂದು ಪ್ರಭೇದದ ಹೂವು ಬಿಟ್ಟಿದೆ, ಬೆಳ್ಳಗೆ ಹೂ ಬಿಟ್ಟಿದೆ. ಅದನ್ನು ನೋಡಿ ನಾಯಕಿಗೆ ಕಳವಳ, ಮಳೆಗಾಲ ಬಂದುಬಿಡ್ತು, ಇನ್ನೂ ಪ್ರಿಯ ಬಂದಿಲ್ಲ ಅಂತ. ಅದಕ್ಕೆ ಇವಳು ಸಖಿಯೊಬ್ಬಳು ಹೇಳ್ತಾ ಇದ್ದಾಳೆ, ಈ ಮೋಡ ಮಳೆ ಹನಿಸ್ತಾ ಇರ್ತಕ್ಕಂಥದ್ದು ಕಳೆದ ವರ್ಷದ ಸ್ಟಾಕು, ಇನ್ನು ಶಿಲ್ಕು. ಕಳೆದ ವರ್ಷದ ನೀರನ್ನು ನೀ ಮೋಡ ಚೆಲ್ಲಿದೆ ಅಂತಂದರೆ ಮಡಬ ವಾழை ಮಂಗೈ ಮಾಯಿನಂ ಕಾಲಮಾರಿ ಪೆಯ್ದನ ಅದನ್ ಎದಿರ್ ಅಲಲುಂ ಅಲಿನ ಪಿಡவும் ಪುತ್ತನ ಕಾರನ್ರು ಇಕುತನಿ ತೀರ್ಕ ನಿನ್ ಪಡರೆ. ಕಾರ್ ಮಳೆಗಾಲ ಕಳೆದ ವರ್ಷದ್ದು, ಅದರದ್ದು ಇನ್ನೂ ಅವಶೇಷ ಉಳಿದಿದೆ. ಹಿಂದಿನ ವರ್ಷದ ಸಂಡಿಗೆ ಈ ವರ್ಷಕ್ಕೂ ಕರೆಯೋದಕ್ಕೆ ಸ್ವಲ್ಪ ಅಲ್ಪ ಇಟ್ಟುಕೊಂಡಂತೆ ಅದು ಉಳಿಸಿಕೊಂಡು ಸ್ವಲ್ಪ ಚಿಮ್ಮಿಸಿದೆ. ಅದನ್ನು ನೋಡಿ ಪೆದ್ದು ನವಿಲು ಕುಣಿದು ಬಿಟ್ಟಿದೆ. ಈ ನವಿಲು ಕುಣಿತಲ್ಲ ಅಂತ ಈ ಮರವು ಒಂದು ಸ್ವಲ್ಪ ಹೂ ಬಿಟ್ಟಿದೆ. ನಿಜವಾಗಲೂ ಮಳೆಗಾಲ ಬಂದಿಲ್ಲ, ಅಳದಿರವು ಕಾರಿಲ್ಲವಿನ್ನು, ನೀನು ಅಳಬೇಡ, ಇನ್ನು ಮಳೆಗಾಲ ಬಂದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಈ ತಮಿಳು ಕಾವ್ಯಕ್ಕೂ ಇಲ್ಲಿ ಕೂಡ ನಾವು ಕಾಣ್ತಕ್ಕಂಥದ್ದಕ್ಕೂ ಎಷ್ಟು ಸಂವಾದ ಇದೆ ನೋಡಿ. ಮಳೆಗಾಲ ಬಂದಾಗ ಕದಂಬ ಪುಷ್ಪಗಳು ಪೂರ್ಣವಾಗಿ ಅರಳುತ್ತವೆ. ಒಂದೊಂದು ಹೂವು ಬಂಗಾರದ ಚೆಂಡಿನಂತೆ ಕಾಣಿಸುತ್ತದೆ. ಅದು ಹೂಗಳು ದೊಡ್ಡ ದೊಡ್ಡ ಹೂಗಳಲ್ಲ, ಆ ಚೆಂಡಿನ ಮೇಲೆ ಸಣ್ಣ ಸಣ್ಣ ಕುಸುಮಗಳಿರುವಂತೆ ತೋರುತ್ತವೆ. ನೋಡಿದ್ರೆ ಬ್ಯಾಡ್ಮಿಂಟನ್ ಬಾಲ್ ತರಹ ಕಾಣಿಸುತ್ತೆ ಕದಂಬ ಪುಷ್ಪ. ಹಾಗೆ ನನ್ನ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅಂತ. ಕದಂಬ ಪುಷ್ಪವೇ ಎ ಕಾಂಪ್ಲೆಕ್ಸ್ ಫ್ಲವರ್, ಇಟ್ಸ್ ಎ ಗ್ರೇಟ್ ಇನ್ಫ್ಲಾರಿಸೆನ್ಸ್. ಅದನ್ನು ಪ್ರಾಯಶಃ ಅಂಬುಲಿಫೆರೇಸಿ ಎನ್ನುವ ಇನ್ಫ್ಲಾರಿಸೆನ್ಸ್ಗೆ ಆ ಒಂದು ಪುಷ್ಪಮಂಜರಿ ವರ್ಗಕ್ಕೆ ಸೇರಿಸ್ತಾರೆ. ಸುತ್ತು ಸುತ್ತುಗಟ್ಟಿ ಅದು ಅರಳುತ್ತಾ ಬರುತ್ತದೆ. ಈ ಚೆಂಡು ಮೊದಲಾದಂಥ ಹೂಗಳದು ಅದೇ ದಾರಿ. ಹಾಗೆ ನನ್ನ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅದನ್ನು ನಾನು ಹೇಗೆ ಮುಚ್ಚಲಿ ಅಂತ. ಅಂದರೆ ಪ್ರೀತಿ ವ್ಯಕ್ತವಾಗೋದು ಬರೀ ಕಣ್ಣಾದರೆ ಮುಚ್ಚಬಹುದು, ಮೈಯೆಲ್ಲ ಆದರೆ ಹೇಗೆ ಮುಚ್ಚುವುದು? ಆರ್ಯ ಸಪ್ತಶತಿ ಗೋವರ್ಧನಾಚಾರ್ಯನ ಕೃತಿ, ಅಲ್ಲಿಯ ಪದ್ಯ ಒಂದು ಮೊನ್ನೆ ಉಲ್ಲೇಖ ಮಾಡಿದ್ದೆ. ಸಖಿ ನಾಯಕನನ್ನು ತಿವಿತಾ ಇದ್ದಾಳೆ, ನಿನಗೆ ಬಾಯಲ್ಲಿ ಮಾತ್ರ ಗಿಣಿ ಹಾಗೆ ರಾಗ, ಅವಳಿಗೆ ಗುಲಗಂಜಿ ಹಾಗೆ ಮೈಯೆಲ್ಲ ರಾಗ, ಬಾಯಲ್ಲಿ ಇಲ್ಲ ಅಂತ. ಬಾಯಲ್ಲಿ ಹೇಳ್ಕೊಳಕ್ಕಾಗೋಲ್ಲ, ಮೈಯಲ್ಲಿ ತೋರ್ತಾ ಇದೆ ಪ್ರೀತಿ. ನಮ್ಮ ಕನ್ನಡದ ಕವಯಿತ್ರಿ ವಿಜ್ಜಿಕೆ, ಅಂದರೆ ಕನ್ನಡ ನಾಡಿನ ಸಂಸ್ಕೃತ ಕವಯಿತ್ರಿ ಪುಲಕೇಶಿಯ ಸೊಸೆ, ಅವಳು ಸಹೃದಯರ ಬಗ್ಗೆ ಹೇಳ್ತಾಳಲ್ಲ, ಕವೇರ ಅಭಿಪ್ರಾಯ ಮಶಬ್ದಗೋಚರಂ ಸ್ಫುರಂತ ಮಾರ್ದ್ರೇಷು ಪದೇಶು ಕೇವಲಂ ವದದ್ಭಿರಂಗೈ ಕೃತ ರೋಮವಿಕ್ರಿಯೈ ಜನಸ್ಯ ತೂಷ್ಣೀಂ ಭವಿತಾಯ ಮಂಜಲಿ. ಕವಿಯ ಅಭಿಪ್ರಾಯ ತಿಳಿದು ಅದಕ್ಕೆ ಬಾಯಿಂದ ಮೆಚ್ಚುಗೆ ಸೂಚಿಸಲಾಗದೆ ಮೈಯ ರೋಮಾಂಚ ಆನಂದ ಬಾಷ್ಪಗಳಿಂದಲೇ ವ್ಯಕ್ತೀಕರಿಸುವ ಅಭಿಪ್ರಾಯವುಳ್ಳಂಥ ಆ ಮೌನದ ಸಹೃದಯರಿಗೆ ನನ್ನ ನಮಸ್ಕಾರ ಅಂತ.
ಭರತನಾಟ್ಯಶಾಸ್ತ್ರದಲ್ಲಿ ಸಿದ್ಧಿ ಎನ್ನುವ ಒಂದು ಅಂಗವನ್ನು ಹೇಳ್ತಾನೆ. 11 ಅಂಗ ನಾಟ್ಯಕ್ಕೆ, 11ನೇ ಅಂಗ ಸಿದ್ಧಿ. ಅಂದರೆ ಟೋಟಲ್ ಇಫೆಕ್ಟ್ ಅಂತೀವಲ್ಲ, ಟೋಟಲ್ ರಿಯಾಕ್ಷನ್ ಆಫ್ ದಿ ಕನಾಯಿಷಿಯರ್ಸ್ ಅಂತೀವಲ್ಲ, ಆ ಪ್ರೇಕ್ಷಕರ ಸಹೃದಯ ಸಾಮಾಜಿಕ ವರ್ಗದ ಪ್ರತಿಕ್ರಿಯೆ. ಅಲ್ಲಿ ದೈವಿ ಸಿದ್ಧಿ ಎನ್ನುವಾಗ 2 ವಿಧವಾಗಿ ಹೇಳ್ತಾನೆ. ಒಂದು ಯಾವ ಮಳೆ ಬೆಂಕಿ ಈ ಥರ ಆಕಸ್ಮಿಕಗಳು ಯಾವುದೂ ಇಲ್ಲದೆ ನಡೆಯುವಂಥದ್ದು ಅಂತ. ಮತ್ತೊಂದು ಚಪ್ಪಾಳೆ ಸಾಧುವಾದ ಆಹ್ ಓಹ್ ವಾಹ್ ಅಂತೆಲ್ಲ ಇಲ್ಲದೆ ಆನಂದ ಬಾಷ್ಪ ರೋಮಾಂಚದಿಂದಲೇ ವ್ಯಕ್ತೀಕರಿಸುವಂಥ ಅಭಿಪ್ರಾಯ, ಅದು ದೈವಿ ಸಿದ್ಧಿ ಅಂತ. ಪದ್ಮಾ ಸುಬ್ರಹ್ಮಣ್ಯಂ ಅವರು ತಮ್ಮ ನಾಟ್ಯಶಾಸ್ತ್ರ ಅನ್ನುವ ಸೀರಿಯಲ್ ಮಾಡಿದಾಗ ಸಿದ್ಧಿಯ ಬಗ್ಗೆ ಕಡೆಗೆ 13ನೇ ಎಪಿಸೋಡ್ ಅಂತನ್ಸುತ್ತೆ, ಅಲ್ಲಿ ಹೇಳುವಾಗ ಅದೆಲ್ಲ ಅವರು ಮಾನಿಟರ್ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತಾರೆ ಬೇರೆ ಬೇರೆ ಎಪಿಸೋಡ್ಸನ್ನೆಲ್ಲ. ಹಾಗೇ ಆ ವಿದ್ಯಾರ್ಥಿಗಳು ಸ್ತಬ್ಧರಾಗಿದ್ದು ಬಿಡ್ತಾರೆ. ಇನ್ನಿದು ಮುಗಿದೋಗುತ್ತೆ, ಇಲ್ಲ ನಾಟ್ಯಶಾಸ್ತ್ರವನ್ನು ಇದುವರೆಗೂ ತಿಳ್ಕೊಂಡ್ವಿ ಮತ್ತೇನು ಅಂತ, ಇಷ್ಟು ಒಳ್ಳೆಯದಾದದ್ದು ನಮಗಿನ್ನ ಇಂಥ ಒಳ್ಳೆ ಸಂತೋಷ ಕೊಡ್ತಲ್ಲ ಅಂತ ಹಾಗೆಯೇ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ. ಆಗ ಅವರು ಹೇಳ್ತಾರೆ, ದಿಸ್ ಈಸ್ ವಾಟ್ ಮೆಂಟ್ ಬೈ ಸಿದ್ಧಿ ಅಂತ ಹೇಳಿಬಿಟ್ಟು. ಅಂದರೆ ಈ ಮೈಯ ರೋಮಾಂಚನ ನವಿರೇಳ್ತಕ್ಕಂಥದ್ದು ಸಾತ್ವಿಕ ವಿಕ್ರಿಯೆಗಳಲ್ಲಿ ಒಂದು ಅಂತ ನಾಟ್ಯಶಾಸ್ತ್ರ ಹೇಳುತ್ತೆ. 7 ಸಾತ್ವಿಕ ಭಾವದಲ್ಲಿ ಸ್ತಂಭ, ಸ್ವೇದ, ರೋಮಾಂಚ, ವೈವರ್ಣ್ಯ, ವೇಪತು, ಅಶ್ರು ಅಂತೆಲ್ಲ ಬರುತ್ತೆ. ಅದರೊಳಗೆ ಒಂದು ರೋಮಾಂಚ. ಈ ರೋಮಾಂಚನ ಹಾರಿಪುಲೇಷನ್ ಅದು ಕದಂಬ ಪುಷ್ಪದಂತೆ ಆಗುತ್ತದೆ ಅಂತ. ಅವನು ಬರ್ತಾನೆ ಅನ್ನೋದೇ ಸಾಕು ರೋಮಾಂಚನವನ್ನು ಉಂಟು ಮಾಡುತ್ತದೆ ಅಂತ. ಮುಂದೆಯೂ ಕೆಲವು ಪದ್ಯಗಳು ಬಹಳ ಚೆನ್ನಾಗಿ ಈ ಜಾಡಿನಲ್ಲಿ ಬರ್ತವೆ, ಅದನ್ನು ನಾವು ನೋಡಬಹುದು. 15ನೇ ಪದ್ಯ ಹೇಳುತ್ತೆ, ಜಂಜಾವಾಯುತ್ಯಣಿಯೇ ಘರಮ್ಯರೋಣ ನೀಸಾಣಿ ಸಣ್ಣಂ ದಾವೇಯ ವ ಗಯವಯ್ಯಂ ವಿದ್ಯುಜ್ಜೋ ಜಲಹರಾಣಂ ಚಂಡಮಾರುತ ಬೀಸಿ ಹಾರಿಸಿ ಹೋಯಿತು ಆ ಮನೆಯ ಆ ಹುಲ್ಲು ಛಾವಣಿಯ ಮೋಡಕ್ಕೆ ತೋರ್ಪಂತೆ ಮಿಂಚೊಂದು ಮಿಂಚಿತು ಸೊರಗಿರ್ಪ ಪಥಿಕವನಿತೆಯ. ಅದ್ಭುತವಾದಂಥ ಚಿತ್ರ. ಪರಮೇಶ್ವರ ಭಟ್ಟರ ಅನುವಾದ ಪ್ರಶಂಸನೀಯವಾದದ್ದು. ಆದರೆ ಹಲವು ಕಡೆ ಅವರ ಸಾಂಗತ್ಯದ ಛಂದಸ್ಸಿನ ವ್ಯವಸ್ಥೆ ಸರಿಯಾಗಿಲ್ಲ. ಓದುವಾಗ ನನಗೆ ಎಲ್ಲೆಲ್ಲಿ ನಾಲಿಗೆ ತಡವರಿಸುತ್ತೋ ಅಲ್ಲೆಲ್ಲ ಗಣಭಂಗ ಆಗಿರುವುದು ಗೊತ್ತಾಗುತ್ತದೆ. ಸಾಂಗತ್ಯ ಛಂದಸ್ಸಿಗೆ 4 ವಿಷ್ಣುಗಣ ಮೊದಲನೇ ಪಾದದಲ್ಲಿ, 2 ವಿಷ್ಣುಗಣ 1 ಬ್ರಹ್ಮಗಣ 2ನೇ ಪಾದದಲ್ಲಿ, ಹಾಗೆ 3ನೇ ಪಾದದಲ್ಲಿ 4 ವಿಷ್ಣುಗಣ 2 ವಿಷ್ಣುಗಣ 1 ಬ್ರಹ್ಮ ಹೀಗೆ ಬರಬೇಕು. ಆದರೆ ಕೆಲವು ಕಡೆ ಅವರು ರುದ್ರಗಣಗಳನ್ನು ತಂದು ಬಿಡ್ತಾರೆ. ಆಗ ಅದು ಸ್ವಲ್ಪ ನಾಲಿಗೆಗೆ ತೊಡಕಾಗುತ್ತದೆ. ಇಲ್ಲಿ ಆ ರೀತಿಯಾಗಿ ಸ್ವಲ್ಪ ಉಂಟು. ಚಂಡಮಾರುತ ಬೀಸಿ ಹಾರಿಸಿ ಹೋಯಿತು ಆ ಮನೆಯ ಆ ಹುಲ್ಲು ಛಾವಣಿಯ. ಛಾವಣಿಯ ಅನ್ನುವಲ್ಲಿ ರುದ್ರಗಣ ಬಂದಿದೆ. ಮನೆಯ ಆ ಹುಲ್ಲು ಛಾವಣಿಯ, ಹಾಗಾದರೆ ಸರಿಯಾಗುತ್ತೆ. ಇರಲಿ, ಈ ಪದ್ಯದ ಸ್ವಾರಸ್ಯ ನೋಡೋಣ. ಒಂದು ಚಂಡಮಾರುತ ಬಂದು ಪಾಪ ಒಬ್ಬ ವಿರಹಿಣಿಯಾದ ನಾಯಿಕೆಯ ಮನೆಯ ಛದವನ್ನು, ರೂಫನ್ನೇ ಹಾರಿಸಿಕೊಂಡು ಹೋಗಿದೆ. ಆಗ ಮೋಡದ ಮಿಂಚಿನ ಕಣ್ಣಿಗೆ ಒಳಗೆ ನವೀತಾ ಇರತಕ್ಕಂಥ ಪಥಿಕ ವನಿತೆ, ಅಂದರೆ ಪ್ರೋಷಿತ ಪಥಿಕೆ ಕಾಣಿಸಿದ್ದಾಳೆ, ಸೊರಗಿ ಹೋಗಿದ್ದಾಳೆ ಅಂತ. ಅಯ್ಯೋ ನಿರ್ದಯವಾದ ಮೋಡವೇ, ನೀನು ಗುಡುಗಿಬಿಟ್ಟೆ, ಇನ್ನು ಅವಳು ಎದೆ ಒಡೆದು ಹೋಗುತ್ತೆ, ಅವಳ ಗಂಡ ಊರಿಗೆ ಹೋದವನು ಇನ್ನೂ ಬಂದಿಲ್ಲ, ಅವಳ ಸ್ಥಿತಿ ನೋಡು ಎಷ್ಟು ಸೊರಗಿದ್ದಾಳೆ, ಎಂಥ ಅನ್ಯಾಯ ಮಾಡದಿಯಲ್ಲ, ಇವೆಲ್ಲ ಕೂಡ ಅಲ್ಲಿ ಧ್ವನಿಸ್ತಕ್ಕಂಥದ್ದಾಗಿದೆ. ಈಗ ಮೋಡಕ್ಕೆ ಪಶ್ಚಾತ್ತಾಪ ಆಗಿರಬಹುದು. ಏನು ಮಾಡೋಣ, ಆಗಿ ಹೋಗಬೇಕಾದದ್ದು ಆಗಬಾರದ್ದು ಎಲ್ಲ ಆಗಿಬಿಡ್ತು. ವಿಕ್ರೀತೆ ಕರ್ಣಿ ಕಿಮಂಕುಶೇ ವಿವಾದ, ಆನೆ ಮಾರಿಬಿಟ್ಟು ಅಂಕುಶಕ್ಕೆ ತಗಾದೆ ಮಾಡದಂತೆ ಆಯಿತು. ಗತಜಲ ಸೇತು ಬಂಧನ ಆಯಿತು. ಹೀಗೆ ಅಚೇತನವಾದ ಮೋಡಕ್ಕೆ ಚೇತನತ್ವವನ್ನು ಆರೋಪಣ ಮಾಡಿ ಸ್ಪಷ್ಟವಾಗಿ ಆ ಭಾವವನ್ನು ಹೇಳ್ತಾ ಇಲ್ಲ, ಆದರೆ ಆ ಭಾವವನ್ನು ತಾನಾಗಿಯೇ ಗೋಚರವಾಗುವಂತೆ ಮಾಡೋದು ವಿಕಟ ಕವಿಗೋಚರ ವಾಣಿ. ಆ ಕವಿಗಳಿಗೆ ಮಾತ್ರ ಗೊತ್ತಾಗುತ್ತದೆ ವಾಣಿಯ ಜಾಡು. ಅದು ಬಹಳ ಅನೂಹ್ಯವಾದದ್ದು. ನಮ್ಮ ಜಾನಪದ ಕವಿಗಳು ಕೂಡ ಆ ಸರಸ್ವತಿಯನ್ನು ಬೇಡ್ಕೋತಾರೆ. ಕಾರಣ ಇಷ್ಟೇ, ಆ ವಾಕ್ ವೈಭವ ಅಷ್ಟು ವಿಚಿತ್ರ, ಅಷ್ಟು ವಿಲಕ್ಷಣ. ಕೇವಲ ದೈವಾನುಗ್ರಹ ಇದ್ದಾಗ ಅಂತಂತೀವಲ್ಲ, ಆ ದೈವ ಪ್ರತಿಭೆಯೇ ಮತ್ತಿನ್ನೇನೂ ಅಲ್ಲ. ಎಂಟೇಲೆ ಮಾವಿನ ದಂಟಿನಲ್ಲಿರುವೋಳೆ ಗಂಟೆಯ ಗತಿಗೆ ನಲಿವೋಳೆ, ಗಂಟೆಯ ಗತಿಗೆ ನಲಿವೋಳೆ ಸರಸ್ವತಿ ಗಂಟಾಲ ತೊಡರ ಬಿಡಿಸವ್ವ ಅಂತ ಜಾನಪದ ಕವಿ ಕೇಳ್ಕೊತಾನೆ. ಮಾವಿನ ಎಲೆಯಲ್ಲಿ ಮಧ್ಯದಲ್ಲಿ ಕೂತ್ಕೋತೀಯ ಅಂತ, ಅಂದರೆ ವಸಂತದ ಶೋಭೆಯಲ್ಲಿ ನೀನು ಇರ್ತಕ್ಕಂಥವಳು, ಗಂಟೆಯ ಗತಿಗೆ ನಲಿವೋಳೆ ಅಂತ.
ಆ ಘಂಟಾನಾದಕ್ಕೆ, ಆ ಓಂಕಾರಕ್ಕೆ ತಕ್ಕಂತೆ ಕುಣಿತಕ್ಕಂಥವಳು ನನ್ನ ಗಂಟಲ ತೊಡರ ಬಿಡಿಸು ಅಂತ. ಯಾರಿಗೆ ಭಾವನೆಗಳಿಲ್ಲ? ಭಾವನೆಗಳಿಲ್ಲದೇ ಇದ್ದರೆ ಮನುಷ್ಯನೇ ಅಲ್ಲ. ಸರ್ವೋಪಿ ಹೃದಯೇ ಕವಿ ಅಂತ ರಾಜಶೇಖರ ಅದಕ್ಕೆ ಹೇಳ್ದ 1000 ವರ್ಷಗಳ ಕೆಳಗೆ. ಎಲ್ಲರೂ ಹೃದಯದಲ್ಲಿ ಕವಿತೆಗಳನ್ನು ಬರೀತಾನೇ ಇದ್ದಾರೆ ಅಂತ. ಹಾಗೆ ನೋಡಿದಾಗ ಬಾಯಿಂದ ಬರೋದಕ್ಕೆ ಮಾತ್ರ ತೊಡಕು. ಬಾಯಿ ಕೊಡುವವನು ಜಗತ್ತಿಗೆ ಕವಿ ಅಂತ ನಾನು ಹೇಳಿದ್ದೆ ಮೊನ್ನೆ. ಇಲ್ಲಿ ಗಂಟಲ ತೊಡರ ಬಿಡಿಸುವಂಥ ಪ್ರತಿಭೆಯನ್ನು ಕೊಡು ಅಂತ ಕೇಳ್ತಾ ಇಲ್ಲ, ಕಲ್ಪನೆಯನ್ನು ಕೊಡು ಅಂತ ಕೇಳ್ತಾ ಇಲ್ಲ. ಇದ್ದೇ ಇದೆ, ಆದರೆ ಅದಕ್ಕೆ ಶಬ್ದಗಳನ್ನು ಹವಣಿಸಿಕೊಳ್ಳಬೇಕಾಗಿದೆ. ಆ ಶಬ್ದಗಳನ್ನು ಹವಣಿಸಿಕೊಳ್ಬೇಕು ಅಂದರೆ ಪರಾಪಶ್ಯಂತಿ ಮಧ್ಯಮ ಸರಿಯಾಗಿದೆ, ವೈಖರಿ ಒಂದು ಕೊಡಬೇಕು, ಕಾವ್ಯ ವೈಖರಿ ಚೆನ್ನಾಗಿ ನುಡಿಯಬೇಕು ಅನ್ನುವ ಮಾತನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತೊಂದು, ಬರೀ ಹೆಂಗಸರ ಬಗ್ಗೆನೇ ಇಲ್ಲ, ಗಾಹ ಸತ್ತಸ ಈ ಗಂಡಸರ ಬಗ್ಗೆನೂ ಇದೆ. ಭಾವನೆಗಳಿಗೆ ಹೆಣ್ಣು ಗಂಡು ಭೇದ ಇಲ್ಲ, ಹಾಗಾಗಿ ಎಲ್ಲರನ್ನೂ ಒಳಗೊಳ್ಳುವಂತೆ ಮಾಡುತ್ತದೆ. ಭುಂಜಸು ಜಂ ಸಾಹೀಣಂ ಕುತ್ತೋಲೋಣಂ ಕುಗಾಮ ಮರಿಣಧ್ಮಿ ಸುಹ ಸಲೋಣೇಣ ವಿಕಿಂತೇಣ ಸಿಣೇಹೋ ಜಹಿಂಪತ್ತಿ. ಸುಖಪೃಚ್ಛಕೀಯ ಮುಖ ಪದ್ಮದ ಕಂಪನು ಸವಿದಂತ ಹಲಿಕ ಪುತ್ರಕನು ಸುಲಭೋದೋಳಷ್ಟನು ಕಹಿಯ ಔಷಧವನು ಒಮ್ಮೆಗೆ ಗುಟುಕರಿಸಿದನು. ಒಬ್ಬನಿಗೆ ವಿರಹ ಜ್ವರ ಬಂದು ಮಲಗಿಬಿಟ್ಟಿದ್ದಾನೆ. ಆಗ ಬಂದಿದ್ದಾಳೆ ಅವನ ಇನ್ನೇಳು ಪ್ರೀತಿಪಾತ್ರಳಾದವಳು ನಲ್ಲೆ. ಈ ಥರದ್ದು ಮತ್ತೊಂದು ಸಂದರ್ಭ ನಾವು ಮೊನ್ನೆ ನೋಡಿದ್ವಿ. ನಾಯಿಕೆ ಅನಾರೋಗ್ಯಕ್ಕೆ ತುತ್ತಾಗಿದ್ದಾಳೆ ವಿರಹ ಜ್ವರದಲ್ಲಿ. ಅವಳು ಹೇಳ್ತಾ ಇದ್ದಾಳೆ, ಎಂದೂ ಬಾರದೇ ಇದ್ದಂಥ ಪ್ರಿಯತಮ ಇಂದು ಏನು ಚೆನ್ನಾಗಿದೆಯಾ ಅಂತ ಕೇಳೋಕ್ಕೆ ಬಂದ. ಜ್ವರವೇ, ನಿನಗೆ ಧನ್ಯವಾದ, ಈ ಉಪಕಾರ ಮಾಡಿದ್ರಿಂದ ನಿನಗೆ ನನ್ನ ದೇಹವನ್ನೇ ಕೊಡ್ತೀನಿ, ಕೊಂದು ತೆಗೆದುಕೊಂಡು ಹೊರಟೋಗ್ಬಿಡು, ಪರವಾಗಿಲ್ಲ ಅಂತ. ಇಲ್ಲಿ ಆ ನಾಯಿಕೆ ಬಂದ ತಕ್ಷಣ ಆ ಪೃಚ್ಛಕಿಯ ಮುಖ ಪದ್ಮದ ಕಂಪನು ಸವಿದಂತ ಹಲಿಕ ಪುತ್ರಕನು, ಪಾಪ ರೈತರ ಹುಡುಗ, ಅವನು ಏನು ಚೆನ್ನಾಗಿದ್ದೀಯಾ ಅಂತ ಹುಡುಗಿ ಕೇಳ್ಕೊಂಡು ಬಂದಳು. ಹಾಸಿಗೆಯಲ್ಲಿ ಬಿದ್ದಿದ್ದಾನೆ. ಅವಳ ಬಾಯಿಂದ ಮಾತು ಬರ್ತಿದ್ದಂತೇನೆ ಆ ಉಸಿರ ಪರಿಮಳ ಸೋಂಕಿ ಸುಲಭದೋಳಷ್ಟನು ಕಹಿಯ ಔಷಧವನು ಒಮ್ಮೆಗೆ ಗುಟುಕರಿಸಿದನು. ಕಹಿ ಔಷಧ ಹೇಗೆ ಕುಡಿಯೋದು ಅಂತಿದ್ದ, ಹಿಂದೆ ಮುಂದೆ ನೋಡದೆ ಘಟಘಟ ಕುಡಿದು ಬಿಟ್ಟ ಅಂತ. ತುಂಬ ಸಹಜವಾದದ್ದು, ಲೋಕಸಿದ್ಧವಾದದ್ದು ಕಾವ್ಯ ಪ್ರಸಿದ್ಧವಾಗುತ್ತದೆ. ಅದಕ್ಕೆ ನಾವು ಹೀಗೆ ಮಾಡ್ತೀವಿ ಅಂತ ಅನ್ನಿಸ್ಬೇಕು. ನಿಜವಾದ ಕಾವ್ಯದ ಲಕ್ಷಣ, ಸಾಹಿತ್ಯದ ಲಕ್ಷಣ, ಈ ಸಂದರ್ಭದಲ್ಲಿ ನಾನು ಹೀಗೆ ಆಡ್ತಾ ಇದ್ದೆ ಅಥವಾ ನಾನು ಒಂದು ಕಾಲದಲ್ಲಿ ಹಿಂಗೆ ಆಡಿದ್ದೆ ಹಾಗನ್ನಿಸ್ಬೇಕು. ಅದನ್ನು ಉಂಟು ಮಾಡುವಂಥದ್ದು ಅದೊಂದೇ ನಿಜವಾದ ಅಳತೆಗೋಲು. ಭೈರಪ್ಪನಂಥವರ ಒಂದು ಬರವಣಿಗೆಯನ್ನು ಅಸೂಯೆ ಪಡುವವರಿಗೆ ಇದು ನುಂಗಲಾಗದ ತುತ್ತಾಗಿದೆ. ಆ ಕೃತಿಗಳನ್ನು ಓದಿದಾಗ ನಾವು ಹೀಗೆ ಅಂದುಕೋತಿದ್ವಿ, ಹೀಗೆ ಆಲೋಚನೆ ಮಾಡ್ತಾ ಇದ್ವಿ ಅನ್ಸುತ್ತೆ. ಯಾವ ಮಹಾಕವಿಯನ್ನು ನೋಡಿ ನಮ್ಮಲ್ಲಿ ಇಂಥದ್ದೇ ಆಲೋಚನೆ ಬರ್ತಾ ಇತ್ತು ಅಂತ ಅನಿಸುತ್ತದೆ. ಹಾಗಾಗಿ ಹೇಳಿದ್ದು, ಭಾವನೆಗಳಿಗೆ ಭಾಷೆ ಕೊಡುವಂಥವನಷ್ಟೇ ಕವಿ, ಸಿದ್ಧಾಂತಗಳಿಗೆ ಭಾಷೆ ಕೊಡ್ತಕ್ಕಂಥವನಲ್ಲ. ಹೂಮಾಲೆ, ಹೂಗಿಡ ಇವೆಲ್ಲ ಯಾವಾಗ ಚೆನ್ನ, ಅದನ್ನು ನೋಡಿ ನಲಿಯೋರಿದ್ದಾಗ ಆ ಭಾವನೆಯ ಒಂದು ಪದ್ಯ. ಲುಂಬೀವೋ ಅಂಗಣ ಮಾಹವೀಣ ದಾರಗ್ಗಲಾವು ಜಾವು ಆಸಾಸೋ ಪಂಥಪಲೋಗಣೆ ವಿಪಿಟ್ಟೋ ಗ ವಯ್ಯಿಣಂ ಮನೆಗಡ್ಡವಾಗಿವೆ ನೋಡಲಂಗಳದೋಳು ಜಾಜಿಯ ಹೂಗೊಂಚಲಗಳು ಪತಿಕ ವನಿತೆಯರೆಲ್ಲ ಗಿಲ್ಲವಾಗಿ ಹುದೈಸೆ ದಾರಿಗರನು ನೋಡುವಾಸೆ. ಮನೆಗಡ್ಡವಾಗಿವೆ ನೋಡಲಂಗಳದೋಳು ಜಾಜಿಯ ಹೂಗೊಂಚಲುಗಳು. ಮನೆಗೆ ಅಡ್ಡವಾಗಿ ಜಾಜಿಯ ಹೂವಿನ ಗೊಂಚಲು ಚೆನ್ನಾಗಿ ಮುಂಭಾಗಲಲ್ಲಿ ಬೆಳೆದು ಬಿಟ್ಟಿದೆ. ಹೀಗಾಗಿ ಪಥಿಕ ವನಿತೆಯರು, ಪ್ರೋಷಿತ ಪಥಿಕೆಯರಿಗೆ ದಾರಿಗರನ್ನು ನೋಡುವ ಆಸೆ ಕೂಡ ಇಲ್ಲದಂತೆ ಆಗಿದೆ. ಅಲ್ಲಿ ನೋಡಿ, ಹೂಗಳನ್ನು ಬಿಡಿಸಿ ಅವರು ಮುಡ್ಕೋತಾ ಇಲ್ಲ. ಗಂಡಂದಿರು ಊರಿಗೆ ಹೋಗಿದ್ದಾರೆ, ಯಾರು ನೋಡಿ ಮೆಚ್ಚಬೇಕು, ಅವರಿಲ್ಲದೆ ಇದ್ದರೆ ತಾವೇ ಯಾಕೆ ಅಲಂಕಾರ ಮಾಡ್ಕೊಳ್ಳೋದು. ಇನ್ನೊಂದು ಕಾಂಟೆಕ್ಸ್ಟಿಂದು ಮಾತು ಹೇಳ್ತಾ ಇದ್ದೀನಿ. ಯಾರೋ ಹೇಳಿದ್ರಂತೆ, ಅಮೇರಿಕೆಯಲ್ಲಿ ನಡೆದಂಥದ್ದು, ಈ ರೀತಿಯಾಗಿ ಹೆಂಗಸರು ಎಲ್ಲ ತುಂಬ ಕಡಿಮೆ ಬಟ್ಟೆ ಕನಿಷ್ಠಾತಿ ಕನಿಷ್ಠಕ್ಕೆ ಬರ್ತಾ ಇದ್ದಾರಲ್ಲ, ಇದು ಯಾತಕ್ಕಾಗಿ ಅಂತಂದಾಗ ಗಂಡಸರನ್ನು ಆಕರ್ಷಣೆ ಮಾಡೋದಕ್ಕೆ ಅಂತ. ಹಾಗೆ ಅಂತ ಹೇಳಿದಾಗ ಮೂರ್ತಿರಾಯರ ಅಪರವಿಸ್ಕರ ಅಮೆರಿಕ ಯಾತ್ರೆಯ ಕೃತಿಯಲ್ಲಿ ಬರತಕ್ಕಂಥದ್ದು. ಅವರ ಸೊಸೆ ಇಂಗ್ಲೆಂಡಿನ ಹುಡುಗಿ ಅಮೆರಿಕಾದಲ್ಲಿರ್ತಾಳೆ, ಡಯಾನ ಅಂತ. ಅವರ ಮಗ ರಾಮು
ಡಾಕ್ಟರ್ ರಾಮುವಿನ ಹೆಂಡತಿ. ಆಕೆ ಹತ್ರ ಇವರು ಮಾತಾಡ್ತಿರ್ತಾರೆ. ಇಷ್ಟು ಕಡಿಮೆ ಬಟ್ಟೆ ತೊಡ್ತಾ ಇದ್ದಾರಲ್ಲ, ಇವರಿಗೆ ಮಾನವೂ ಇಲ್ಲವಲ್ಲ ಅಂತ ಅನಿಸುತ್ತೆ ಅಂತ ಆಕೆ ಹೇಳ್ತಾಳೆ. ಆಗ ಪ್ರಾಯಶಃ ಆಕರ್ಷಣೆ ಮಾಡೋದಕ್ಕೆ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಹೇಳ್ತಾರೆ. ಆಗ ಆಕರ್ಷಣೀಯ ಹೊರಟೋಗ್ಬಿಡ್ಬೋದಲ್ವಾ ಅಂತ ಮೂರ್ತಿರಾಯರು ಹೇಳ್ತಾರೆ. ಮತ್ತೆ ಮತ್ತೆ ನೋಡಬೇಕಾದ್ದನ್ನು ಮೂರೊತ್ತು ನೋಡ್ತಾ ಇದ್ದರೆ ವಾಕರಿಕೆ ಬಂದು ಬಿಡೋದಿಲ್ವೇ, ಹಾಗಾಗಿ ಹಳಸಿ ಹೋಗೋದಿಲ್ವಾ ಅಂತ. ಆಗ ಡಯಾನ ಹೇಳ್ತಾಳೆ, ಎಲ್ಲಾದರೂ ಉಂಟೆ ಹಾಗಾಗುತ್ತೆ ಅಂತ ಗೊತ್ತಾರೆ, ಮತ್ತೆ ಮೈ ತುಂಬ ಬಟ್ಟೆ ತೊಟ್ಕೋತಾರೆ, ಹಾಗಾಗ್ತಾ ಇಲ್ಲ ಅನ್ನೋದೇ ಬಂದಿರೋ ಪ್ರಮಾದ ಅಂತ. ಅಂದರೆ ನೋಡುವವರು ಇದ್ದಾರೆ ಅಂತಲೇ ಅವರು ಬತ್ತಲೆ ತಿರುಗುತ್ತಾರೆ, ಅರೆಬತ್ತಲೆ ತಿರುಗುತ್ತಾರೆ ಅಂತನ್ನುವುದು ಆಕೆಗೆ ಅರ್ಥ ಆಗಿದೆ. ಇಲ್ಲಿ ಹಾಗೆ ಅಲಂಕಾರವನ್ನು ಮಾಡಿಕೊಂಡು ಮೆರೆಯುವಾಗ ನೋಡುವವರು ಇರಬೇಕು. ಅಟ್ಲೀಸ್ಟ್ ನೋಡಿ ಹೊಟ್ಟೆ ಕಿಚ್ಚುಪಡುವವರಾದರೂ ಇರಬೇಕು. ನೋಡಿ ಮೆಚ್ಚುವರಿಲ್ಲದೆ ಇದ್ದರೆ, ಹೊಟ್ಟೆ ಕಿಚ್ಚುಪಟ್ಟು ಚುಚ್ಚುವರಾದರೂ ಇದ್ದರೆ ಅವರು ಹೊಟ್ಟೆಗೆ ಬೆಂಕಿ ಹಾಕದಂತೆ ಆಯಿತು ಅನ್ನುವ ಒಂದು ದುಷ್ಟ ಸಮಾಧಾನವಾದರೂ ಇರುತ್ತೆ. ಅದೂ ಇಲ್ಲವಲ್ಲ. ಇಲ್ಲಿ ಏನಾಗಿದೆ ಪಾಪ, ನೋಡಿ ಮೆಚ್ಚುವಂಥವನು ಇಲ್ಲ. ತ್ವಯಿ ಪ್ರಸನ್ನೇ ಮಮ ಕಿಂ ಗುಣೇನ ತ್ವಯಿ ಅಪ್ರಸನ್ನೇ ಮಮ ಕಿಂ ಗುಣೇನ ರಕ್ತೇ ವಿರಕ್ತೇ ಚ ವರೇ ವಧೂನಾಂ ನಿರರ್ಥಕ ಕುಂಕುಮಪತ್ರಭಂಗ ಅಂತ ಲೀಲಾಶುಕ ಹೇಳ್ತಾನೆ. ನೀನೊಲಿದ ಮೇಲೆ ನನಗೇನಿದ್ದರೆ ಏನಂತೆ, ನೀನು ಒಲಿಯದಿದ್ದ ಮೇಲೆ ನನಗೇನಿದ್ದರೆ ಏನಂತೆ. ಪ್ರೀತಿಪತ್ರನಾದವನು ಒಲಿದ ಮೇಲೆ ಅಲಂಕಾರ ಯಾಕೆ, ಅವನು ಒಲಿಯಲಿಲ್ಲ ಅಂದರೆ ಅಲಂಕಾರ ಯಾಕೆ ಅಂತ. ಅದು ವಿಲಕ್ಷಣವಾದಂಥ ಮನೋಧರ್ಮ. ಆದರೆ ನೋಡಿ ಮೆಚ್ಚಬೇಕು, ಅವರಿದ್ದಾಗ ಚೆನ್ನ. ಹಾಗಾಗಿ ಜಾಜಿ ಹೂವನ್ನು ಅವಳು ಮುಡಿತಾ ಇಲ್ಲ. ಎಲ್ಲ ಜಾಜಿ ಹೂಗಳು ಜೊಂಪೆ ಜೊಂಪೆಯಾಗಿ ತೊಂಗಲು ಬಿದ್ದಿವೆ. ಹಾಗಾಗಿ ಹಾದಿ ಹೋಕರಲ್ಲಿ ತನ್ನ ಗಂಡ ಇದಾನ ಅಂತ ದೂರದಿಂದಲೇ ನೋಡೋಣ ಅಂತ ಕಾಣುವುದಕ್ಕೆ ಮನೆ ಕೆಲಸ ಮಾಡ್ತಾ ನೋಡಬೇಕು, ಬೀದಿಗೆ ಬಂದು ನಿಲ್ಲುವಂತೆ ಇಲ್ಲ. ಕಾರಣ ಮನೆಯ ಹಿರಿಯರಿದ್ದಾರೆ. ಆ ಹಿರಿಯರು ಇದೇನೇ ಇದು ಬಾಗಿಲವರೆಗೂ ಬಂದು ನಿಂತಿದ್ದೀಯಾ ಅಂತಂತಾರೆ. ಹಾಗಾಗಿ ಒಳಗಿಂದಲೇ ನೋಡಬೇಕು. ಅತ್ತ ಇತ್ತ ಅಡುಗೆ ಕೆಲಸದಲ್ಲಿಯೋ ಮನೆ ಕೆಲಸದಲ್ಲಿಯೋ ಸುಳಿತಾ ತಲೆಬಾಗಿಲ ಕಡೆಗೆ ಒಮ್ಮೆ ನೋಡ್ತಾಳೆ, ಮತ್ತೆ ತಲೆ ತೆಗೆಸ್ಕೋತಾಳೆ. ಹಾಗೆ ಮಾಡೋಣ ಅಂತಂದರೆ ಅಡ್ಡವೂ ಆಗಿದೆ. ಹಾಗಾಗಿ ಹಾದಿಯ ಕಡೆಗೆ ಕೂಡ ಕಣ್ಣನ್ನು ಬೀರುವಂತೆ ಇಲ್ಲ, ಆ ಪರಿಸ್ಥಿತಿ ಬಂದಿದೆ ಅಂತನ್ನುವುದು. ಇಷ್ಟು ಎಲ್ಲ ಒಂದು ದೊಡ್ಡ ಕೌಟುಂಬಿಕ ಚಿತ್ರಣವನ್ನು 4 ಸಾಲಿನ ಈ ಗಾಹೆ ಕೊಡುತ್ತೆ. ಮತ್ತೊಂದು ತುಂಬ ಸೊಗಸಾದ ಬಹಳ ಉತ್ಕಟ ಸಂದರ್ಭದ ಪದ್ಯ ಇದು. ಆ ಗಾಹೆ ಅನ್ಯಾದೃಶವಾಗಿದೆ. ಮುಹವಿಜ್ಜ ವ್ಯಪಯೀವಂ ನಿರುದ್ಧ ಸಾಸಂ ಸಸಂಕಿ ಓಲ್ಲಾವಂ ಸವಹಸ ಅರಕ್ಕಿ ಒಟ್ಟಂ ಚೋರ್ಯರ್ಯಮಯಂ ಸುಹಾವೇಯ ನೂರಾರು ಆಣೆಯ ನಿಟ್ಟು ಚೆಂದುಟಿಯನು ಕಚ್ಚದ ಹಾಗೆ ಕಾಪಾಡಿ ದೀಪವ ನಾರಿಸಿ ಬಿಗಿ ಹಿಡಿದು ಉಸಿರನು ಕೂಡಿಕೊಂಡರು ಸುಖ ನೋಡಿ. ಕದ್ದು ಸೇರ್ತಾ ಇರ್ತಕ್ಕಂಥವರು, ಅವರಿಗೆ ಚುಂಬನ ಇಲ್ಲದೆ ಪ್ರೀತಿಯ ಆರಂಭವೇ ಇಲ್ಲ. ಆದರೆ ಏನಾಗಿದೆ, ಬೇರೆಯವರು ನೋಡಿಬಿಡ್ತಾರೆ, ಆ ಅದರ ದಂಶನ ಅಂತ ಇದೆಯಲ್ಲ ಅದಾಗ್ಬಿಡುತ್ತೆ ಅಂತ ಅವರಿಗೆ ಚಿಂತೆ. ಹಾಗಾಗಿ ಆಣೆ ಇಟ್ಟುಕೊಂಡಿದ್ದಾರೆ, ನೀನು ನನ್ನ ತುಟಿ ಸುದ್ದಿಗೆ ಬರಬೇಡ, ನೀನು ನನ್ನ ತುಟಿ ಸುದ್ದಿಗೆ ಬರಬೇಡ ಅಂತ ಆಣೆಯನ್ನು ಇಟ್ಟುಕೊಂಡು ದೀಪವನ್ನು ಆರಿಸಿ ಯಾರಿಗೂ ಕಾಣಬಾರದು ಅಂತ ಅಪ್ಪಿಕೊಂಡ್ರು. ಅಂತಂದರೆ ಇಷ್ಟು ಕಷ್ಟ ಇದೆ ಅಂತ. ಕದ್ದು ಮಾಡುವ ಪ್ರೀತಿಗೆ ಎಷ್ಟು ತೊಡಕು ಅಂತ ಅನ್ನುವಂಥದ್ದು. ಇಷ್ಟು ಉತ್ಕಟವಾಗಿ ಉತ್ತಾನವಾಗಿ ಸಂಸ್ಕೃತ ಕಾವ್ಯ ಪ್ರಾಕೃತ ಕಾವ್ಯ ಶೃಂಗಾರವನ್ನು ವರ್ಣಿಸುತ್ತೆ. ಆದರೆ ಅಸಭ್ಯತೆಗೆ ಅವಲಕ್ಷಣಕ್ಕೆ ಅಲ್ಲಿ ಅವಕಾಶ ಇಲ್ಲ ಅಂತ ಗೊತ್ತಾಗುತ್ತದೆ. ಅದರ ಮುಂದಿನ ಪದ್ಯ ತುಂಬ ಸೊಗಸಾಗಿರ್ತಕ್ಕಂಥ ದುಃಖವನ್ನು ಹೇಳ್ತಕ್ಕಂಥದ್ದು. ಗೇಯಚ್ಛಲೇಣ ಬರಿವುಂ ಕಸ್ಸತುಮಂ ರುರಸಿ ನಿಬ್ಬರುಕ್ಕಂಠಂ ಮಣ್ಣು ಪಡಿರ್ಧ ಕಂಠ ದತ್ತಿಣ್ಣ ಕಲಿಯಕ್ಕಸು ರಲ್ಲಾವಂ ಶೋಕದ ಭರದೋಳು ಕೊರಳು ಗದ್ಗದಿಸಲು ಅಕ್ಷರಗಳು ಕುಸಿದಿರಲು ನೆನೆದು ನೀನಾರನು ಹಾಡುವ ನೆಪದವಳು ರೋದಿಸುತ್ತಿರುವುದು ಹೇಳು. ಒಬ್ಬ ವಿರಹಿಣಿ ಹಾಡ್ತಾ ಇದ್ದಾಳೆ. ಅವಳದು ಗುಪ್ತ ಪ್ರಣಯ. ಎಲ್ಲರೆದುರಿಗೆ ನನ್ನ ಪ್ರೀಕರ ದೂರ ಹೋಗಿದ್ದಾನೆ ಅಂತ ಗೋಳಾಡುವ ಹಾಗೂ ಇಲ್ಲ. ಇನ್ನು ಏನು ಮಾಡ್ತಾಳೆ, ಯಾವುದೋ ಕಾವ್ಯವನ್ನು ಓದುವ ಭರದಲ್ಲಿ, ಇನ್ನಾವುದೋ ಗೀತವನ್ನು ಹಾಡುವ ಭರದಲ್ಲಿ ತನ್ನ ದುಃಖವನ್ನು ಮುಗಿಸಿಕೊಳ್ಳಬೇಕಾಗಿದೆ. ಅವಳು ಏನು ಮಾಡ್ತಾ ಇದ್ದಾಳೆ, ಶೋಕದ ಭರದೋಳು ಕರುಳು ಗದ್ಗದಿಸಲು ಅಕ್ಷರಗಳು ಕುಸಿದಿರಲು ನೆನೆದು ನೀನಾರನ್ನು ಹಾಡುವ ನೆಪದಳು ರೋಧಿಸುತ್ತಿರುವುದು ಹೇಳು. ಗೆಳತಿ ಕೇಳ್ತಾಳೆ, ಯಾರಿಗೋಸ್ಕರ ಅಳ್ತಾ ಇದೆಯೇ ಹೇಳು, ನನಗೆ ಗೊತ್ತಾಯಿತು ಅಂತ. ಅಂದರೆ
ನಾವು ನಮ್ಮ ಭಾವನೆಗಳನ್ನು ಮುಚ್ಚಿಡುವ ಪ್ರಯತ್ನ ಮಾಡ್ತೀವಿ. ಆದರೆ ಅದಕ್ಕೆ ಮತ್ತೊಂದು ಪರಿವಾಹ ಅಂತಂದರೆ ಮತ್ತೊಂದು ಚಾನಲ್ ತೆರೆದಿಟ್ಟುಕೊಳ್ಳಲೇಬೇಕು, ಇಲ್ಲದೇ ಆಗುವಂಥದ್ದಲ್ಲ. ಭಾಸಮಹಾಕವಿಯ ಸ್ವಪ್ನವಾಸವ ದತ್ತದಲ್ಲಿ ಈ ಥರದ್ದೊಂದು ಸಂದರ್ಭ ಬರುತ್ತೆ. ಉದಯನ ಮಹಾರಾಜ ವಾಸವದತ್ತೆಯನ್ನು ನೆನೆದು ಕಣ್ಣೀರಿಡ್ತಾ ಇದ್ದಾನೆ. ಪದ್ಮಾವತಿ ಬಂದು ಕೇಳ್ತಾಳೆ, ಯಾಕೆ ಕಣ್ಣೀರು ಅಂತ. ಆದರೆ ಅವಳಿಗೆ ಗೊತ್ತಾಗಿದೆ ವಾಸವದತ್ತೆಗೋಸ್ಕರ ಅಂತ. ಆದರೆ ಅವಳು ತಿಳ್ಕೊಂಡು ನೊಂದುಕೊಂಡಾಳು ಅಂತ ಹೇಳಿಬಿಟ್ಟು ಈ ಕಾಶಪುಷ್ಪ ಪರಾಗ ಯಾವುದಿದೆ, ಕಾಶಪುಷ್ಪ ಪರಾಗ ಕಣ್ಣಿಗೆ ಬಿತ್ತು, ಹಾಗಾಗಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ. ಅದಕ್ಕೆ ಅವಳು ಅಂದ್ಕೋತಾಳೆ, ಎಷ್ಟು ದಾಕ್ಷಿಣ್ಯವಂತ ಇವನು ಅಂತ. ಮೊದಲನೇ ಹೆಂಡತಿ ನೆನೆದು ಅಳತಿದ್ದೆ ಅಂತ ಹೇಳಿದ್ರೆ ಅವಳು ಸತ್ತೋಗಿದ್ದಾಳೆ ಅಂತ ತಾನೇ ಲೋಕಕ್ಕೆ ಗೊತ್ತಾಗಿರೋದು. ಆದರೆ ಇವಳಿಗೆ ಆ ಮಟ್ಟದ ಬೇಸರವೂ ಆಗಬಾರದು ಅಂತ. ಸಜ್ಜನಿಕೆಯ ನಯ ಅದೇ ರೀತಿಯಾಗಿರ್ತಕ್ಕಂಥದ್ದು. ನಾವು ಯಾರೋ ಮನೆಗೆ ಬಂದ ಅತಿಥಿಗೆ, ಆಕಸ್ಮಿಕವಾಗಿ ಬಂದವನು ತಾನೇ ಅತಿಥಿ, ತಿಥಿಯಿಲ್ಲದೆ ಬರುವವನು, ಊಟದ ಹೊತ್ತಿನಲ್ಲಿರ್ತೀವಿ, ಹಸ್ತು ಬಂದಿದ್ದಾರೆ, ಗೊತ್ತಿದೆ ನಮಗೆ ಅವರು ಈಗ ಊಟದ ನಿರೀಕ್ಷೆಯಲ್ಲಿರಬಹುದು ಅಂತ. ಪಾತ್ರೆಯಲ್ಲಿರೋದನ್ನೆಲ್ಲ ಅವ್ರಿಗೆ ಹಾಕ್ತೀವಿ. ಏನು ನಿಮ್ಗೆ ಊಟ ಅಂದರೆ, ಈಗಷ್ಟೇ ಆಯಿತು ಎಲ್ರಿಗೂ, ಇನ್ನಿದು ತಂಗಳಾಗುತ್ತಲ್ಲ ಅಂತಿದ್ದೆ ಅಂತ ಹೇಳ್ತೀವಿ. ಹೊಟ್ಟೆ ಚುರುಗುಟ್ತಾ ಇರುತ್ತೆ. ರಾತ್ರಿ ಅವರ ಕಾಣದಂತೆ ಅವ್ರು ನಮ್ಮ ಮನೆಯಲ್ಲೇ ಉಳಿದಿದ್ದೇ ಆದ ಪಕ್ಷದಲ್ಲಿ ನಾವು ಹಾಲನ್ನೋ ಕಾಫಿಯನ್ನೋ ಯಾವುದೋ ಕುಡಿತೀವಿ, ಇಲ್ಲ ಇನ್ಯಾವುದೋ ಹಣ್ಣನ್ನು ತಿಂತೀವಿ, ಅದು ಮಾಡ್ಕೋತೀವಿ. ಆದರೆ ಈ ರೀತಿ ಮರ್ಯಾದೆಯನ್ನು ಉಳಿಸಬೇಕು, ಅವರಿಗೆ ಆತಿಥ್ಯ ಕಲ್ಪಿಸಬೇಕು, ಇದು ಶಿಷ್ಟ ಮಾನವ ಧರ್ಮ. ಆ ರೀತಿಯಾದಂಥ ಭಾವಗಳು, ಆ ಮನೆಯ ಶಿಸ್ತು, ಇವುಗಳೆಲ್ಲವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಆಮೇಲೆ ತುಂಬ ಸೊಗಸಾದ ನಡುವಿನ ವರ್ಣನೆ ಒಂದು ನೋಡಿ. ಸಂಸ್ಕೃತ ಕವಿಗಳು ಸೊಂಟದ ವರ್ಣನೆ ಮಾಡೋದಕ್ಕೆ ಬಹಳ ಬಹಳ ಪ್ರಖ್ಯಾತ. ಅದು ಎಷ್ಟು ಮಟ್ಟಿಗೆ ಅಂದರೆ ಈ ಬ್ಯೂಟಿ ಪೇಜೆಂಟ್ನವರುಗಳೆಲ್ಲರೂ ಸೊಂಟ ಹೇಗಿರಬೇಕು ಅಂದರೆ ಸಂಸ್ಕೃತ ಕಾವ್ಯವನ್ನು ಓದಿಯೇ ಕಲಿಬೇಕು. ಆ ತರಹ ಚಂಪು ಭಾರತದ ಅನಂತ ಕವಿ ದ್ರೌಪದಿಯ ಸೊಂಟ ಹೇಗಿತ್ತು ಅಂತ ವರ್ಣನೆ ಮಾಡ್ತಾ ಹೇಳ್ತಾನೆ, ನಡುವಿನ ಮೇಲಿನ ದೇಹಭಾಗ ಕೆಳಗಿನ ದೇಹಭಾಗ ಎರಡೂ ಸೇರಿ ಒಂದೇ ದೇಹ ಅನ್ನೋದು ಆಗಿದ್ದರಿಂದ ಸೊಂಟ ಅನ್ನುವ ಒಂದು ಜೋಡಿಸುವ ವ್ಯವಸ್ಥೆ ಇರಬೇಕು ಅಂತ ನಾವು ಅನುಮಾನ ಮಾಡಬೇಕು. ವಿ ಹ್ಯಾವ್ ಟು ಇನ್ಫರ್ ಹಾಗೆ ಅಂತ ಹೇಳ್ಬಿಟ್ಟು ಅಂತಾನೆ. ಹೀಗೆ ವೆಂಕಟಾಧ್ವರಿ ಕೂಡ ತನ್ನ ಲಕ್ಷ್ಮೀ ಸಹಸ್ರದಲ್ಲಿ ವರ್ಣನೆ ಮಾಡ್ತಾನೆ. ಬೇಕಾದಷ್ಟು ಜನ ವರ್ಣನೆಗಳು ಮಾಡ್ತಾರೆ, ಅದೆಷ್ಟು ತೆಳ್ಳಗಿದೆ ಎನ್ನುವಂಥದ್ದೆಲ್ಲ. ಆದರೆ ಗಾಹ ಸತ್ತಸಯಿ ಮಾತ್ರ ತುಂಬ ನ್ಯಾಚುರಲ್ ಆಗಿ ಬೇರೆ ಬೇರೆ ವಿಚಿತ್ರವಾದ ಊಹೆಗಳೆಲ್ಲ ಮಾಡದೆಯೇ ಅಷ್ಟು ಸೊಗಸಾಗಿ ವರ್ಣನೆ ಮಾಡುತ್ತದೆ. ಅದು ಬಹಳ ಮೆಚ್ಚುಗೆ ತರುವಂಥದ್ದು. ಕವಿಕಲ್ಪನೆಯನ್ನು ಒಂದು ನಂಬುವ ಚೌಕಟ್ಟಿನಲ್ಲಿ ತರಬೇಕು, ಬಿಲೀವಬಲ್ ಆಗಿರಬೇಕು. ಆ ಥರ ಮಾಡುವಂಥದ್ದು ನೋಡಿ, ಸಹಜತೆಗೆ ಭಂಗ ಬರದೆ. ತಣುಯೇಣವಿ ತಣು ಇಚ್ಛಯಿ ಖೀಯೇಣ ವಿಖಿಜ್ಜಿಯ ಬಾಲ ಇಮಿಣ ಮಜ್ಜತ್ತೇಣವಿ ಮಜ್ಜೇಣ ಪುತ್ತಿ ಕಹತಜ್ಜ ಪಡಿವಕ್ಕೋ ಕಡುಬಡವಾದರು ಕಡುಹೂಸಿಯಾದರು ನಡುವಣ ನಡು ನಿನ್ನದಿಂತು ಸಿರಿವಂತವಾದರು ಮಧ್ಯಸ್ಥವಿದ್ದರು ಸವತಿಯ ಸೋಲಿಸಿ ತೆಂತು. ಒಬ್ಬ ಸುಂದರಿ ತನ್ನ ಸವತಿಯ ಒಂದು ದರ್ಪವನ್ನು ಮೀರಿಸಿ ಅವಳಿಗಿಂತ ಮಿಗಿಲಾಗಿ ತನ್ನ ಚೆಲುವಿನ ಕಾರಣ ಗಂಡನನ್ನು ತನ್ನ ಕಡೆ ಸೆಳೆದುಕೊಂಡಳು ಅಂತ. ಅದಕ್ಕೆ ಒಬ್ಬ ಮನೆಯ ಹಿರಿಯವಳು, ಈ ಪ್ರಕೃತ ನಾಯಕಿಯ ಬಂಧು, ಆಕೆ ಹೇಳ್ತಾ ಇದ್ದಾಳೆ, ಪುತ್ತಿ ಅಂತ ಹೇಳೋದ್ರಿಂದ ಮಗಳೇ ಅಂತ, ತಾಯಿಯೋ ಚಿಕ್ಕಮ್ಮನೋ ಯಾರೋ. ತಮಿಳು ಕಾವ್ಯದಲ್ಲಿ ಇದು ಯಥೇಷ್ಟವಾಗಿ ಬರುತ್ತದೆ ಅಂತ ಹೇಳಿದ್ದೆ. ಆ ತಮಿಳು ಕಾವ್ಯದ ಈ ಒಂದು ಶೃಂಗಾರದ ಪರಿಭಾಷೆ ಏನಿದೆ ಅದು ಆಳ್ವಾರುಗಳ ಭಕ್ತಿ ಗೀತಗಳಲ್ಲಿ ಕೂಡ ಕಾಣಿಸುತ್ತೆ. ವಿಶೇಷವಾಗಿ ನಮ್ಮಾಳ್ವಾರ್ ಮೊದಲಾದವರ, ತಿರುಮಂಗಿ ಆಳ್ವಾರವರ ಮಧುರ ಭಕ್ತಿಯ ಕವಿತೆಗಳಲ್ಲೆಲ್ಲ ಕೂಡ ಈ ಭಾವನೆ ತಾನೇ ತಾನಾಗಿ ಬರುತ್ತೆ. ಇರಲಿ, ಇಲ್ಲಿ ನಡು ತೆಳ್ಳಗಿರುವ ನಡು ಕಡು ಬಡವಾದರು, ತಣುಯೇಣ ತಣುಯಿಜ್ಜಿ ಅಂತಂದರೆ ತುಂಬ ಕಡು ಹುಸಿ ಅಂತಂದರೆ ತುಂಬ ಸುಳ್ಳಾಗಿರ್ತಕ್ಕಂಥದ್ದು. ಕ್ಷೀಣೇನಾಪಿ ತುಂಬ ಸೊರಗಿರ್ತಕ್ಕಂಥ ಮಿಥ್ಯಾ ಮಾತ್ರವಾದರೂ ಕೂಡ ನಿನ್ನ ಸೊಂಟ ತುಂಬ ಸಿರಿವಂತವಾಗಿರ್ತಕ್ಕಂಥ ಅಂತಂದರೆ ಬಹಳ ಪುಷ್ಟವಾಗಿರ್ತಕ್ಕಂಥ ಮತ್ತು ಮಧ್ಯಸ್ಥವಾಗಿರ್ತಕ್ಕಂಥ, ಅಂದರೆ ಸೊಂಟ ಅಂತ ಎದ್ದು ತೋರುವಂಥ ಆ ಸೊಂಟ ಇರತಕ್ಕಂಥ ನಿನ್ನ ಸವತಿಯನ್ನು ಹೇಗೆ ಸೋಲಿಸ್ತು ಅಂತ.
ಅಂದರೆ ನಡು ಅನ್ನುವುದು ಒಂದು ಗುಡಾಣ ಅಂತಿರ್ತಕ್ಕಂಥ ಅವಳ ಸೊಂಟವನ್ನು ನಿನ್ನ ತೆಳಗಿರೋ ಸೊಂಟ ಸೋಲಿಸಿದ್ರೊಳಗೆ ಆಶ್ಚರ್ಯ ಇಲ್ಲ ಅಂತ. ಸಾಮಾನ್ಯ ಯುದ್ಧ ಅಂದರೆ ಏನು? ತೆಳ್ಳಗಿದ್ದವರು ಸೊರಗಿದ್ದವರು ಸೋತು ಹೋಗ್ತಾರೆ, ದಪ್ಪಗೆ ದೃಷ್ಟಪುಷ್ಟವಾಗಿರ್ತಕ್ಕಂಥವ್ರು ಗೆಲ್ತಾರೆ ಅಂತ. ಈ ಕನ್ನಡದ ಶಬ್ದ ದಷ್ಟಪುಷ್ಟ ಅಂತ ಒಂದಿದೆ, ಅದು ಅಪಶಬ್ದ. ದಷ್ಟ ಅಂದರೆ ಕಚ್ಚಲ್ಪಟ್ಟ, ಪುಷ್ಟ ಅಂದರೆ ತುಂಬಿಕೊಳ್ಳುವಿಕೆ, ಅಂದರೆ ಅದು ಸೊರಗುವಿಕೆ ಅಂತಲೇ ಅರ್ಥ ಆಗುತ್ತೆ. ಇನ್ನು ಕೆಲವರು ದೃಷ್ಟಪುಷ್ಟ ಅಂತಾರೆ, ನೋಡುವುದಕ್ಕೆ ಕಣ್ಣು ತುಂಬಿಕೊಂಡಿರುವಂಥದ್ದು ಅಂತ, ಅದು ಪರವಾಗಿಲ್ಲ. ಮತ್ತು ಒಂದಿದೆ ಹೃಷ್ಟಪುಷ್ಟ ಅಂತ, ಸಂತೋಷಗೊಳ್ಳುವಷ್ಟು ಪುಷ್ಟಿ ಇರ್ತಕ್ಕಂಥದ್ದು, ರಸರಸವಾದ ಮೈ ತುಂಬಿಕೊಳ್ಳುವಿಕೆ ಅಂತ. ಅದು ಬಹಳ ಸಾಧುವಾದಂಥ ರೂಪ ಅಂತ ಅನಿಸುತ್ತೆ. ಇರಲಿ, ಈ ಹೃಷ್ಟಪುಷ್ಟವಾದ ದೃಷ್ಟಪುಷ್ಟವಾದಂಥ ಸೊಂಟದ ಎದುರು ಸೊರಗಿರುವ ಸೊಂಟ ಸೋಲುತ್ತೆ ಅನ್ನುವುದಿಲ್ಲದೆ ಗೆಲ್ಲುತ್ತೆ ಅಂತ ಆಗುತ್ತಲ್ಲ, ಅದು ಅತಿಶಯ ಅಂತ. ಇಲ್ಲಿ ಶ್ಲೇಷದ ಮೂಲಕ ವಿರೋಧವೂ ಕಾಣಿಸ್ತಾ ಇದೆ, ಅದು ಚಮತ್ಕಾರ. ಅಂದರೆ ಸೋಲು ಗೆಲುವಾಗುವುದು, ಗೆಲುವು ಸೋಲಾಗತಕ್ಕಂಥದ್ದು, ಅದು ಬಹಳ ಮುಖ್ಯ. ಒಂದು ಕಡೆ ಅಮರಕ ಶತಕದಲ್ಲಿ ಒಂದು ಪದ್ಯ ಬರುತ್ತದೆ, ಅದರ ತಾತ್ಪರ್ಯ ಹೀಗಿದೆ: ಚುಂಬನವನ್ನು ಆಲಿಂಗನವನ್ನು ಪಣವಾಗಿಟ್ಟು ಪಗಡೆ ಆಡೋದಕ್ಕೆ ಆರಂಭ ಮಾಡಿದ್ದಾರೆ. ಸೋತರೂ ಲಾಭವೇ ಗೆದ್ದರೂ ಲಾಭವೇ ಗಂಡ ಹೆಂಡತಿರಿಗೆ, ಆದರೂ ಗೆಲ್ಲಬೇಕು ಅಂತ ಮಾತ್ರ ತುಂಬ ದೊಡ್ಡ ಛಲ ಇದೆ, ಅದು ದೊಡ್ಡ ಆಶ್ಚರ್ಯ ಅಂತ. ಮತ್ತೆ ಇನ್ನೊಂದು ಕಡೆ ಅದೇ ರೀತಿಯಾದ ಒಂದು ಸಂದರ್ಭ, ಅದೇ ಅಮೃತ ಶತಕದ್ದು: ಗಾಢಾಲಿಂಗನ ಪೂರ್ವಮೇಕಮನಯ ದ್ಯೂತೆ ಜಿತಂ ಚುಂಬನಂ. ಆಲಿಂಗನ ಚುಂಬನ ಪುರಸ್ಸರವಾದ ಪಣವನ್ನು ಒಬ್ಬಳು ಗೆದ್ದಳು. ತತ್ಕಿಂಚಿತ್ ಪರಿರಭ್ಯ ದತ್ತ ಮಮುನ, ಅದನ್ನು ಅವನು ಕೊಟ್ಟ, ಸೋತಿದ್ದನ್ನು ಕೊಟ್ಟ. ಆದರೆ ಅವಳೇನಂತಾಳೆ? ನೈತತ್ತಾದ್ರಗಂ, ಇದು ಹೀಗಲ್ಲ ಚುಂಬನದ ವಿಧಾನ, ಹೀಗಲ್ಲ ಆಲಿಂಗನದ ವಿಧಾನ, ಹೀಗೆ ಅಂತ ಅವಳು ತೋರಿಸ್ಕೊಡ್ತಾಳೆ. ಅದಕ್ಕೆ ಅವನು ಇಲ್ಲ ಇಲ್ಲ, ಅದು ಹಾಗಲ್ಲ, ನಾನು ಮೊದಲು ಹೇಳ್ಕೊಟ್ಟಿದ್ದು ಮಾಡಿದ್ದೇ ಸರಿಯಾಗಿತ್ತು, ನಾನು ಹೀಗೆ ಮಾಡಿದ್ದು ಅಂತ ಮತ್ತೆ ತೋರಿಸ್ತಾನೆ. ಅಲ್ಲ ಇಲ್ಲ ಅಂತ ಹೀಗೆ ನೈತತ್ತಾದ್ರಗಂ ಅನ್ಯಥಾ ತಾದೃಶಂ ಇತಿ ಪ್ರತ್ಯರ್ಪಣ ಪ್ರಕ್ರಮೈ ಏಕಂ ಚುಂಬನಮೇವ, ಅದು ಒಂದೇ ಮುದ್ದೆನೇ ರಾತ್ರಿಯಿಡೀ ವಿನಿಮಯವಾಯಿತು. ಇದರ ಕರೆಕ್ಷನ್ ಫ್ಯಾಕ್ಟ್ರು, ಇದರ ರ್ಯಾಟಿಫಿಕೇಶನ್ ಫ್ಯಾಕ್ಟರು, ಇದರ ಸ್ಕ್ರೂಟಿನಿ ಫ್ಯಾಕ್ಟ್ರು, ಈ ಥರ ಎಲ್ಲ ಸೇರಿ ಅಂತ ಹೇಳಿಬಿಟ್ಟಿದನುವೆ. ಅಂದರೆ ಕೌಟುಂಬಿಕ ಭಾವನೆಗಳನ್ನು ಮುಜುಗರವಾಗದಂತೆ, ನಗು ಬರುವಂತೆ, ಅಶ್ಲೀಲತೆಯ ಜಾಡಿಗೆ ಹೋಗದಂತೆ ಮಾಡುವುದಿದೆಯಲ್ಲ, ಅದು ತುಂಬ ದೊಡ್ಡದು. ಈ ಅಶ್ಲೀಲತೆಯ ಪರಾಕಾಷ್ಠೆ ಜುಗುಪ್ಸೆಯನ್ನು ತೋರಿಸುವಂಥದ್ದು ಅಂದರೆ ನವ್ಯಕಾವ್ಯ. ಎಲ್ಲ ಭಾಷೆಯಲ್ಲೂ ಅಷ್ಟೇ, ಇಂಗ್ಲೆಂಡಿಂದ ಮೊದಲುಗೊಂಡು ಜಗತ್ತಿನಲ್ಲಿ ಎಲ್ಲ ವ್ಯಾಪಿಸಿದ್ದು ಅದು ರಾಡಿ. ಆದರೆ ಅದಕ್ಕೆ ಮುನ್ನ ನಮ್ಮ ನವೋದಯದ ಕನ್ನಡ ಕವಿಗಳು ಎಲ್ಲ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಗದ್ಯದಲ್ಲಿ ಕಾಣಿಸುತ್ತದೆ ಅನ್ನೋದಕ್ಕೆ ಮೂರ್ತಿರಾಯರ ಲಲಿತೆಯ ವಿದ್ಯಾಭ್ಯಾಸ ಅಂತ ಅವರ ಹೂಗಳು ಅನ್ನುವ ಒಂದು ಪ್ರಬಂಧ ಸಂಕಲನದಲ್ಲಿ ಬರ್ತಕ್ಕಂಥದ್ದು ನೆನಪಿಗೆ ಬರುತ್ತೆ. ಅವರ ಹೆಂಡತಿ ಜಯಲಕ್ಷ್ಮಿ, ಆದರೆ ಅಲ್ಲಿ ಲಲಿತಾ ಅಂತ ಆಕೆ ಹೆಸರಾಗಿದೆ. ಅವರಿಗೆ ಇಂಗ್ಲೀಷ್ ಬರ್ತಿರಲಿಲ್ಲ, ಇವರು ಇಂಗ್ಲೀಷ್ ಹೇಳ್ಕೊಡುವಂಥದ್ದು. ಮೊದಲನೇ ದಿವಸ ಸರಸ್ವತಿ ಪೂಜೆ ಎಲ್ಲ ಮಾಡಿದ್ದಾಳೆ, ಚರುಪು ಎಲ್ಲ ತಂದು ಇಟ್ಟಿದ್ದಾಳೆ, ಕೊಬ್ಬರಿ ಸಕ್ಕರೆ ಸೇರಿಸಿದಂಥದ್ದು ವಿಶೇಷವಾದ ಚರುಪು. ಆಗ ಅವಳೇ ಎಲ್ಲ ತಿಂದುಬಿಟ್ಲು, ಒಂಚೂರು ಮಾತ್ರ ತುಟಿಗೆ ಮೆತ್ಕೊಂಡಿತ್ತು, ಅಷ್ಟೇ ನನಗೆ ದಕ್ಕಿದ್ದು ಅಂತ ಬರೀತಾರೆ. ಇದನ್ನು ಬರೆದ ಮೂರ್ತಿರಾಯರಿಗೆ ಅದೆಷ್ಟು ರೊಮ್ಯಾಂಟಿಕ್ ಆದಂಥದ್ದು ಆ ವಾಕ್ಯ ಅಂತ ಬಹಳ ಮೆಚ್ಚುಗೆ ಇತ್ತಂತೆ. ಆ ಬಗ್ಗೆ ವಿಮರ್ಶಕರು ಕೂಡ ಆ ಒಂದು ಫ್ರೇಸ್ ತುಂಬ ಉತ್ಥಾನ ರಮಣೀಯವಾದದ್ದು ಅಂತ ಹೇಳ್ತಾರೆ. ಅಂದರೆ ಆ ಲಲಿತ ಪ್ರಬಂಧಕ್ಕೆ ಒಗ್ಗುವಂಥದ್ದು ಇದೆಯಲ್ಲ, ಆ ಶೈಲಿ ಮುಜುಗರ ಆಗದೇ ಇರತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡದು. ಮತ್ತೆ ಅವರ ಹೆಂಡತಿ ಇಂಗ್ಲೀಷನ್ನು ಕಲಿತದ್ದಲ್ಲದೆ ಚೆನ್ನಾಗಿ ಇಂಗ್ಲೀಷ್ ಕವಿಗಳ ಕಾವ್ಯಾದಿಗಳನ್ನು ವ್ಯಾಸಂಗ ಮಾಡಿ ಗಂಡನ ಜೊತೆಗೆ ಚರ್ಚೆ ಮಾಡಷ್ಟು ಪ್ರಬುದ್ಧರು ಆದದ್ದು ವಾಸ್ತವ. ಆ ಚಿತ್ರ ಅಲ್ಲಿ ಬರೋದಿಲ್ಲ, ಇಷ್ಟಕ್ಕೆ ಅದು ನಿಲ್ಲುತ್ತೆ. ಆಮೇಲೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಪದ್ಯ, ಬದುಕಿನ ಸಾರವನ್ನೇ ಹಿಡಿಯುವಂತೆ, ಪ್ರೇಮದ ಪರಿಪಾಕದ ವಿಪಾಕವನ್ನು ಹೇಳುವಂತೆ ತೋರುತ್ತೆ. ಪಸಿಯ ಪಿಯೆ ಕಾಕುವಿಯ ಸುವಣು ತುಮಂ ಪರಿಯಣಮ್ಮಿ ಕೋಕೋವೆ ಕೋಹು ಪರೋ ನಾಧ ತುಮಂ ಕೀಸ ಅಪ್ಪುಣ್ಣಾಣ ಮೇಸತ್ತಿ. ಇದು ಒಂದು ಸಂಭಾಷಣೆ. ಚಿಕ್ಕ ಪದ್ಯದಲ್ಲಿ ಅದೆಷ್ಟು ವಿಸ್ತಾರವಾದ ಸಂಭಾಷಣೆಯನ್ನೇ ಕವಿ ಅಡಗಿಸಿದ್ದಾನೆ ಅಂತನ್ನುವುದನ್ನು ನಾವು ನೋಡಬಹುದು. ಅಲ್ಲಿ ನಮಗೆ ಗೊತ್ತಾಗುತ್ತದೆ ಈತನ ಕಾವ್ಯ ಪಾರಮ್ಯ ಎಂಥದ್ದು, ಆ ರಚನಾ ವೈದುಷ್ಯ ಯಾವ ರೀತಿಯಾದದ್ದು ಅನ್ನುವಂಥದ್ದು. ಈಗ ನೋಡಿ ಅನುವಾದ ಪರಮೇಶ್ವರ ಭಟ್ರದು. ಕರುಣೀಸು ಕಾಂತೇಯೇ ಕುಪಿತಾಳದಾವಳು
ನೀನು ಮುನಿಸನ್ಯರಳೊಯ್ಕೆ ಅನ್ಯನದಾವನು ನೀನು ಹೇಗಹ ಹೇಳು ಕರ್ಮವೆನ್ನದು ಎಂದಳಾಕೆ. ಸ್ಪಷ್ಟವಾಗೋದು ಕಷ್ಟ, ವಿವರಿಸಬೇಕು. ಗಂಡನ ಮೇಲೆ ಹೆಂಡತಿಗೆ ಕೋಪ ಬಂದಿದೆ. ಆ ಕೋಪ ಪ್ರಾಮಾಣಿಕವೂ ಆದದ್ದು, ಜಸ್ಟ್ ರಾತ್. ಅದಕ್ಕೆ ಅವನು ಪಶ್ಚಾತ್ತಾಪ ಪಡ್ತಾ ಹೇಳ್ತಾನೆ, ಕರುಣಿಸು ಕಾಂತೆಯೇ ಅಂತ. ಕುಪಿತಳದ ಅವಳು, ಕೋಪ ಮಾಡಿಕೊಂಡಿರೋದು ಯಾರು? ನೀನು ಅಂತಾನೆ. ಬೇರೆಯವರಲ್ಲಿ ಕೋಪ ಮಾಡಿಕೊಂಡು ಏನು ಪ್ರಯೋಜನ ಅಂತಂತಾಳೆ. ಅಂದರೆ ನೀನು ಬೇರೆಯವನಾಗಿದ್ದೀಯಾ ಅಂತ ಧ್ವನಿ. ಬೇರೆಯವರು ಯಾರು? ನೀನು ಅಂತಾಳೆ. ನಾನು ಹೇಗೆ ಬೇರೆಯವನು? ನನ್ನ ಪ್ರಾರಬ್ಧ ಅಂತಂತಾಳೆ. ಇದನ್ನೇ ಅಮರುಕ ಕವಿ ಅದೆಷ್ಟು ಚೆನ್ನಾಗಿ ವಿಸ್ತರಿಸಿಕೊಂಡಿದ್ದಾನೆ ಎನ್ನುವಂಥದ್ದು ನೋಡಿ ಈ ಭಾವವನ್ನೇ ತಗೊಂಡು ಬಾಲೆ, ಅವಳು ಬಾಲೆ, ಹಾಗ ಕೇಳ್ತಾ ಇದ್ದಾನೆ ಅವನು. ಬಾಲೆ ಹುಡುಗಿ ಅಂತ ಕೇಳ್ತಾನೆ. ನಾಥ, ನಾಥ ಅಂದರೆ ಯಜಮಾನ ಅಂತ. ಅವನು ಹುಡುಗಿ ಅಂತ ಕೇಳಿದ್ರೆ ಇವಳು ಹುಡುಗ ಅಂದರೆ ಪ್ರೀತಿ ಇದೆ ಅಂತ ಅರ್ಥ. ಅವಳು ಏನು ಸ್ವಾಮಿ ಅಂತಂತಾಳೆ. ವಿಮುಂಚ ಮಾನಿನಿ ಋಷಂ, ಮಾನವತಿ ಕೋಪವನ್ನು ಬಿಡು. ರೋಷಾನ್ಮಯ ಕಿಂಕೃತಂ, ಕೋಪದಿಂದ ನಾನು ಏನು ಮಾಡಿದೆ? ಖೇದೋಸ್ಮಾಸು, ದುಃಖ ತೋಡ್ಕೋತಾ ಇದೆಯಾ? ಕಾಣಿಸ್ತಾ ಇದೆ ನಿನ್ನ ಸಂಕಟ. ನಮೇಪರಾಧ್ಯತಿ ಭವಾನ್ ಸರ್ವಾಪರಾಧಾಮಯಿ, ನೀನು ನನ್ನಲ್ಲಿ ಯಾವ ತಪ್ಪು ಮಾಡಿಲ್ಲ, ಎಲ್ಲ ತಪ್ಪು ನನ್ನದೇ. ತತ್ಕಿಂ ರೋದಿಷೆ, ಹಾಗಿದ್ರೆ ಯಾಕೆ ಅಳ್ತೀಯ? ಗದ್ಗದೇನ ವಚಸ ಕಸ್ಯಾಗ್ರತೋ ರುದ್ಯತೆ, ಗದ್ಗದ ಮಾಡ್ಕೊಳ್ತಾ ಇದೀಯ. ಸರಿ, ಯಾರೆದುರಿಗೆ ನಾನು ಅಳ್ತಾ ಇದ್ದೀನಿ? ನನ್ನ ವೇತನ್ಮಮ, ನನ್ನೆದುರಿಗೆ ನೀನು ಅಳ್ತಾ ಇರೋದು ಅಂತ ಅವನಂತಾನೆ. ಕಾತವಾಸ್ಮಿ, ನಿನಗೆ ನಾನು ಯಾರು? ದಯಿತ, ದಯಿತೆ, ಪ್ರೀತಿ ಪಾತ್ರಳು. ನಾಸ್ಮೀತ್ಯತೋ ರುದ್ಯತೆ, ಹಾಗಾಗಿಲ್ಲ ಅಂತಲೇ ಅಳ್ತಾ ಇರೋದು ಅಂತಾಳೆ. ಹಮ್ಮಾಪ್ಕೆ ಹೈಕೌನ್, ಕಸ್ಯಾಗ್ರತೋ ರುದ್ಯತೆ, ಯಾರೆದುರಿಗೆ ಅಳೋದು? ನೀನು ನನ್ನವನಲ್ಲ ಅಂತಲೇ ಅಳ್ತಾ ಇರ್ತಕ್ಕಂಥದ್ದು ಅಂತ. ಇಷ್ಟು ಚೆನ್ನಾಗಿ ಅಗ್ರಾಮ್ಯವಾಗಿ ಆ ಶೃಂಗಾರವನ್ನು ಹೇಳುವುದಿದೆಯಲ್ಲ, ಅಂತರಂಗದ ಪರಿಪಾಕವನ್ನು ತೋರ್ಪಡಿಸ್ತಕ್ಕಂಥದ್ದು, ಅದು ಬಹಳ ಅತಿಶಯ. ಇಲ್ಲಿಯೇ ಒಂದು ಕಡೆ ಬರುವ ಒಂದು ಪದ್ಯ ಎಷ್ಟು ಚೆನ್ನಾಗಿ ತೋರ್ಕೊಳ್ಳೋದನ್ನು ಅಮರುಕ ಬೆಳೆಸಿದ್ದಾನೆ ಅಂತಂದರೆ, ಭ್ರೂಭಂಗೇ ರಚಿತೇಪಿ ದೃಷ್ಟಿರಧಿಕಂ ಸೋತ್ಕಂಠ ಮುದ್ವೀಕ್ಷತೆ ಕರ್ಕಶ್ಯಂ ಗಮಿತೇಪಿ ಚೇತಸಿ ತನು ರೋಮಾಂಚಮಾಲಂಬತೆ ವೃದ್ಧಾಯಾಮಪಿ ವಾಚಿ ಸಸ್ಮಿತಮಿದಂ ದಗ್ಧಾನನಂ ಜಾಯತೆ ದೃಷ್ಟೇ ನಿರ್ವಹಣಂ ಭವಿಷ್ಯತಿ ಕಥಂ ಮಾನಸ್ಯ ತಸ್ಮಿನ್ ಜನೆ. ಹುಬ್ಬನ್ನ ಗಂಟಾಕೊಂಡಿದ್ರೂ ಕಣ್ಣಿನ ನೋಟದಲ್ಲಿ ಪ್ರೀತಿ ಉಕ್ಕಿ ಬಂದ್ಬಿಡುತ್ತೆ. ಅವನು ತಪ್ಪು ಮಾಡಿದ್ದಾನೆ, ಅಯೋಗ್ಯ. ಆದರೆ ಏನು ಮಾಡೋದು? ನನಗೆ ಮುಖ ತಿರುಗಿಸ್ಕೊಳಕ್ಕಾಗ್ತಾ ಇಲ್ಲ. ಹುಬ್ಬು ಗಂಟಾಕಿದ್ರೆ ಆ ಪ್ರೀತಿ ಹುಬ್ಬಿನಿಂದ ಕೆಳಕ್ಕೆ ಜಾರಿ ಕಣ್ಣಿನ ಮೂಲಕ ವ್ಯಕ್ತವಾಗೋಗ್ಬಿಡುತ್ತೆ. ಹೋಗಲಿ, ಮೈ ಬಿಗಿ ಮಾಡ್ಕೋತೀನಿ ಅಂತಂದರೆ ರೋಮಾಂಚನ ಆಗಿಬಿಡುತ್ತೆ, ಜಾರಿ ಹೋಗ್ತಾ ಇದೆ ಕೋಪ ಅಂತ ಆಗುತ್ತೆ. ಮಾತನ್ನ ಆಡೋದೇ ಬೇಡ ಅಂತ ಬಾಯಿ ಮುಚ್ಚಿಕೊಂಡ್ರು ತೂಟಿ ದರಿದ್ರ ಹಿಗ್ಗಲಿಸ್ಬಿಟ್ಟು ನಗು ತೋರಿಸ್ತಾ ಇದೆ, ಹಾಳು ಮುಖ. ದಗ್ಧಾನನಂ ಸಸ್ಮಿತಮಿದಂ ಜಾಯತೆ, ಈ ಸುಟ್ಟು ಮುಖ ನಕ್ಕು ಬಿಡುತ್ತೆ ಅವನು ನೋಡಿ. ಏನು ಮಾಡೋಣ? ದೃಷ್ಟೇ ನಿರ್ವಹಣಂ ಭವಿಷ್ಯತಿ ಕಥಂ. ಅವನು ಬರದೇ ಇದ್ದಾಗ ಹಾಗಿರ್ತೀನಿ ಹೀಗಿರ್ತೀನಿ ಅಂತ ಅಂದ್ಕೋತೀನಿ, ಅವನು ಬಂದ ತಕ್ಷಣ ಎಲ್ಲ ಸಡಿಲು ಹೋಗ್ಬಿಡುತ್ತಲ್ಲ. ಇನ್ನೊಂದು ಕಡೆ ಹೇಳಿತ್ತು ಗಾಹಸತ್ಸೆಯಲ್ಲಿ ನಾವು ನೋಡಿದ್ವಿ, ಮುಷ್ಟಿ ಒಳಗಿನ ಮರಳು ಹೇಗೆ ಸರಸರ ಸರಸರ ಸುರಿದು ಹೋಗುತ್ತೋ ಅವನು ಬಂದ ತಕ್ಷಣ ಕೋಪ ಸರ್ರಂತ ಜಾರಿ ಹೋಗ್ಬಿಡುತ್ತೆ ಅಂತ. ಇದು ಆ ಪ್ರೀತಿಯ ನಿಜವಾದ ಲಕ್ಷಣ. ಅದನ್ನು ಇವನು ತೋರ್ಪಡಿಸ್ತಾ ಇದ್ದಾನೆ ಕವಿ. ಆಮೇಲೆ ಮತ್ತೊಬ್ಬ ವಿರಹೋತ್ಕಂಠಿತೆ, ಅವಳು ಹೇಳಿಕೊಳ್ಳುವ ಮಾತು ಯಾರು ಎದೆ ಮುಟ್ಟಿ ಹೌದಾ ಹೀಗ ಅಂತ ಅಂದುಕೊಳ್ಬೇಕು, ಆ ರೀತಿ ಇರುವಂಥದ್ದು. ಸಿಕ್ಕಿರಿ 97ನೇ ಪದ್ಯ, ನಾನು 92 ನೋಡಿಬಿಟ್ಟೆ. ದಣ್ಣಾತಾ ಮಹಿಳಾವೋ ಜಾದಯ್ಯಂ ಸಿವಿಣಯೇ ವಿಪೇಕ್ಷಂತಿ ನಿದ್ದವಿಯತೇಣ ವೀಣ ನಯೇಯಿಕಾ ಪೇಚ್ಛೈ ಸಿವಿಣಂ. ಕನಸಿನೋಳಾದರೂ ಪತಿಯನ್ನು ಕಾಂಬರು ಧನ್ಯರು ಅಂಥ ನಾರಿಯರು, ನಿದ್ದೆಯೇ ಬರದೇನ ಗಮನಿಲ್ಲದಿರಲೇನೆ ಕನಸು ಬೀಳುವುದಾದರೆಂತು. ಧನ್ಯಾಸ್ತಾ ಮೈಲಾಹ ಯಾ ದೈತಂ ಸ್ವಪ್ನೇಪಿ ಪ್ರೇಕ್ಷಂತೆ. ಪುಣ್ಯವಂತರಮ್ಮ ಆ ಸ್ತ್ರೀಯರು, ಅವರ ಕನಸಲ್ಲಾದರೂ ಗಂಡ ಕಾಣಿಸ್ತಾನೆ, ಅವನು ಹೋದ್ಮೇಲೆ ನಿದ್ರೇನೂ ಹೊರಟೋಗ್ಬಿಟ್ಟಿದೆ, ನನಗೆ ಕನಸು ಬೀಳೋದು ಹೇಗೆ ಅಂತ ಕೇಳ್ತಾ ಇದ್ದಾಳೆ. ಇದು ನೋಡಿ ವಿರಹದ ಪ್ರೀತಿಯ ಪರಾಕಾಷ್ಠೆ.
ಕನಸಲ್ಲಾದರೂ ಕಾಣೋಣ ಅಂದರೆ ಅದೂ ಆಗ್ತಾ ಇಲ್ಲ ಅನ್ನುವಂಥದ್ದು. ಅದಕ್ಕಾಗಿ ಹಿಂದೆಯೇ ಒಬ್ಬಳು ಫಿಲಾಸಫೈಸ್ ಮಾಡಿಬಿಟ್ಟಿದ್ಳು ಅನ್ನುವುದನ್ನು ನೋಡಿದ್ವಿ. ಆ ಭಾವ ಕೂಡ ತುಂಬ ಚೆನ್ನಾಗಿದೆ, ನೆನಪು ಮಾಡಿಕೊಳ್ಬೇಕು. ಅತ್ತೆ ಪ್ರಾಮಾಣಿಕವಾದ ಪ್ರೇಮ ಅನ್ನೋದು ಜಗತ್ತಿನಲ್ಲೇ ಇಲ್ಲ. ಹಾಗಿದ್ದರೆ ಯಾರಿಗೆ ತಾನೇ ವಿರಹ ಬರ್ತಾ ಇತ್ತು, ಯಾರು ತಾನೇ ವಿರಹದಲ್ಲಿ ಬದುಕಿರ್ತಾ ಇದ್ರು ಅಂತ. ಆಲ್ ಅವರ್ ಲವ್ ಇಸ್ ಕರಪ್ಟ್. ನಿಜವಾದ ಪ್ರೇಮಿ ವಿರಹಕ್ಕೆ ಒಳಪಡಿಸೋದೇ ಇಲ್ಲ ಪ್ರಿಯಕರನನ್ನ, ಪ್ರಿಯತಮೆಯನ್ನ. ಇನ್ನು ನಿಜವಾದ ಪ್ರೇಮ ಇದ್ದ ವಿರಹಿ ಅಥವಾ ವಿರಹಿಣಿ ಸತ್ತೇ ಹೋಗ್ತಾರೆ ಹೊರತು ಬದುಕಿರೋದಿಲ್ಲ. ಹಾಗಾಗಿ ಇವೆಲ್ಲ ಕರಪ್ಷನ್ ಅಂತ ಹೇಳ್ತಕ್ಕಂಥದ್ದು ಸಿನಿಕಲ್ಲಾಗಿ ತೋರ್ಬೋದು, ಆದರೆ ಆದರ್ಶದ ಹಂತದಲ್ಲಿ ವಾಸ್ತವವೇ ಹೌದು ಅಂತ ಅನಿಸುತ್ತೆ. ಆಮೇಲೆ ಒಂದು 5ನೇ ಶತಕದ ಮೊದಲ ಆರಂಭದಲ್ಲಿ ಬರ್ತಕ್ಕಂಥ ದೇವತಾ ಸ್ತುತಿಯ ಒಂದು ಪದ್ಯ, ವಾಮನ ಮೂರ್ತಿಯ ಪದ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಅಪಹುಪ್ಪಂತಂ ಮಹಿಮಂಡಲಮ್ಮಿ ನಹಸಂಠಿಯಂ ಚಿರಂ ಹರಿಣೋ ತಾರಾಪುಪ್ಪ ಅರಿಂಚಿಯಂ ವ ತಯ್ಯಂ ಪಯಂ ನಮಃ. ಭೂಮಿಯಿಂದೆತ್ತಿ ಆಕಾಶದವಳು ಆಡಿಸಿ ಬಹುಕಾಲ ಅಲ್ಲಿಗೆ ನಿಲ್ಲಿಸಿ ಅರಳುಗಳೊಡವರೆಸಿ ರಂಜಿಸಿ ದಾಹರಿ ಅಡಿಯನು ನಾವೀಗ ನಮಿಸಿ. ಪರಮಾತ್ಮ ವಾಮನ ತ್ರಿವಿಕ್ರಮನಾಗಿ ಕಾಲನ್ನು ಆಕಾಶಕ್ಕೆ ಎತ್ತಿದ್ದಾನೆ. ಹಾಗೆ ಆಕಾಶಕ್ಕೆ ಎತ್ತಿದಾಗ ಅಪ್ರಭವನ್ ಮಹೀಮಂಡಲೆ ನಭಸ್ಥಿತಂ ಚಿರಂ ಹರೇಹೇ ತಾರಾ ಪುಷ್ಪ ಪ್ರಕರಾಂಚಿತಮಿವ ತೃತೀಯಂ ಪದಂ ನಮತ. ಕಾಲನ್ನ ಆಕಾಶಕ್ಕೆ ಎತ್ತಿದ. ಆಕಾಶ ಎಲ್ಲ ಅಳಿಬೇಕಲ್ಲ, ಹಾಗಾಗಿ ಎಲ್ಲ ಓಡಾಡಿಸಿ ಕೆಳಗಿಳಿಸುವಾಗ ಆ ತಾರಾ ಪುಷ್ಪಗಳು ಜೊತೆಗೆ ಬಿದ್ದುವು. ಆಗ 3ನೇ ಹೆಜ್ಜೆ ಕೆಳಕ್ಕೆ ಇಳಿಸ್ಬೇಕಾಯ್ತಲ್ಲ, ಆ ತಾರೆಗಳು ಹೂಗಳಂತೆ ಜಾರಿ ಬಿದ್ದುವು. ಅಂಥ ಒಂದು ಪರಮಾತ್ಮನ ಪಾದ ನಮ್ಮನ್ನು ಕಾಪಾಡಲಿ ಅಂತ ಹೇಳಿಬಿಟ್ಟಿದ್ನುವೆ. ಇಲ್ಲಿ ಹೂಗಳು ಆಕಾಶದಿಂದ ಬೀಳುವಂಥದ್ದು ವಾಮನ ಇಟ್ಟ ಅಗೋಚರವಾದ ತೃತೀಯ ಪಾದ ಅನ್ನುವಂಥ ಒಂದು ಧ್ವನಿ ತುಂಬ ತುಂಬ ಸೊಗಸಾಗಿರ್ತಕ್ಕಂಥದ್ದು. ಆ ವಾಮನ ಇಟ್ಟ 3ನೇ ಹೆಜ್ಜೆ ಬಲಿಯ ತಲೆ ಮೇಲೆ ತಾನೆ. ಇಲ್ಲಿ ಶರತ್ಕಾಲದ ಆಗಮನದ ಸಂಕೇತ ಇದೆ. ಶರತ್ಕಾಲದಲ್ಲಿ ಬಿಳಿ ಹೂಗಳು ಎಲ್ಲೆಲ್ಲಿಯೂ ಉದುರುದುರಿ ಬೀಳುತ್ತವೆ. ಅದು ವಾಮನ ತ್ರಿವಿಕ್ರಮನಾದವನು ಬಲಿಮರ್ದನಕ್ಕಾಗಿ ತನ್ನ ತೃತೀಯ ಪಾದವನ್ನು ಇಟ್ಟಂತೆ ತೋರ್ತಾ ಇದೆ ಎನ್ನುವ ಕಲ್ಪನೆ ಅಷ್ಟು ಸುಂದರವಾದಂಥ ಕಾವ್ಯಮಯವಾದಂಥದ್ದು. ಮತ್ತೊಂದು ತಗಾದೆ. ಆ ತಗಾದೆ ಪದ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಆಮ ಅಸಹ್ಯಂ ಓಸರ ಪೈವ್ವಯೇ ನ ತುಯೇ ಮೈಲಿಯಂ ಗೊತ್ತಂ ಕಿಂಬುಣ ಜಣಸ್ಯ ಜಾ ಅವ್ವ ಚಂದಿಲಂ ತಾಣ ಕಾಮೇಮು. ನಿಜ ನಾನೇ ಕುಲಟೇಯು ಆರ್ಯೇ ಸರಿ ದೂರ ನಿನ್ನ ಗೋತ್ರಕ್ಕೆ ಕೀಲು ಬಿಲ್ಲ. ಆದರೆ ಕಂಡರ ಹೆಂಡೀರ ತೆರೆದೋಳು ನಾಯಿಂದ ಗಾನೋಲಿದಿಲ್ಲ. ಇದು ಹೆಂಗಸರ ಜಗಳ, ಅದಕ್ಕೆ ತಗಾದೆ ಎಂದದ್ದು. ಒಬ್ಬಳು ಹೇಳ್ತಾ ಇದ್ದಾಳೆ ನೀನು ಶೀಲವತಿ ಅಲ್ಲ ಅಂತ. ಅದಕ್ಕೆ ಅವಳು ಸುಮ್ಮನೆ ಬಿಡ್ತಾಳ, ಹೇಳ್ತಾ ಇದ್ದಾಳೆ ನಿಜ ನಾನೇ ಕುಲಟೆ, ನೀನು ಮಹಾ ಆರ್ಯೆ ಸರಿ, ನಿನ್ನ ಗೋತ್ರಕ್ಕೆ ಅಂದರೆ ನಿನ್ನ ಮನೆತನಕ್ಕೆ ಯಾವ ಕುಂದೂ ಇಲ್ಲ, ಆದರೆ ನಾನು ಬೇರೆಯವರ ಹೆಂಡತಿಯರ ಹಾಗೆ ಹಜಾಮನಗೊಲದಿಲ್ಲ ಅಂತ. ಇವಳು ಹಜಾಮನಗೊಲದಿದ್ದಾಳೆ ಅನ್ನುವ ಗುಟ್ಟನ್ನು ಅವಳು ತಿಳ್ಕೊಂಡಿದ್ದಾಳೆ, ಅದಕ್ಕೆ ಹೇಳ್ತಾ ಇದ್ದಾಳೆ. ಅಂದರೆ ಆ ಲೋಕ ಸಾಮಾನ್ಯದ ಕಲಹಗಳನ್ನು ಕೂಡ ಕವಿ ಬಿಡದೆ ತುಂಬ ಚೆನ್ನಾಗಿ ಹೇಳ್ಕೊಳ್ತಾ ಇದ್ದಾನೆ ಅಂತಂದರೆ ನಮಗೆ ಗೊತ್ತಾಗುತ್ತೆ ಕಾವ್ಯ ಎಲ್ಲವನ್ನೂ ಕೂಡ ಹೃದಯಂಗಮವಾಗಿ ಜಗತ್ತಿನಲ್ಲಿ ಹಿಡಿದಿಡುತ್ತೆ ಅಂತ. ಕನ್ನಡದ ಜಾನಪದ ಗೀತದಲ್ಲಿ ಆ ಥರದ್ದೊಂದು ಗೃಹಚ್ಛಿದ್ರ ಹೇಳ್ತಕ್ಕಂಥದ್ದು ನೋಡಿ. ಸೊಸೆಯೂ ಬರ್ತಾಳಂತ ಬಲುಕೂಸಿ ಮನದಾಗೆ ಸೊಸೆ ಬಂದು ಮಗನ ಕಸಕೊಂಡು ಹೋಗುವಾಗ ಮುಗಿಲಿಗೆ ಬಾಯ ತೆಗೆದಾಳ. ಸೊಸೆ ಬರ್ತಾಳೆ ಅಂತ ಬಹಳ ಹೆಮ್ಮೆಯಿಂದ ಮಗನ ಮದುವೆಗೆ ಆಮಂತ್ರಣ ಕೊಡೋಕ್ಕೆ ಹೇಳಿಕೆ ಮಾಡೋದಕ್ಕೆ ಊರೆಲ್ಲ ಓಡಾಡಿದ್ದಾಳೆ. ಸೊಸೆ ಬಂದು ಮಗನ್ನೇ ಕಸಕೊಂಡು ಹೋದಳು, ಆಗ ಮುಗಿಲಿಗೆ ಬಾಯಿ ಮಾಡಿದ್ದಾಳೆ ಅಂತ. ಅಂದರೆ ಆಕಾಶದಷ್ಟು ಉದ್ದಕ್ಕೆ ಬಾಯಿ ತೆಗೆದು ಅತ್ತಳು ಅಂತಲೂ ಆಗುತ್ತೆ. ಎಲ್ಲಿ ಯಾರ ಹತ್ರ ಬಾಯಿ ಕೊಟ್ಟು ಮಾತಾಡೋಣ, ಆಕಾಶಕ್ಕೆ ಬಾಯಿ ಕೊಟ್ಟು ದೇವರೇ ನೀನು ಏನು ಮಾಡಿಬಿಟ್ಟೆ ಅಂತ ಹೇಳಬೇಕು. ಹಾಗೂ ಆದೀತು. ಈ ತರಹ ಯಾವ ಭಾವವನ್ನು ಮಾರ್ಮಿಕವಾಗಿ ಹೇಳ್ತಕ್ಕಂಥದ್ದು ಈ ಒಂದು ಸೊಗಸು. ಅಂಥದ್ದೇ ಒಂದು ಭಾವದ ಮತ್ತೊಂದು ಜಾನಪದ ಗೀತ ನೋಡಿ. ಗಂಡು ಹಡದೇನೆಂದು ಹೆಚ್ಚಾಳ ನಿಂಗೇಕೆ ಗಂಡೆಂಬ ಪಿಂಡ ಬೆಳೆದಾರೆ.
ಗಂಡೆಂಬ ಪಿಂಡ ಬೆಳೆದಾರೆ ಅದು ಮುಂದೆ ಹೆಂಡರಿಗೆ ಬಾಗಿ ನಡೆಯೋದು. ಗಂಡೆತ್ತೆ ಅಂತ ಬಿಂಕ ಬೇಡವೆ, ಆ ಗಂಡು ಪಿಂಡ ಬೆಳೆದ ಮೇಲೆ ಹೆಂಡರಿಗೆ ಬಾಗಿ ನಡೆಯೋದು. ಇವೆಲ್ಲ ನಿಜವಾಗಿ ಹೆಂಗಸರೇ ಬರೆದಿರಬೇಕು ಅಂತ ಅನ್ಸುತ್ತೆ ಪಾಪ, ಅಷ್ಟು ಚೆನ್ನಾಗಿ ಗೊತ್ತಾಗತಕ್ಕಂಥದ್ದು. ಸಪ್ತಸಹಿಯಲ್ಲೇ ಮತ್ತೊಂದು ಪದ್ಯ ಬರುತ್ತೆ, ಆ ಪದ್ಯದ ಭಾವ ಬಹಳ ಚೆನ್ನಾಗಿದೆ. ಹೌದಯ್ಯ, ನಾವು ಹಾದಿ ಬಿಟ್ಟಂಥವ್ರು, ನಾವು ಬೇರೆ ಗಂಡಸಿಗೆ ಮನಸೋತವರು, ನಿನ್ನ ಹೆಂಡತಿ ಮಾತ್ರ ಪತ್ರತೆ, ಆದರೆ ಏನು ಮಾಡೋಣ ಹೇಳು, ನೀನು ಚೆನ್ನಾಗಿದ್ದೀಯ, ಅದಕ್ಕಾಗಿ ನಿನ್ನ ಹೆಂಡತಿ ನೀತಿವಂತಳಾಗಿರ್ತಕ್ಕಂಥದ್ದಕ್ಕೆ ನೀನು ಕಾರಣವೇ ಹೊರತು ಅವಳೆಲ್ಲ ಕಾರಣ ಅಂತ ಒಬ್ಬಳು ದಬಾಯಿಸ್ತಕ್ಕಂಥದ್ದು. ಅಂದರೆ ಆ ಹಳ್ಳಿಗಾಡಿನ ಆ ಮುಕ್ತತೆ ಇರುತ್ತಲ್ಲ, ಅದು ನಮಗೆ ನೇರವಾಗಿ ಗೊತ್ತಾಗತಕ್ಕಂಥದ್ದು. ಹಳ್ಳಿಯ ಗಾದೆಗಳು ಅವೆಲ್ಲ ಅದ್ಭುತವಾದದ್ದು. ಕಠೋರವಾಗಿ ಕಾಣಬಹುದು ಒಂದು ಗಾದೆ ನೋಡಿ, ಅದಕ್ಕಿಂತ ಅತ್ಯುಕ್ತಿ ಅಲಂಕಾರಕ್ಕೆ ಇನ್ಯಾವುದೂ ಉದಾಹರಣೆ ಅಲ್ಲ. ಅಯ್ಯೋ, ಈ ಕೆರೆಗಳ ಸ್ವಾಮಿ ಹೊಯ್ದರೆ ತುಂಬುತ್ತವೆ, ತೊಳ್ಕೊಂಡ್ರೆ ಖಾಲಿ ಆಗತ್ವೆ, ಇವ ಆ ಕೆರೆಗಳು ಅಂತ ಒಬ್ಬ ಹಳ್ಳಿ ಗೌಡ ಹೇಳಿದ್ದು. ಇದು ಯಾವ ಕವಿ ಮಾತಿಗೂ ಕಡಿಮೆ ಇಲ್ಲ ಅಂತ ಅನ್ಸುತ್ತೆ. ಅಲ್ಲಿಂದ ಮುಗಿಸಿ ನಾಳೆ 5ನೇ ನೂರನ್ನ ಮತ್ತೆ ಪರಾಮರ್ಶೆ ಮಾಡೋಣ. ನಮಸ್ಕಾರ.